ಜೈ ಶ್ರೀರಾಮ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮತ್ಯಾದಿಲಕ್ಷಣಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಾದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸ್ಥಾವರಂ ಜಂಗಂ ವ್ಯಾಪ್ತಂ ಯೇನ ಕೃಷ್ಣಂ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಥ್ಯಾಂಕ್ ಯು ಶ್ರೀಧರ್ ಅವರೇ. ರಾಗ ಚೆನ್ನಾಗಿತ್ತು, ಯಾವುದೋ ಬೇರೆದೊಂದು ರಾಗ ಹಾಡಿಂದು, ಅದು ಗುಡ್, ಕೇಳೋದಕ್ಕೆ ಚೆನ್ನಾಗಿತ್ತು. ಇವರುಗಳ ಆಶೀರ್ವಾದ ತಗೊಂಡು ನಾವು ಇವತ್ತು ಗೌಡಪಾದ ಹೃದಯ ಅದರಲ್ಲಿ ಸ್ಟಡಿ ಗ್ರೂಪು ಪೇಜ್ ನಂಬರ್ 8, PDF ಇದ್ರೆ 58, 2ನೇ ಪ್ಯಾರಾದಿಂದ ಶುರು ಮಾಡಬೇಕು. ಹಿಂದೆ ನಾವು ನೋಡಿದ್ದ ಮುಖ್ಯವಾಗಿರೋ ಸಾರಾಂಶ ಅಂತಂದ್ರೆ ನೆನಪು ಮತ್ತೆ ಪ್ರತ್ಯಭಿಜ್ಞ, ಇವೆರಡು ಮನಸ್ಸಿಗೆ ಸಂಬಂಧಪಟ್ಟಿರೋದು. ಇವು ದೃಶ್ಯ ಪ್ರಪಂಚದಲ್ಲಿರೋದು. ಇದು ಘಡನಿದ್ರೆಯಲ್ಲಿರೋಕ್ಕೆ ಸಾಧ್ಯ ಇಲ್ಲ, ಮನಸ್ಸಿಲ್ಲ. ಆದ್ದರಿಂದ ಮನಸ್ಸು ಇದ್ರೆ ನೆನಪು ಪ್ರತ್ಯಭಿಜ್ಞ. ನೆನಪಿನಲ್ಲಿ ಆ ಸಂದರ್ಭದಲ್ಲಿ ಆ ವಸ್ತು ಎದುರುಗಡೆ ಇರೋಲ್ಲ. ಇಲ್ಲಿ ಪ್ರತ್ಯಭಿಜ್ಞದಲ್ಲಿ ಆ ವಸ್ತು ಕೂಡ ಅದೇ ವಸ್ತು ಮುಂದೆಗಡೆ ಇರುತ್ತೆ, ಕನ್ಫರ್ಮ್ ಮಾಡ್ಕೊಂತೀವಿ ಅಷ್ಟೆ. ಇಷ್ಟು ವ್ಯತ್ಯಾಸ. ನಾನು ಇದಕ್ಕೆ ನಿಮಗೆ ಡಿಸ್ಕೋರ್ಸ್ ಗ್ರೂಪ್ಗೆ ಮತ್ತೆ ನಿಮ್ಗೆ ಇಂಡಿವಿಜುವಲ್ ಆಗಿ ಇದನ್ನು ನಾನು ಪ್ರಶ್ನೆ ಕೇಳಿದ್ದನ್ನು ಹಾಕಿದ್ದೀನಿ, ಯಾರು ನೋಡಿದ್ದೀರಾ? ಇದ್ರ ಬಗ್ಗೆ ನಾನು ಜೆಮಿನಿ ಅಂತ ಒಂದು ಆ್ಯಪ್ ಇದೆ, ಅದಕ್ಕೆ ಕೇಳಿದ್ರೆ ಉತ್ತರ ಕೊಡುತ್ತೆ. ಕನ್ನಡದಲ್ಲಿ ಕೇಳಿದ್ರೆ ಕನ್ನಡದಲ್ಲಿ ನೀವೇನು ಬರೆಯಂಗಿಲ್ಲ, ಮೈಕ್ ಹಾಕ್ಬಿಟ್ರೆ ಅಲ್ಲಿ ಕೇಳ. ಅದು ಯಾರು ಕೇಳಿದ್ದೀರಾ? ಹೌದು, ನಾನು ಮಿಕ್ಕಿರೋದೆಲ್ಲ ಹಾಕಿದ್ದೀನಿ. ಯಾವ್ಯಾವ್ದು ನನಗೆ ಈ ತರ ಕೇಳ್ಕೊಂತೀನಿ ಅವನ್ನೆಲ್ಲ ಹಾಕ್ತೀನಿ. ದಯವಿಟ್ಟು ಡಿಸ್ಕೋರ್ಸ್ ಗ್ರೂಪ್ ಹಾಕಿರ್ತೀನಿ, ಬೇರೆಯವ್ರಿಗೆ ಹಾಕಿರ್ತೀನಿ. ಸರ್, ನಾನು ಕಾರಿಕೆಗಳು ಅಂತಾನು ಹಾಕಿದೆ. ಅದಕ್ಕೆ ಕಾರಿಕೆ ನೀವು ಪ್ರಕರಣ ಅಂತ ಹಾಕಿದ್ದೀರಾ, ಪ್ರತಿಭಿಜ್ಞ ಹಾಕಿದ್ದೀರಾ. ನಾನು ಕಾರಿಕೆಗಳು ಅಂತ ಏನು ಅಂತ ಹಾಕಿದೆ, ನೋಡೋಣ ಅಂತ. ಅದ್ರಲ್ಲಿ ನನಗೆ ಕಾರಿಕೆಗಳು ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡೋದು ಅಷ್ಟೇ, ಉಪದೇಶ ಕೊಡೋದು, ಮಾತಾಡೋದು ಅಷ್ಟು ಮಾತ್ರ ಬಂತು. ಯಾವುದೇ ಒಂದು ವಿಷಯ ಬಗ್ಗೆ ಅಷ್ಟೇ. ಹಾಗೆ ನೀವು ಏನ್ ಬೇಕಾದ್ರೂ ಕೇಳ್ಕೊಡ್ರಿ. ಸೂತ್ರ ಅಂದ್ರೆ ಏನು, ಆಮೇಲೆ ಶ್ಲೋಕ ಅಂದ್ರೆ ಏನು, ಆಮೇಲೆ ವ್ಯಾಕರಣ ಅಂದ್ರೆ ಏನು. ಹೀಗೆ ಕೆಲವರು ವ್ಯಾಕರಣ ಬರೀತಾರೆ ಅಂತಾರೆ, ಇವ್ರನ್ನ ಪಂಚಕಾದಿಕ ಭಾಮತಿಕಾರರು, ವ್ಯಾಖ್ಯಾನಕಾರರು. ಹಾಗೆ ಹೀಗೆಲ್ಲ ಕೆಲವು ಬೇರೆ ಬೇರೆ ಹೆಸರುಗಳಿರುತ್ತೆ, ಅದಕ್ಕೆ ಒಂದೊಂದು ಪರ್ಟಿಕ್ಯುಲರ್ ಅರ್ಥ ಇರುತ್ತೆ. ಹಾಗೆ ಶಂಕರಾಚಾರ್ಯ ಬರೆಯೋದು ಭಾಷ್ಯ. ಹೀಗೆ ನೀವೇನು ಬೇಕಾದ್ರೂ ಹಾಕ್ಕೊಡ್ರಿ. ಸಂಸ್ಕೃತ ನಿಮ್ಗೆ ಎಲ್ಲಿ ಡೌಟ್ ಬರುತ್ತೋ, ಸಂಸ್ಕೃತ ಅರ್ಥ ಆಗಲ್ಲ ಅಂದ್ರೆ ಹಾಕ್ಬೋದು. ಹಿಂದೆ ನಾವು ಡಿಕ್ಷನರಿ ನೋಡ್ಬೇಕಾಗಿತ್ತು, ಎಂಥದ್ದು ಇಲ್ಲ. ಈಗೆಲ್ಲ ಇನ್ಸ್ಟೆಂಟ್, ನೀವು ಅಲ್ಲಿ ಬಾಯಿನಲ್ಲಿ ಮಾತಾಡಿದ್ರೆ ಆನ್ಸರ್ ಟಕ್ ಅಂತ ಬರುತ್ತೆ. ಇರಲಿ, ಈಗ ನಾವು ಇಂಪಾರ್ಟೆಂಟ್ ಆಗಿ ನಿನ್ನೆ ಅಷ್ಟು ನೋಡಿಕೊಂಡು ಈಗ ನಾವು ಇದಕ್ಕೆ ಬಂದಿದ್ದೀವಿ. ಪೇಜ್ ಇದ್ದವ್ರು ತೆಗೆದಿಟ್ಕೊಳ್ರಿ. ಇಲ್ಲಿ ನಿಮ್ದು ಪ್ರಶ್ನೆ ಶುರುವಾಗುತ್ತೆ. ಇಲ್ಲಿ ಆಚಾರ್ಯರು ಅಂದ್ರೆ ಎಲ್ಲರೂ, ಇಲ್ಲಿ ಆಚಾರ್ಯರು ಅಂತಂದ್ರೆ ಗೌಡಪಾದ್ರೆ ಅಂತೇನಿಲ್ಲ. ಗೌಡಪಾದರು ಪ್ರತಿಯೊಬ್ಬರೂ ಕೂಡ ಅದನ್ನ ತಿಳಿಸುವಾಗ ಎರಡು ದೃಷ್ಟಿಯಿಂದ ತಿಳಿಸ್ತಾರೆ. ಯಾವುದನ್ನ, ವ್ಯವಹಾರವನ್ನಾಗಲಿ
ಅವ್ಯವಹಾರವನ್ನಾಗಲಿ ಅಥವಾ ಆತ್ಮನ್ನಾಗಲಿ ಅನಾತ್ಮವನ್ನಾಗಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಎರಡು ದೃಷ್ಟಿಗಳು ಇರಬೇಕು. ಆ ದೃಷ್ಟಿಗಳು ಯಾವುದು ಕಲ್ಪನಾ? ಯಾವುದೇ ನಾವು ಹೇಳಬೇಕಾದ್ರೂ ಎರಡು ದೃಷ್ಟಿ ಕೋಣದಿಂದ ಹೇಳ್ತೀವಿ. ಒಂದು ವ್ಯವಹಾರ ದೃಷ್ಟಿ, ಇನ್ನೊಂದು ಪರಮಾರ್ಥ ದೃಷ್ಟಿ. ಯಾವುದದು ಕಲ್ಪನಾ? ಹೇಳಿ ಶ್ರೀಧರ್ ಅವರೇ, ನೀವೇ ಹೇಳಿ. ಸರ್ ಅಲ್ಲಿ ಪಾರಮಾರ್ಥಿಕ ದೃಷ್ಟಿಯಿಂದ ಹೇಳ್ಬೇಕು ಅಂತ ಹೇಳಿದ್ರೆ ಪಾರಮಾರ್ಥಿಕ ದೃಷ್ಟಿ ಕರೆಕ್ಟ್. ಆ ಎರಡು ದೃಷ್ಟಿಗಳು ಯಾವುದು? ನೀವು ಬನ್ನಿ. ಅಂದ್ರೆ ಸರ್ ಯಾವ ತರ? ವ್ಯವಹಾರಿಕ ಪಾರಮಾರ್ಥಿಕ ಎರಡು ದೃಷ್ಟಿಗಳು ಅಷ್ಟೇ. ಹಾಗೆ ಕರೆಕ್ಟ್ ಅಷ್ಟೇ. ಆನ್ಸರ್ ಮಾಡೋರು ವಿಡಿಯೋ ಬನ್ನಿ, ಬಟ್ ಅದು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಮನೇಲಿ ಗಲಾಟೆ ಆದ್ರೆ ಬರೋದು ಬೇಡ, ಬಟ್ ಆನ್ಸರ್ ಮಾಡುವಾಗ ಗಲಾಟೆ ಇರಬಾರ್ದು. ಓಕೆ, ಆಯ್ತು. ಸೊ ಅಲ್ಲಿಗೆ ಈಗ ಇಲ್ಲಿ ನಮ್ಮ ಸಚ್ಚಿದಾನಂದ ಸರಸ್ವತಿ ಅಲ್ಲಿ ಬೇರೆಯವ್ರ ಪುಸ್ತಕದಲ್ಲ ಬೆಲೆ ಏನು ಬರೀತಾರೆ ಏನೋ ಗೊತ್ತಿಲ್ಲ, ನನ್ನ ಕಾರ್ಕೆ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಸ್ವಾಮಿಗಳು ಎಕ್ಸ್ಪ್ಲೈನ್ ಮಾಡುವಾಗ ಹೃದಯದಲ್ಲಿ ಈ ಎರಡು ರೀತಿಗಳಿಂದ ತಿಳಿಸೋದನ್ನ ಯಾವ ಅರ್ಥದಲ್ಲಿ ತಿಳಿಸ್ತಾರೆ ಅಂತ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಅಲ್ಲಿಗೆ ಅವಸ್ಥೆಗಳನ್ನ ಇಲ್ಲಿ ಇಂಪಾರ್ಟೆಂಟ್ ಅವಸ್ಥೆ ಅಂತ ಹೇಳಿದ್ದಾರೆ. ಅವಸ್ಥೆಗಳನ್ನಾಗ್ಲಿ ವ್ಯವಹಾರ ಪಾರಮಾರ್ಥಿಕ ತಿಳಿಸೋವಾಗಲಿ ಇವು ಇಂಪಾರ್ಟೆಂಟ್. ಇದರ ಬಗ್ಗೆ ಯಾರಾದರೂ ಮಾತಾಡ್ರಿ. ಅಂದ್ರೆ ಈಗ ಅನುಭವಾನುಸಾರವಾಗಿ ತಿಳಿಸೋದನ್ನ ಹೇಳ್ತಾರೆ. ಹೇಳಿ ಶ್ರೀಧರ್, ಹೇಳಿ, ನೀವು ವಿಡಿಯೋಗೆ ಬಂದು ಹೇಳಿ ಸರ್. ಅನುಭವ ನಿಮಿಷ ಸರ್. ಅನುಭವ ಸಾರ ಅಂದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದು ಎಚ್ಚರಿಕೆ ದೃಷ್ಟಿಯಿಂದ ನಾವು ಒಂದೇ ಕಾಲದಲ್ಲಿ ಇಟ್ಕೊಂಡು ಹೇಳ್ತೀವಲ್ಲ, ಅದು ಅನುಭವ ಸಾರ ಅಂತ ಅದು ಹೇಳ್ತಾ ಇದ್ದಾರೆ ಸರ್. ಕಾಣುವ ದೃಷ್ಟಿ ಅನುಭವ ಸಾರವಾಗಿ ಕಾಣುವ ದೃಷ್ಟಿ, ಅದೇ ಅನುಭವಕ್ಕೆ ಸಿಗಬೇಕು ಅದನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಯಾವುದೇ ವಾಕ್ಯನಾಗಲಿ ಅರ್ಥದಲ್ಲಿ ಅನುಭವ ಸಿಗೋದನ್ನ ಹೇಳ್ತಾ ಇದ್ದಾರೆ. ಕರೆಕ್ಟು. ಈಗ ಅನುಭವ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಅವೆರಡಕ್ಕೂ ವ್ಯತ್ಯಾಸ ನಾವು ತಿಳ್ಕೋಬೇಕು. ಇಲ್ಲಿ ಪಾರಮಾರ್ಥಿಕ ದೃಷ್ಟಿಯನ್ನೇ ಅನುಭವ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಹಾಗಾದ್ರೆ ಪಾರಮಾರ್ಥಿಕ ದೃಷ್ಟಿ ಅಂದ್ರೆ ಏನು ಸರ್? ಪಾರಮಾರ್ಥಿಕ ದೃಷ್ಟಿ ಅಂದ್ರೆ ನೇರವಾದ ಅನುಭವನ ಇಟ್ಕೋಬೇಕು ನಾವು. ಅದ್ರ ಬಗ್ಗೆ ಇನ್ನೇನೇನ್ ಗೊತ್ತಿದೆಯೋ ಹೇಳ್ರಿ. ಅದಕ್ಕೆ ಬೇರೆ ಹೆಸರುಗಳು ಗೊತ್ತಿದ್ರೆ ಹೇಳ್ರಿ. ಹಾಗೆ ಅಂದ್ರೆ ನಮ್ಗೆ ದೃಶ್ಯ ಪ್ರಪಂಚದಲ್ಲಿ ಏನ್ ಕಾಣ್ತೀವೋ ಅದು ನಮ್ಗೆ ಲೌಕಿಕ, ಅದು ವ್ಯಾವಹಾರಿಕ ದೃಷ್ಟಿ. ಮತ್ತೆ ನಾವು ಪಾರಮಾರ್ಥಿಕ ದೃಷ್ಟಿ ಅಂದ್ರೆ ನಾವು ಅದನ್ನು ಬಿಟ್ಟು ನೋಡೋದು ಸರ್, ನೇರವಾದ ಅನುಭವದಿಂದ ನೋಡೋದು. ಅಲ್ಲಿ ಕರಣಗಳಿರಲ್ಲ ಮತ್ತೆ ಅದ್ರಲ್ಲಿ ಏನಿರಲ್ಲ. ಕರೆಕ್ಟ್. ಅದಕ್ಕೆ ಇನ್ಯಾರಾದ್ರೂ ಆ್ಯಡ್ ಮಾಡಂಗಿದ್ರೆ ಮಾಡಿ. ಅವ್ರು ಹೇಳಿದ್ದಾರೆ, ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಇನ್ನೇನಾದ್ರೂ ಸೇರಿಸೋಂಗಿದ್ರೆ ಸೇರಿಸಿ, ಆ ಕಡೆ ಈ ಕಡೆ ಅದ್ರ ಸುತ್ತಮುತ್ತ ಎಲ್ಲ ಸೇರಿಸ್ಕೊಂಡು ಹೇಳಿ. ಸುರೇಶ, ನೀನೇನಾದ್ರೂ ಹೇಳ್ತೀಯಾ? ಗಾಢ ನಿದ್ರೆ ದೃಷ್ಟಿ ಆಗ್ಬೋದಾ? ಪರಮಾರ್ಥ ದೃಷ್ಟಿ ಆಗ್ಬೋದು. ಅದನ್ನೇ ಇಟ್ಕೋಬೇಕು ಮುಖ್ಯವಾಗಿ, ಬೇರೆ ದಾರಿನೇ ಇಲ್ಲ. ಎಚ್ಚರ, ಕನಸು, ದೃಶ್ಯ ಪ್ರಪಂಚ, ಗಾಢ ನಿದ್ರೆ ಅದನ್ನೇ ಇಟ್ಕೊಂಡು ಹೇಳಿದ್ರು ಆಯ್ತು. ಬಟ್ ಗಾಢ ನಿದ್ರೆಯನ್ನ ಎರಡು ದೃಷ್ಟಿಯಿಂದ ನೋಡ್ಬೋದು. ಯಾವ ದೃಷ್ಟಿ? ಎಲ್ಲವನ್ನೂ ಎರಡೆರಡು ದೃಷ್ಟಿ ನೋಡ್ಬೋದು. ಎಚ್ಚರವನ್ನ, ಕನಸನ್ನ, ಗಾಢ ನಿದ್ರೆಯನ್ನ. ಇಲ್ಲಿ ನೀನ್ ಹೇಳೋದು ಕರೆಕ್ಟು. ಗಾಢ ನಿದ್ರೆ ಯಾವ ದೃಷ್ಟಿ ಇಟ್ಕೋಬೇಕಿಲ್ಲಿ? ಪರಮಾರ್ಥ ದೃಷ್ಟಿ, ತತ್ವ ದೃಷ್ಟಿ, ಬ್ರಹ್ಮ ದೃಷ್ಟಿ. ಕರೆಕ್ಟು. ಪರಮಾರ್ಥ ದೃಷ್ಟಿ ಅಂದ್ರೆ ಏನು? ಈಗ ನಾನು ಪಾರಮಾರ್ಥ ದೃಷ್ಟಿಯಿಂದ ಗಾಢ ನಿದ್ರೆ ನೋಡ್ಬೇಕು ಅಂತಂದೆ. ಈಗ ನಾನು ಎಚ್ಚರದಿಂದ ಅದನ್ನ ನೋಡಿದ್ರೆ ಗಾಢ ನಿದ್ರೆನ
ಅದು ಪಾರಮಾರ್ಥ ದೃಷ್ಟಿ ಆಗೋದಿಲ್ಲ, ಅದು ನಡೆಯೋದಿಲ್ಲ. ತಪ್ಪು ದೃಷ್ಟಿ ಆಗತ್ತೆ, ವ್ಯವಹಾರ ದೃಷ್ಟಿ ಆಯ್ತು ಅದು ಅಷ್ಟೇ, ಇನ್ನೇನಿಲ್ಲ. ನೀನು ಹೇಳಿದ್ ಕರೆಕ್ಟ್ ಆಗಿದೆ. ಇದು ಪಾರಮಾರ್ಥಿಕ ಗಾಢನಿದ್ರೆಯನ್ನ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಆಗತ್ತೆ. ಅದನ್ನ ವ್ಯವಹಾರ ದೃಷ್ಟಿಯಿಂದ ನೋಡೋದು ಹೇಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದನ್ನ ಗಾಢನಿದ್ರೆಯನ್ನ ವ್ಯವಹಾರ ದೃಷ್ಟಿಯಿಂದ ನೋಡೋದು ಅಂದ್ರೆ ಏನು ಶ್ರೀಧರ್ ಸರ್? ಏನ್ ಸರ್? ಅಂದ್ರೆ ಇಲ್ಲಿ ಜನಕ ಮಹಾರಾಜ ಅಂತರ ನೋಡ್ಬಾರ್ದು. ಜನಕ ಮಹಾರಾಜನಿಗೆ ವ್ಯವಹಾರಿಕ ಇದರಲ್ಲಿ ಪ್ರಾಪಂಚಿಕ ಅಥವಾ ಎಚ್ಚರಿಕೆ ದೃಷ್ಟಿಯಿಂದ ಅವನ ಅಳಿತಾನೆ, ಎಲ್ಲಾನು ಅಳಿತಾನ ಅವನು. ಸೊ ಭಿಕ್ಷುಕ ಏನ್ ಮಾಡ್ತಾನೆ, ಭಿಕ್ಷುಕರ ದೃಷ್ಟಿಯಿಂದ ಅವನ ಪ್ರಪಂಚ ನೋಡ್ತಾನೆ. ಇಲ್ಲಿ ಪಾರಮಾರ್ಥಿಕ ದೃಷ್ಟಿಯಿಂದ ಅಲ್ಲಿ ಏನು ಇರಲ್ಲ ಅನ್ನೋದು ಅಂದ್ರೆ ಏನಿರಲ್ಲ ಅಂದ್ರೆ ತತ್ವ ಬಿಟ್ಟು ಬೇರೆ ಏನಿರಲ್ಲ, ಒಂದೇ ಇರುತ್ತೆ ಅನ್ನೋದು ನೋಡೋದನ್ನ ಪಾರಮಾರ್ಥಿಕ ದೃಷ್ಟಿ. ಅಲ್ಲ ಅಲ್ಲ, ವ್ಯವಹಾರ ದೃಷ್ಟಿಯಿಂದ ಗಾಢ ನಿದ್ರೆ ವೇಸ್ಟ್, ಅದು ಯೂಸ್ಲೆಸ್. ಗಾಢ ನಿದ್ರೆ ಏನು ಪ್ರಯೋಜನ ಇಲ್ಲ ವ್ಯವಹಾರ ದೃಷ್ಟಿಯಿಂದ, ಎಚ್ಚರ ದೃಷ್ಟಿಯಿಂದ. ಹೌದು. ಈಗ ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಎಚ್ಚರದ ದೃಷ್ಟಿಯಿಂದ ನಾನು ಕನಸನ್ನು ನೋಡಿದಾಗ ಸುಳ್ಳು ಅಲ್ಲ, ಅದು ಸುಳ್ಳೆ, ಹಂಗೆ ಹೇಳೋದು. ಆದ್ರೆ ಕನಸಿನ ದೃಷ್ಟಿಯಿಂದ ನೋಡಿದ್ರೆ ಹೇಗಿರುತ್ತೆ ಶ್ರೀಧರ್? ಸೊ ಅದು ಅನುಭವ ಸರ್, ಅದು ಆನಂದ ಇರುತ್ತೆ. ಅಲ್ಲ ಹಾಗಲ್ಲ. ಕನಸಿನ ದೃಷ್ಟಿಯಿಂದ ನೋಡಿದ್ರೆ ಅದು ಎಚ್ಚರದ ಹಾಗೆ ಸತ್ಯ. ಹೌದು, ಅಲ್ಲ, ಅದು ಇಂಪಾರ್ಟೆಂಟ್. ಅದೇ ರೀತಿ ಗಾಢ ನಿದ್ರೆಯನ್ನ ನಾನು ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಸುರೇಶ್ ಹೇಳ್ದಂಗೆ ವೇಸ್ಟ್. ಅಲ್ಲಿ ನಾನೇನಾದ್ರೂ ದುಡ್ಡು ಸಂಪಾದನೆ ಮಾಡಕ್ಕಾಗತ್ತೇನೋ, ಜ್ಞಾನಾರ್ಜನೆ ಮಾಡಕ್ಕಾಗತ್ತೇನೋ, ನಾನೇನಾದ್ರೂ ವಿದ್ಯೆ ಏನಾದ್ರೂ ಕಲ್ತ್ಕೊಳಕ್ ಬರ್ತೇನೋ? ಬರಲ್ಲ, ಈ ವ್ಯವಹಾರ ದೃಷ್ಟಿಯಿಂದ. ಹಾಗೆ ಪ್ರತಿಯೊಂದು, ಈಗ ನೀವು ಎಚ್ಚರವನ್ನ ಯಾವ ದೃಷ್ಟಿಯಿಂದ ನೋಡ್ತೀವಿ? ನಾವು ಈಗ ಎಚ್ಚರವನ್ನು ಯಾವ ದೃಷ್ಟಿಯಿಂದ ನೋಡ್ತೀವಿ? ಈಗ ನಾವು ಎಚ್ಚರ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಕರೆಕ್ಟ್, ವೆರಿ ಗುಡ್. ಹಾಗೆ ಕನಸನ್ನ ನೀವು ಎಚ್ಚರದ ದೃಷ್ಟಿಯಿಂದ ಯಾಕೆ ನೋಡ್ತೀರಾ? ಶಾಸ್ತ್ರ ಹೇಳೋದಿಷ್ಟೇ, ಕನಸಿನ ದೃಷ್ಟಿಯಿಂದನೇ ನೋಡ್ರಿ. ನೀವು ಎಚ್ಚರವನ್ನು ಮಾತ್ರ ಎಚ್ಚರದ ದೃಷ್ಟಿಯಿಂದ ನೋಡ್ಬಿಟ್ಟು ಕನಸನ್ನು ಮಾತ್ರ ಎಚ್ಚರದ ದೃಷ್ಟಿಯಿಂದ ನೋಡಿದ್ರೆ ಅನ್ಯಾಯ ಮಾಡ್ದಂಗಾಗ್ಲಿಲ್ವೇನೋ? ಹಾಗೆ ನಿದ್ದೆಯನ್ನ ನಿದ್ದೆ ದೃಷ್ಟಿಯಿಂದ ನೋಡ್ರಿ ಹೇಗಿದೆ, ಇಷ್ಟೇ. ನೀವು ಆಯಾ ದೃಷ್ಟಿಯಿಂದ ಅದನ್ನ ನೋಡಿದ್ರೆ ಕಥೆನೇ ಬೇರೆ, ರಿವರ್ಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಅನುಭವ ದೃಷ್ಟಿಯಲ್ಲಿ ಹೇಗೆ ನಾನು ಇಲ್ಲಿ 3 ಅವಸ್ಥೆಗಳನ್ನ ಈಕ್ವಲ್ ಆಗಿ ನಾನು ಟ್ರೀಟ್ ಮಾಡಬೇಕು. ನಾನು ಅದಕ್ಕೊಂದು ದೃಷ್ಟಾಂತ ಕೊಡ್ತೀನಿ. ಅವಸ್ಥೆಗಳನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಬೇರೆಯವ್ರು ಮಾಡಿದ್ದಿಲ್ಲೇ ತಪ್ಪು ಅಲ್ವಾ? ಇದು ಎಲ್ರೂ ಎಡುವುದಿಲ್ಲೇ. ನಾವೇನ್ ಮಾಡ್ತೀವಿ, ಎಚ್ಚರವನ್ನ ಮುಖ್ಯವಾಗಿಟ್ಕೊಂಡು ಕನಸು ಮತ್ತು ನಿದ್ದೆಯನ್ನ ಬಲಂಗೋಸಿ ಮಾಡ್ಬಿಡ್ತೀವಿ. ಬಿಡು, ಕನಸು ಬಾರಿ ಸುಳ್ಳು, ಅದನ್ನೇನ್ ಕನ್ಸಿಡರ್ ಮಾಡ್ತೀವಿ. ನಿದ್ದೆ ಏನಿಲ್ಲ ಬೆಸ್ಟ್ ಅಂತ ಹಿಂಗ್ ಮಾಡ್ಬಿಡ್ತೀವಿ. ತಪ್ಪದು. ಅದಕ್ಕೆ ನಾನೊಂದು ದೃಷ್ಟಾಂತ ಕೊಟ್ಟಿದ್ದೆ. ಇವಾಗ ನಾನೊಂದು ವ್ಯಾಪಾರ ಮಾಡ್ತೀನಿ. ನನ್ನ ಹತ್ರ ಇರೋ ಬಂಡವಾಳ 3 ವ್ಯಾಪಾರಕ್ಕೆ ಈಕ್ವಲ್ ಆಗಿ ಹಂಚಿ ನಾನು ಮಾಡ್ತೀನಿ. ನಾನು ಮಾಡಿದಾಗ, ವ್ಯಾಪಾರ ಆಗ್ತಾ ಇದ್ದಾಗ ನನಗೆ ಲಾಭ ನಷ್ಟ ಬಂದ್ರೆ ಆ 3 ನಾನು ಯಾವುದನ್ನ ಒಂದನ್ನ ಹೇಗೆ ಮಾಡ್ತೀನೋ, ಈ ಸೇಮ್ ಟೈಮ್ ಬೆಳಗ್ಗೆ 9 ಗಂಟೆಗೆ ತೆಗೆದ್ರೆ ರಾತ್ರಿ 9 ಗಂಟೆಗೆ ಎಲ್ಲಾನು ಕೇಳಿದ್ದೆಲ್ಲ ಇಡ್ತೀನಿ. ಹಾಗೆ ಮಾಡಿದಾಗ 3 ನಾನು ಈಕ್ವಲ್ ಆಗಿ ಎಷ್ಟು ಲಾಭ ಆಯ್ತು, ಎಷ್ಟು ನಷ್ಟ ಆಯ್ತು, ಖರ್ಚು ಎಲ್ಲ ಹೇಗೆ ಮಾಡ್ತೀನೋ 3ಕ್ಕೂ ಹಾಗೆ ಮಾಡಬೇಕು. ಇದು ಕರೆಕ್ಟ್, ನಮ್ಗೆ ಕರೆಕ್ಟ್ ರಿಸಲ್ಟ್ ಬರುತ್ತೆ. ಅದು ಬಿಟ್ಟು ನೀನು ಬೇರೆ ಬೇರೆ ತರ ಮಾಡಿದ್ರೆ ಆಗೋದಿಲ್ಲ. ಆದ್ರಿಂದ ಈ ಅವಸ್ಥೆಗಳನ್ನು ನಾವು ನೋಡುವ ರೀತಿ 2 ದೃಷ್ಟಿ ಇದೆ. 2 ದೃಷ್ಟಿನೂ ಪ್ರತಿಯೊಬ್ಬರಿಗೂ ಇದೆಯಾ ಅಥವಾ ಯಾರಾದ್ರೂ ಕೊಡ್ಬೇಕಾ? ಈ ಅನುಭವದ ದೃಷ್ಟಿ ಶಾಸ್ತ್ರ ಕೊಡ್ಬೇಕಾ? ಇರಲ್ವಾ ಅವ್ರಿಗೆ? ಇರುತ್ತೆ ಸರ್, ಎಲ್ಲರಿಗೂ ಇರುತ್ತೆ ಸರ್, ಎಲ್ಲರಿಗೂ ಇದ್ದೇ ಇರುತ್ತೆ. ಸಾರ್ವತ್ರಿಕ ಪೂರ್ಣ ಅನುಭವ. ಕರೆಕ್ಟ್. ಮತ್ತೆ ಶಾಸ್ತ್ರ ಏನ್ ತೋರಿಸ್ಕೊಡ್ತು? ಶಾಸ್ತ್ರ ಏನ್ ಬೆನಿಫಿಟ್ ಆಯ್ತು ನಿಮ್ಗೆ?
ಶಾಸ್ತ್ರದಲ್ಲಿ ಏನ್ ತೋರಿಸುತ್ತೆ, 3 ದಿನದಲ್ಲೂ ನೀನೇ ಇದೆ ಅಂತ ಹೇಳ್ಬಿಟ್ಟು ಪಾರಮಾರ್ಥಿಕ ದೃಷ್ಟಿಯಿಂದ ಎಲ್ಲ ನೋಡಿ ಅಂತ ಹೇಳುತ್ತೆ. ಕರೆಕ್ಟು. ಅದನ್ನ ಅದು ನೆನ್ಪಿಟ್ಟು ಈ ರೀತಿ ಹೌದು ಹೌದೌದು, ಪಾರಮಾರ್ಥಿಕ ದೃಷ್ಟಿಯಲ್ಲಿ ಏನು ಅನುಭವ ಸಿಗುತ್ತೋ ಅದನ್ನ ಎಚ್ಚರಿಕೆ ದೃಷ್ಟಿಯಿಂದನೂ ನೋಡ್ಕೊಳ್ಳಿ, ಅವಾಗ ನೀವ್ ಯಾರು ಅಂತ ಗೊತ್ತಾಗತ್ತೆ ಅಂತ ಹೇಳಿ. ಶಾಸ್ತ್ರ ಗುರುಗಳು ಕೊಡ್ಬೇಕಾಗಿಲ್ಲ, ನಮ್ಗೆ ಈ ದೃಷ್ಟಿ ಎಲ್ರಿಗೂ ಇದೆ. ಆದ್ರೆ ನೋಡಪ್ಪ, ನೀನ್ ಈ ದೃಷ್ಟಿಯಿಂದ ನೋಡ್ಕೊ ಅಂತ ನಮ್ಗೆ ಅದು ಶಾಸ್ತ್ರ ತಿಳಿಸ್ಕೊಡೋದ್ರಿಂದ ಅದನ್ನ ಶಬ್ದ ಪ್ರಮಾಣ, ಶಾಸ್ತ್ರ ಪ್ರಮಾಣ ಅಂತ ಕರೀತಾರೆ, ಅಷ್ಟೇ ಹೊರತು ಬೇರೆದೇನಿಲ್ಲ. ಬಟ್ ಈಗ ಇವುಗಳಿಗೆ ಬೇರೆ ಹೆಸರುಗಳೇನಾದ್ರೂ ಉಂಟಾ? ಅನುಭವಾನುಸಾರ, ಅದಕ್ಕೆ ಬೇರೆ ಹೆಸರುಗಳೇನಾದ್ರೂ ಉಂಟಾ? ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಡ. ಅನುಭವಾನುಸಾರ ದೃಷ್ಟಿ, ನೇರಾದ ದೃಷ್ಟಿ, ನೀವು ಹೇಳಿದ್ರಲ್ಲ ನೇರವಾಗಿ ನೋಡೋದು. ಇಲ್ಲಿ ನೇರವಾಗಿ ನೋಡೋದು ಅಂದ್ರೆ ಅರ್ಥ ಏನು? ಮತ್ತೇನಾದ್ರು ಅದಕ್ಕೆ ನೇರವಾಗಿ ನೋಡೋದು ಅಂತ ನೀವು ಹೇಳಿದ್ರಿ, ಕರೆಕ್ಟ್. ಅರ್ಥ ಏನು? ಅನುಭವದಿಂದ ನೇರವಾಗಿ ಕರೆಕ್ಟು, ಅನುಭವ ಸೆರೆ, ನೇರವಾಗಿ ನೋಡೋದು, ಅನುಭವದ ದೃಷ್ಟಿ. ಸರ್ ಯಾವುದೇ ಕರುಣೆಗಳಿಂದ ನೋಡೋದು ಸರ್, ಯಾವುದೇ ಒಂದು ಕರುಣೆಗಳ ಸಹಾಯದಿಂದ ತಗೊಳ್ದೆ ನೋಡೋದು, ಅದು ಇಂಪಾರ್ಟೆಂಟ್. ಈಗ ನಿಮ್ಗೆ ಎಚ್ಚರ ಕನಸಿನಲ್ಲಿ ಏನ್ ಮಾಡ್ತೀರಾ? ವ್ಯವಹಾರ ಮಾಡುವಾಗ, ಅನುಭವ ಮಾಡ್ಕೊಳ್ಳುವಾಗ, ಲೌಕಿಕದ್ದೇ ಅನುಭವ ಮಾಡ್ಕೊಳ್ಳುವಾಗ ಯಾವ ತರ ಮಾಡ್ತೀರಾ? ಏನು ಉಪಯೋಗಿಸ್ತೀರಾ ಅಲ್ಲಿ? ವ್ಯವಹಾರದಲ್ಲಿ ದೇಹ ಮತ್ತೆ ಇಂದ್ರಿಯಗಳೆಲ್ಲ ಉಪಯೋಗಿಸ್ತೀವಿ, ಮನಸ್ಸನ್ನು ಉಪಯೋಗಿಸ್ತೀವಿ, ಎಲ್ಲ ಮುಗಿಸ್ತೀವಿ. ಮತ್ತೆ ಕನಸಲ್ಲಿ ನಾವು ಮನಸ್ಸನ್ನು ಮಾತ್ರ ಉಪಯೋಗಿಸ್ತೀವಿ. ನಿದ್ದೆಯಲ್ಲಿ? ನಿದ್ದೆಲೆ ಯಾವುದನ್ನು ಯೂಸ್ ಮಾಡಲ್ಲ ಸರ್, ಯಾವ್ದು ಇರೋದೇ ಇಲ್ಲ ಅಲ್ಲಿ. ಮನಸ್ಸು ಇರಲ್ಲ, ಇಂದ್ರಿಯಗಳೆಲ್ಲ ಇರಲ್ಲ, ಅನುಭವ ಅಂತೂ ಇರತ್ತೆ. ಅದು ನೇರವಾದ ಅನುಭವ. ಆ ಅನುಭವವನ್ನ ಆತ್ಮನ ದೃಷ್ಟಿಯಿಂದ ನೋಡೋದು ಅಂತಾನೂ ಇಟ್ಕೋಬಹುದು. ಅದು ಸರಿಯಾದ ದೃಷ್ಟಿ. ಶಾಸ್ತ್ರ ತಿಳಿಸ್ಕೊಡೋದು ಈ ದೃಷ್ಟಿಯಿಂದ ನೋಡಿದ್ರೆ ಯಾರಿಗೂ ಕನ್ಫ್ಯೂಷನ್ ಬರೋಲ್ಲ. ಸಾರ್ವತ್ರಿಕ ಪೂರ್ಣ ಅನುಭವ, 3 ಅವಸ್ಥೆಗಳನ್ನ ಪೂರ್ಣವಾಗಿ ನೋಡಬೇಕು, 3ಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ನೋಡಬೇಕು. ಆಯಾ ಅವಸ್ಥೆಯ ದೃಷ್ಟಿಯಿಂದ ನೋಡಬೇಕು. ಮತ್ತೆ ಇದು ಬ್ರಾಡ್ ದೃಷ್ಟಿ. ಹಾಗೆ ಮತ್ತೆ ಇದು ನಮ್ಗೆ 100% ಪಕ್ಕ ಆನ್ಸರ್ ಕೊಡುತ್ತೆ. ಯಾವನ್ನೇ ನೋಡ್ಕೊಳ್ಳಿ, ಯಾವಾಗಲೇ ನೋಡ್ಕೊಳ್ಳಿ, ಯಾವ ಕಾಲದಲ್ಲಿ ನೋಡ್ಕೊಳ್ಳಿ, ಯಾವ ದೇಶದಲ್ಲಿರೋರು ನೋಡ್ಕೊಳ್ಳಿ, ಗಂಡಸರು ನೋಡ್ಲಿ, ಹೆಂಗಸರು ನೋಡ್ಲಿ, ದೇವತೆಗಳು ನೋಡ್ಲಿ, ರಾಕ್ಷಸರು ನೋಡ್ಲಿ, ಪ್ರಾಣಿಗಳಿಗೆ ನೋಡೋಕೆ ಬರಲ್ಲ, ಪ್ರಾಣಿಗಳಿಗೂ ಎಚ್ಚರ ಕನಸು ನಿತ್ಯ ಆಗತ್ತೆ, ಅವ್ರು ನೋಡ್ಕೊಳ್ಳಿ. ಋಷಿ ಮುನಿಗಳು ನೋಡ್ಕೊಳ್ರಿ, ಗಂಡಸರು ನೋಡ್ಲಿ, ಹೆಂಗಸರು ನೋಡ್ಲಿ, ಯಾವ ಧರ್ಮದವ್ರು ನೋಡ್ಲಿ, ಅಥವಾ ಸತ್ಯಯುಗದವ್ರು ನೋಡ್ಕೊಳ್ರಿ, ಅಥವಾ ತ್ರೇತಾಯುಗದವ್ರು ನೋಡ್ಕೊಳ್ಳಿ, ದ್ವಾಪರ ಯುಗದವ್ರು ನೋಡ್ಕೊಳ್ಳಿ, ಇವತ್ತು ಕಲಿಯುಗದವ್ರು ನೋಡ್ಕೊಳ್ರಿ, ಎಲ್ಲರಿಗೂ ವ್ಯತ್ಯಾಸ ಬರೋದಿಲ್ಲ. ಆದ್ದರಿಂದ ಶಾಸ್ತ್ರ ನಮ್ಗೆ ಇನ್ಸಿಸ್ಟ್ ಮಾಡೋದು ಈ ದೃಷ್ಟಿಯನ್ನು ಹೇಳುತ್ತೆ. ಇದೇ ಸರಿಯಾದ್ದು, ಇದೇ ಯುಕ್ತವಾದದ್ದು, ಇದೇ 100% ಕರೆಕ್ಟ್. ಇದರಲ್ಲಿ ತಪ್ಪಾಗೋ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಶಾಸ್ತ್ರ ನಮ್ಗೆ ಈ ದೃಷ್ಟಿನ ತೋರಿಸ್ಕೊಡ್ತಾ ಇದೆ. ನಮ್ಗೆಲ್ರಿಗೂ ಗೊತ್ತಿದೆ ಇವಾಗ. ಇದು ಇಲ್ಲಿ ನೇರಾದ ಅನುಭವ, ಇಂದ್ರಿಯ ಅನುಭವ, ವೇದನಾನುಭವ ಉಪಯೋಗಿಸಲ್ಲ. ಹಾಗೆ ವ್ಯವಹಾರ ಮಾಡೋದಕ್ಕೆ ನಮ್ಗೆ ಆಕ್ಚುಲಿ ಹೇಳಬೇಕು ಅಂದ್ರೆ, ವ್ಯವಹಾರ ಮಾಡೋದಕ್ಕೆ ನಾವು ಇಂದ್ರಿಯ ಅನುಭವ, ವೇದನಾನುಭವ ಸಾಕು ಅಂತೀವಿ. ಈ ಹಿಂದೆಗಡೆ ಪರಮಾರ್ಥದ್ದು ಬೇಕಾಗಿಲ್ವಾ? ಪ್ರಶ್ನೆ ಕೇಳ್ತೀನಿ. ಅಂದ್ರೆ ಅದರ ಶಕ್ತಿಯೋ, ಅದರ ಚೈತನ್ಯವೋ, ಅದರ ಒಂದು ಹೆಲ್ಪ್ ಬೇಕಾಗಿಲ್ವಾ ವ್ಯವಹಾರ ಮಾಡೋದಕ್ಕೆ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನಮ್ಮ ಕಲ್ಪನಾ? ಬೇಕು. ಹೇಗೆ ಬೇಕು? ಯಾಕಂದ್ರೆ ಅದೇ ಎಲ್ಲಾನು ಬೆಳಗೋದು ಸರ್. ಪರಮಾತ್ಮನೇ ಎಲ್ಲಾನು ಬೆಳಗೋದು, ಅವನಿಲ್ದಾದ್ರೆ ಏನು ಬೆಳಕಾಗಲ್ಲ. ಹೇಗೆ ಕರೆಂಟ್ ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ಗೂ ಹೋಗಿ ಇದು ಆಗತ್ತೋ, ಅದೇ ತರಾನೇ ಇದನ್ನು. ಅದಿಲ್ದ ಇದ್ರೆ ಏನ್ ನಡೆಯೋದೇ ಇಲ್ಲ. ಎಕ್ಸಾಕ್ಟ್ಲಿ ಇದನ್ನ ಇಟ್ಕೋಬೇಕು ನಾವು. ನಾನು ಎಕ್ಸಾಂಪಲ್ ಕರೆಂಟ್ ಅಂತ ಇದ್ದೆ, ನಿಮ್ ಬಾಯಿಂದನೇ ಬಂತು. ದೃಷ್ಟಾಂತ ಕೊಟ್ರೆ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ.
ಈಗ ನೀವು ಕುಕ್ಕರ್ ಮಾಡ್ರಿ, ಟಿವಿ ನೋಡ್ರಿ, ರೇಡಿಯೋ ಕೇಳ್ರಿ, ಕಾರ್ನಲ್ಲಿ ಹೋಗ್ರಿ, ಪ್ರತಿಯೊಂದಕ್ಕೂ ಕರೆಂಟ್ ಬೇಕು. ಏರೋಪ್ಲೇನ್ ಅಲ್ಲಿ ಹೋಗ್ರಿ, ಕರೆಂಟ್ ಬೇಕು. ಪ್ರಪಂಚದಲ್ಲಿ ಕರೆಂಟ್ ಇದೆ, ನೀವು ಇದು ಮಾಡಕ್ ಬರಲ್ಲ. ಕರೆಂಟ್ ಸಾವಿಲ್ಲ. ಹೇಗಿದೆ? ಬಲ್ಬ್ ಬರ್ನ್ ಆಗ್ಬೋದು, ತೆಗ್ದು ಬಿಸಾಕ್ರಿ. ಈಗ ನೀವು ಒಂದೇ ಕಡೆ 0 ಕ್ಯಾಂಡಲ್ ಬಲ್ಬ್ ಹಾಕ್ರಿ, 100 ಕ್ಯಾಂಡಲ್ ಬಲ್ಬ್ ಹಾಕ್ರಿ, ಫ್ಲಡ್ ಲೈಟ್ ಹಾಕ್ರಿ, ಬೆಳಕು ಹೆಚ್ಚು ಕಡಿಮೆ ಇರುತ್ತೆ. 0 ಕ್ಯಾಂಡಲ್ದು 30 ವ್ಯಾಟ್ಸು, 40 ವ್ಯಾಟ್ಸು, 60 ವ್ಯಾಟ್ಸು, 100 ವ್ಯಾಟ್ಸ್ ನಮ್ಗೆ ಗೊತ್ತಾಗ್ತಾ ಇರ್ತಾ ಇತ್ತು. ಈಗ ಫ್ಲಡ್ ಲೈಟ್ ಹಾಕ್ರಿ, ಕರೆಂಟ್ ನಲ್ಲಿ ವೇರಿಯೇಷನ್ ಇದೆಯಾ? ಮತ್ತೆ ನೀವು ರೆಡ್ ಕಲರ್ ಬಲ್ಬ್, ಯೆಲ್ಲೋ ಕಲರು, ಗ್ರೀನು, ವೈಟು, ಬ್ಲ್ಯಾಕ್ ಏನ್ ಬೇಕಾದ್ರೆ ಹಾಕ್ರಿ, ಕಲರ್ ಚೇಂಜ್ ಆಗ್ಬೋದು. ಕರೆಂಟ್ ನಲ್ಲಿ ಕಂಪು, ಬಿಳುಪು, ವೈಟು ಹೇಳ್ರಿ ನೋಡೋಣ. ಪವರ್ ಹೇಳ್ರಿ, ಶಕ್ತಿ, ಇದು ಕರೆಂಟ್ ಹೇಳ್ರಿ ನೋಡೋಣ. ಎಲ್ಲ ಇವು ಯಾವುದರಿಂದ? ಉಪಾಧಿಗಳ ಭೇದದಿಂದ. ಇಷ್ಟೇನಪ್ಪ, ನೀವು ಕರೆಂಟ್ ಅರ್ಥ ಮಾಡ್ಕೊಂಡ್ರೆ ಇದು ಅರ್ಥ ಮಾಡ್ಕೊಂಡ್ರೆ. ಈಗ ನಿಮ್ಗೆ ದೃಶ್ಯ ಪ್ರಪಂಚ ಎರಡರಲ್ಲೂ, ಎಚ್ಚರ ಕನಸಿನಲ್ಲಿ ಇಂದ್ರಿಯ ಅನುಭವ, ವೇದನ ಅನುಭವ ಇದೆ. ಅದರ ಹಿಂದೆಗಡೆ ನಿಮ್ಮ ಆತ್ಮನ ಅಸ್ತಿತ್ವ ಇಲ್ಲದೆ ಇದ್ರೆ ಇವುಗಳಿಗೆ ಅಸ್ತಿತ್ವನೇ ಇಲ್ಲ. ಹೇಗಿದೆ? ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ವೇದಾಂತ ಪೂರ್ತಿ ಅರ್ಥ ಆಗಂಗೆ. ಅದಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ? ಕಣ್ಣು ನೋಡ್ತು ಅಂತ ಹೇಳ್ತೀವಿ. ನಿಜ, ಕಣ್ಣು ನೋಡ್ತು ಅಂತ ಹೇಳ್ತೀವಿ. ಕಣ್ಣು ಹಿಂದೆಗಡೆ ಶಕ್ತಿ ಕೊಟ್ಟವರು ಯಾರು? ಕಲ್ಪನಾ. ಕಿವಿ ಕೇಳ್ತು ಅಂತೀವಿ, ಕಿವಿ ಹಿಂದೆಗಡೆ ಆ ಯಾರ ಅಸ್ತಿತ್ವದಿಂದ ನಾನು ಕೇಳೋದಕ್ಕಾಯ್ತು. ಕರ್ಮೇಂದ್ರಿಯಗಳು ಕೆಲಸ ಮಾಡ್ತು ಅಂತ ಹೇಳ್ತೀವಿ. ಯಾವ ಅಸ್ತಿತ್ವದಿಂದ? ಪ್ರಶ್ನೆ ಕೇಳ್ತಾ ಇದ್ದೀನಿ, ತಿಳಿಸಿದರು. ಇದೆ ಅವನೇ ಸರ್, ಪರಮಾತ್ಮನೇ ಸರ್, ಅವನೇ. ಅದಕ್ಕೋಸ್ಕರ ಕೇನೋಪನಿಷತ್ನಲ್ಲಿ ಕಣ್ಣಿಗೆ ಕಣ್ಣು ಅಂತ ಹೇಳ್ತಾರೆ, ಕಿವಿಗೆ ಕಿವಿ, ಮನಸ್ಸಿಗೆ ಮನಸ್ಸು, ದೇಹಕ್ಕೆ ದೇಹ ಅಂತ ಹಿಂಗೆಲ್ಲ ಹೇಳ್ತಾರೆ. ಅಲ್ಲಿಗೆ ನಿಮ್ಮ ಎಚ್ಚರದಲ್ಲಿ ಪರಮಾತ್ಮನಿದ್ದಾನೆ, ಕನಸಿನಲ್ಲಿ ಈ ಯಾವುದು ಇಂದ್ರಿಯ ಅನುಭವಗಳು ಇಲ್ಲ, ಬೇಡ, ಮನಸ್ಸಿದೆ, ಅಲ್ಲೂ ಪರಮಾತ್ಮ ಇದ್ದಾನೆ. ಕಾಣನಿದ್ರಲ್ಲಿ ಯಾವುದು ಇಲ್ಲದೆ ಇದ್ರೆ ಬರೀ ಕರೆಂಟನ್ನು ಮಾತ್ರ ತೋರಿಸಿದ್ದೀವಿ. ಹೀಗೆ ನಾವು ಚಿಂತನೆ ಮಾಡಬೇಕು. ಇದು ಅನುಭವಾನುಸಾರವಾದ ದೃಷ್ಟಿ, ಇದು ಬೇಸ್ಮೆಂಟ್. ಅದಕ್ಕೆ ಸ್ವಾಮಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ವ್ಯವಹಾರ ದೃಷ್ಟಿ. ಇಲ್ಲಿ ವ್ಯವಹಾರ ದೃಷ್ಟಿ ಅಂತಂದ್ರೆ ಇಲ್ಲಿ ಹೇಳಿದ್ದನ್ನು ನಾವು ಹೇಳಬೇಕು. ನಾನು ಒಂದ್ಸಾರಿ ಓದ್ತೀನಿ, ಅದನ್ನ ನೀವು ಬೇರೆವೆಲ್ಲ ಅದಕ್ಕೆ ಸಂಬಂಧ ಇರೋದನ್ನು ಹೇಳಬೇಕು. ವ್ಯವಹಾರವೆಂದರೆ ಎಚ್ಚರದಲ್ಲಿ ನಮ್ಮ ಮನಸ್ಸಿಗೆ ತೋರುವ ಬಗೆ ಮತ್ತೆ ಅದಕ್ಕೆ ಅನುಗುಣವಾಗಿ ನಾವು ಮಾತನಾಡುತ್ತಿರುವ ರೀತಿ. ಈ ದೃಷ್ಟಿಯು ಎಲ್ಲರಿಗೂ ಅವಿಚಾರ ದಶೆಯಲ್ಲಿ ಸ್ವಾಭಾವಿಕವಾಗಿರುವುದರಿಂದ ಶಾಸ್ತ್ರ ದೃಷ್ಟಿಯಿಂದ ಪರೀಕ್ಷೆ ಮಾಡುವವನು ತತ್ವವನ್ನು ತಿಳಿಸಿಕೊಡುವುದಕ್ಕೆ ವ್ಯವಹಾರದ ಜನರಿಗೆ ಗೊತ್ತಾಗಿರುವುದನ್ನಿಟ್ಟುಕೊಂಡೇ ಉಪದೇಶಿಸತಕ್ಕದ್ದು ಯೋಗ್ಯವಾಗಿರುತ್ತೆ. ಆದ್ದರಿಂದ ಈ ದೃಷ್ಟಿ ಅವಲಂಬಿಸಬೇಕಾಗುತ್ತೆ. ಇದನ್ನು ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ರಿ. ನೀವು ಅದನ್ನು ಓದ್ಕೊಂಡೇ ಎಕ್ಸ್ಪ್ಲೈನ್ ಮಾಡ್ರಿ, ಓದ್ಬಾರ್ದು. ಇಲ್ಲಿ ಸುಮ್ಮನೆ ಅರ್ಥ ಎಕ್ಸ್ಪ್ಲೈನ್ ಮಾಡಬೇಕು. ಮಾಡಿ ಶ್ರೀಧರ. ಈಗ ವ್ಯವಹಾರ ದೃಷ್ಟಿ ವಿಚಾರ ಮಾತಾಡಬೇಕು. ಅದಕ್ಕೆ ಆ ಕಡೆ ಈ ಕಡೆ ಪಕ್ಕದಲ್ಲಿ ಏನು ಹೆಸರುಗಳಿದೆ ಹೇಳ್ರಿ, ಮತ್ತೆ ಇಲ್ಲಿ ಸೇರಿಸ್ಕೊಳ್ರಿ, ನಿಮ್ಗೆ ಹಿಂದೆ ಗೊತ್ತಿರೋದನ್ನು ಸೇರಿಸ್ಕೊಂಡು ಹೇಳ್ರಿ. ಶ್ರೀಧರ ಅವರು. ಸುರೇಶ, ನೀನ್ ಹೇಳ್ತಾ ಇರೋ ಅಲ್ಲಿವರೆಗೂ. ತತ್ವನ ವ್ಯವಹಾರ ದೃಷ್ಟಿಯಿಂದಲೇ ನಾವು ಬೇಕಾಗುತ್ತೆ. ಏನ? ಅದು ರಿಪೀಟ್ ಮಾಡಿ ಇನ್ನೊಂದು ಸಾಲ. ಈಗ ವ್ಯವಹಾರ ದೃಷ್ಟಿಯ ವಿಚಾರ ಹೇಳಬೇಕು. ಅದ್ರ ಹಿಂದೆ ಮುಂದೆ ಇವಾಗ ಪಾರಮಾರ್ಥಿಕ ದೃಷ್ಟಿ ನೋಡಿದ್ದಾಯ್ತು. ವ್ಯವಹಾರ ದೃಷ್ಟಿ ಬಗ್ಗೆ ಮಾತಾಡ್ಬೇಕು, ಮಾತಾಡ್ರಿ. ಅಲ್ಲ,
ವ್ಯವಹಾರ ದೃಷ್ಟಿ ಎಚ್ಚರನೇ ವ್ಯವಹಾರದ ಎಚ್ಚರ ಕನಸು ಎರಡು ವ್ಯವಹಾರ ದೃಷ್ಟಿನೇ ದೃಶ್ಯ ಪ್ರಪಂಚ. ಅಲ್ಲಿ ಕಾರ್ಯಕಾರಣ ಕ್ರಿಯಾಕಾರಕ ಫಲ ಇರುತ್ತೆ. ಎಚ್ಚರದಲ್ಲಿ ಅಲ್ಲಿ ತತ್ವ ಗೊತ್ತಾಗೋದಿಲ್ಲ. ಆದ್ರೂ ತತ್ವ ಗೊತ್ತಾಗ್ಬೇಕು ಅಂದ್ರೆ ವ್ಯವಹಾರ ದೃಷ್ಟಿಯಿಂದಲೇ ತತ್ವನ ತಿಳ್ಕೊಬೇಕಾಗುತ್ತೆ. ಆಯ್ತು, ಹೇಳಿ ಸಿದ್ದರವ್ರೆ, ಇನ್ ನೀವೇನಾದ್ರೂ ಹೇಳಂಗಿದ್ರೆ ಹೇಳಿ. ಈಗ ನಾವು ಅದನ್ನ ಈಗ ವ್ಯವಹಾರಿಕ ದೃಷ್ಟಿನ ಯಾವ್ದ್ರ ಮುಖಾಂತರ ತಗೊಂತಾ ಇದೀವಿ ನಾವು? ವ್ಯವಹಾರಿಕವಾಗಿ ನಮ್ಮ ಅನುಭವನ ಮನಸ್ಸು ಇಂದ್ರಿಯಗಳ ಮುಖಾಂತರ ತಗೊಂತಾ ಇದೀವಿ. ಹಾಗೆ ಕನಸನ್ನ ನಾವು ಮನಸ್ಸಿನ ಮಾತ್ರ ರೂಪದಿಂದ ತಗೊಂತಾ ಇದೀವಿ. ಅದರಿಂದ ನಾವು ಅದನ್ನ ಅನುಭವ ಅಂತ ಹೇಳ್ಕೊಂಡು ಆ ಅನುಭವದಿಂದ ನಾವು ಎಲ್ಲ ಲೆಕ್ಕ ಹಾಕೊಂತ ಇದೀವಿ. ಯಾವ ಸರಿ, ಯಾವ ತಪ್ಪು, ಯಾವ ನಿಜ, ಸತ್ಯನೋ ಇಲ್ವೋ ಅಂತ ಹೇಳ್ಬಿಟ್ಟು ತಗೋದೆ. ಅದು ಹಾಗಲ್ಲ. ಅದು ನಮ್ಗೆ ಅದನ್ನ ಮೀರಿ ಬೇರೆ ಇದೆ. ಅಂದರೆ ನಮ್ಗೆ ತಿಳಿ ನಿದ್ದೆಯಲ್ಲಿ ನಾವು ಹೇಗೆ ಅದನ್ನ ಯಾವುದೇ ಪ್ರಮಾಣಗಳಿದ್ರೆ ತಿಳ್ಕೊಳ್ತೀವೋ ಅದನ್ನ ನಾವು ಇಲ್ಲಿ ತರಬೇಕು ಅನ್ನೋದು ಸಾಕು. ವ್ಯವಹಾರಿಕ ದೃಷ್ಟಿಯಲ್ಲಿ ಇಷ್ಟೇ. ನಮ್ಮ ಮನಸ್ಸು ಮತ್ತೆ ಸ್ಮೃತಿ ಇದೆ, ನೆನಪುಗಳನ್ನ ಇದನ್ನ ಮಾತ್ರ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ಕರೆಕ್ಟು. ಈಗ ಈ ವ್ಯವಹಾರ ದೃಷ್ಟಿ ಸುರೇಶ ಹೇಳ್ದಂಗೆ ಗುರು ಆದವನು ಶಿಷ್ಯನ್ಗೆ ತಿಳಿಸ್ಕೊಡುವಾಗ ಈ ವ್ಯವಹಾರ ದೃಷ್ಟಿಯನ್ನ ಮೊದಲು ಇಟ್ಕೊಂಡೇ ಫಸ್ಟ್ ತಿಳಿಸ್ತಾ ಬರಬೇಕು. ಯಾಕೆ ಅಂತಂದ್ರೆ ಶಿಷ್ಯನ್ಗೆ ಆ ಪರಮಾರ್ಥ ಅಥವಾ ಇವನ ಮನಸ್ಸಿನಲ್ಲಿ ಆ ಸೂಕ್ಷ್ಮವಾಗಿರೋದನ್ನು ತಿಳಿಸೋದಿಕ್ಕೆ ಶಿಷ್ಯ ಯಾವುದನ್ನ ಇಟ್ಕೊಂಡಿದ್ದಾನೋ, ವ್ಯವಹಾರ ದೃಷ್ಟಿನೇ ಶಿಷ್ಯನಿಗೆ ಗೊತ್ತಿರೋದು, ಅದ್ರ ದೃಷ್ಟಿನ ಇಟ್ಕೊಂಡೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಹೇಗೆ? ಒಂದು ಎಕ್ಸಾಂಪಲ್ ಯಾರಾದ್ರೂ ಕೊಡ್ತೀರಾ? ಎಕ್ಸಾಂಪಲ್. ಈಗ ಅವನು ಹಾವು ಅಂತ ಹೆದರ್ಕೊಂತ ಇದ್ದಾನೆ. ನಾನು ಯಾವ ದೃಷ್ಟಿಯಿಂದ ಹೋಗ್ಬೇಕು? ಹೌದಪ್ಪ, ನೀನು ಹಾವು ಅಂತ ಹೇಳ್ತಾ ಇದ್ದೀಯಲ್ಲ, ಅದು ಹಾವಲ್ಲ ಕಣೋ, ಅಲ್ಲಿಂದನೇ ಹೋಗ್ಬೇಕು ನಾನು. ನೋನ್ ಟು ಅನ್ನೋನ್. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಗುರು ಆದವನಿಗೂ ಕೂಡ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಶಿಷ್ಯ ಯಾವ ದೃಷ್ಟಿ ಇಟ್ಕೊಂಡಿದ್ದಾನೋ ಅದನ್ನ ಇಟ್ಕೊಂಡೇ ಹೋಗ್ಬೇಕು. ಅದಕ್ಕೋಸ್ಕರ ವ್ಯವಹಾರ ದೃಷ್ಟಿ ಸ್ಟಾರ್ಟಿಂಗ್ ಬೇಕಾಗುತ್ತೆ. ಇಲ್ಲಿ ನಾವು ವ್ಯವಹಾರ ದೃಷ್ಟಿ ಹೇಳುವಾಗ ಮೂರು ಅವಸ್ಥೆಗಳಲ್ಲೂ ಪಾರಮಾರ್ಥ ದೃಷ್ಟಿ ಇದೆ. ಸುರೇಶ ಹೇಳ್ದಂಗೆ ಮೂರು ಅವಸ್ಥೆಯಲ್ಲೂ ವ್ಯವಹಾರ ದೃಷ್ಟಿ ಇಲ್ಲ. ಎಚ್ಚರದಲ್ಲಿ ವ್ಯವಹಾರ ದೃಷ್ಟಿ ಇದೆ, ಕನಸಿನಲ್ಲಿ ವ್ಯವಹಾರ ದೃಷ್ಟಿ ಇದೆ, ಪಾರಮಾರ್ಥ ದೃಷ್ಟಿ, ವ್ಯವಹಾರ ದೃಷ್ಟಿ ಸ್ವಿಚ್ ಆಫ್. ಎಲ್ಲಿದೆ ವ್ಯವಹಾರ ದೃಷ್ಟಿ? ಅಲ್ಲಿ ಪ್ರಪಂಚ ಇದೆಯಾ? ಆತ್ಮನ್ ಬಿಟ್ಟು ಇನ್ನೇನು ಇಲ್ಲ ಅಲ್ಲಿ. ಅಲ್ಲಿ ಎಚ್ಚರದ ಆದಿ ದೈವಿಕ ಇದೆಯಾ, ಆದಿ ಭೌತಿಕ ಇದೆಯಾ, ಆಧ್ಯಾತ್ಮಿಕ ಇದೆಯಾ, ದೇಶಕಾಲ ಕಾರ್ಯಕಾರಣ ಭಾವ ಇದೆಯಾ, ಅಥವಾ ಅವಸ್ಥೆ ಅಂತ ಗೊತ್ತಾಗುತ್ತಾ? ಅನುಭವದಲ್ಲಿ ಇಲ್ಲ, ಏನು ಗೊತ್ತಾಗೋದಿಲ್ಲ. ಆದ್ರಿಂದ ಹೀಗೆ. ಆದರೆ ಇಲ್ಲಿ ನನ್ನ ಪ್ರಶ್ನೆ, ಎಚ್ಚರದ ದೃಷ್ಟಿ, ಪರಮಾರ್ಥ ದೃಷ್ಟಿ, ಇವೆರಡರಲ್ಲಿ ಯಾವುದು ಅವಿಚಾರ ದೃಷ್ಟಿ? ಅವಿಚಾರ ದೃಷ್ಟಿ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ, ಫಸ್ಟ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಇವೆರಡರಲ್ಲಿ ಯಾವ್ದು ಅವಿಚಾರ ದೃಷ್ಟಿ? ಅವಿಚಾರ ಅಂದ್ರೆ ವಿಚಾರ ಇಲ್ಲದೆ ಇರೋದು, ಅಂದ್ರೆ ಯಾವುದು? ವ್ಯಾವಹಾರಿಕ ವ್ಯವಹಾರಿಕ ದೃಷ್ಟಿ ಅವಿಚಾರ. ನಾವು ಅದ್ರ ಬಗ್ಗೆ ವಿಚಾರ ಮಾಡಿರಲ್ಲ. ವಿಚಾರ ಮಾಡೋದಕ್ಕೆ ಏನ್ ಬೇಕು? ಏನ್ ಇಟ್ಕೊಂಡು ವಿಚಾರ ಮಾಡ್ಬೇಕು? ನಾವು ಏನ್ ಬೇಕಾದ್ರೆ ವಿಚಾರ ಮಾಡ್ಬೇಕಾದ್ರೆ ವಿವೇಕ ಮುಂದೆ ಇಟ್ಕೋಬೇಕು. ಅಫ್ಕೋರ್ಸ್ ಶಾಸ್ತ್ರ ಎಲ್ಲದಕ್ಕಿಂತ ಹೆಚ್ಚಾಗಿ ವಿವೇಕ ದೃಷ್ಟಿ. ವಿವೇಕ ವಿವೇಕ ಅಂದ್ರೆ ಏನು? ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೊದಲು ನಾನು ತುಂಬಾ ಇದು ವಿವೇಕ ವಿವೇಕ ಅಂತ ಹೇಳ್ತಾರೆ. ವಿವೇಕದಿಂದ ನೋಡ್ಕೊಳ್ರಿ, ವಿವೇಕದಿಂದ ನೋಡ್ಕೊಳ್ರಿ. ವಿವೇಕ ಅಂತಾರಲ್ಲ, ಏನಪ್ಪ ವಿವೇಕ? ಏನ್ ವಿವೇಕ? ಅದೇ ಸರ್, ಯಾವ ಸರಿ ಯಾವ ತಪ್ಪು ಅಂತ ನಿರ್ಣಯ ಮಾಡೋದು ಸರ್. ಕರೆಕ್ಟ್. ವಿವೇಕ ದೃಷ್ಟಿ, ವಿವೇಕ. ಇಲ್ಲಿ ದೃಷ್ಟಾಂತ ನಮ್ಗೆ ತಗೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ನನ್ಗೆ ಇವಾಗಲೂ ಜ್ಞಾಪಕ ಇದೆ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು ಯಾರೋ ಕೊಟ್ಟಿದ್ರು, ತುಂಬಾ ಚೆನ್ನಾಗಿ. ನಮ್ಮ ಕುಲಕರ್ಣಿ ಸ್ವಾಮಿಗಳು ಇರಬೇಕು.
ಈಗ ನೀವು ಬಟ್ಟೆ ನೋಡ್ತೀರಾ, ಬಟ್ಟೆ ಅಂತ ನೋಡಿದ ತಕ್ಷಣ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನ ವಿಚಾರ ಮಾಡಿದ್ರೆ ದಾರವೇ. ಈಗ ನಾನು ಹೇಳ್ತೀನಿ, ಬಟ್ಟೆ ಅನ್ನೋ ಬದಲು ನಾನು ದಾರ ಅಂತ ಕರಿತೀನಿ, ತಪ್ಪೇನು? ಆ ಬಟ್ಟೆಯಲ್ಲಿ ದಾರ ಬಿಟ್ಟು ಎರಡು ಒಂದೇ. ನೀವು ಹೊರಗಡೆ ದೃಷ್ಟಿಯಿಂದ ಬಟ್ಟೆ ಅಂತ ಕರೀತೀರ, ಅದೊಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಅದಕ್ಕೆ ಅಸ್ತಿತ್ವ ಯಾವುದು, ಆಧಾರ ಯಾವುದು, ಅದು ಸೂಕ್ಷ್ಮವಾಗಿರುತ್ತೆ. ನೋಡಿದಾಗ ದಾರ ಅಂತ ಗೊತ್ತಾಗುತ್ತೆ. ಅವಾಗ ಏನಾಯ್ತು? ಬಟ್ಟೆ ಸ್ಥೂಲವಾಯಿತು, ನೂಲು ಸೂಕ್ಷ್ಮವಾಯಿತು. ನೂಲು ಹಿಂದೆಗಡೆ ಇದೆ, ಬಟ್ಟೆ ಮುಂದೆಗಡೆ ಇದೆ. ಅಲ್ಲಿಗೆ ಈ ಬಟ್ಟೆಗೆ ನೂಲೇ ಆಧಾರ, ನೂಲಿಲ್ಲದೆ ಬಟ್ಟೆ ಇಲ್ಲ. ಇದು ಸ್ಥೂಲದಿಂದ ಸೂಕ್ಷ್ಮಕ್ಕೆ. ಬಟ್ ಇಲ್ಲಿ ನಾನು ಸ್ವಲ್ಪ ಅಫ್ಕೋರ್ಸ್ ವ್ಯವಹಾರ ದೃಷ್ಟಿಯಲ್ಲಿ ನಾನು ಮನಸ್ಸೇ ಇಟ್ಕೊಂಡು ಹೋಗ್ಬೇಕು. ಈಗ ನಾನು ನೂಲು ಅಂತ ಅನ್ನೋ ಬದಲು ಇನ್ನೊಂದು ಸ್ಟೆಪ್ ಹಿಂದಕ್ಕೆ ಹೋಗ್ತೀನಿ. ಏನದು ಹೇಳಿ, ನೀವ್ ಯಾರಾದ್ರೂ ಹೇಳಿ, ನಿಮ್ಗೆಲ್ಲ ಗೊತ್ತಿರೋದೇ. ಬೇಕಾದ್ರೆ ಹತ್ತಿ. ಅಲ್ಲಿ ಹತ್ತಿ ಅಂದ್ರೆ ಏನು? ಇವಾಗ ನಾನೇನ್ ಹೇಳಿದ್ನೋ ಅದನ್ನೇ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ. ಹತ್ತಿಯಿಂದಾನೇ ನೂಲಾಗಿರೋದು. ಕರೆಕ್ಟ್. ಅಲ್ಲಿಗೆ ಹತ್ತಿ ಆಧಾರ, ನೂಲಿಗೆ ಹತ್ತಿ ಆಧಾರ. ಕರೆಕ್ಟ್. ಆಮೇಲೆ ಹಂಗೆ ಪಾಯಿಂಟ್ಗಳು. ಸೊ ಹತ್ತಿದ ಗಿಡನೋ ಮರನೋ ಆಧಾರ ಆಗತ್ತೆ. ಅದಕ್ಕೆ ನೆಲ ಮಣ್ಣು, ಅದ್ರ ಹಾಗೆ ನೇಚರ್ ಬರ್ತಾ ಕೆಳಗೆ ನೇಚರ್. ಈಗ ಆ ಗಿಡ ಬೆಳೆಯೋದಿಕ್ಕೆ ಕಾರಣ ಏನು? ಗಿಡ ಬೆಳಿಬೇಕು ಅಂದ್ರೆ ನೀರು, ಬೆಳಕು, ನೀರು. ಆಮೇಲೆ ಅಲ್ಲಿ ಏನಾಯ್ತು ನೋಡ್ರಿ, ಪಂಚಭೂತಗಳ ಕಡೆ ಬಂದ್ಬಿಟ್ರು. ಹತ್ತಿಯಿಂದ ಇದ್ದ ತಕ್ಷಣ ಮರ ತಗೊಂಡು ಭೂಮಿ ಕಡೆ ಬಂದ್ಬಿಟ್ರು. ಇವಾಗ ಪಂಚಭೂತಗಳ ಕಡೆ, ಭೂಮಿಯಿಂದ ನೀರು ಅಂದ್ರೆ ಜಲ, ಜಲದಿಂದ ನೆಕ್ಸ್ಟ್ ನಿಮಗ್ ಮಳೆ ಹೆಂಗಾಯ್ತು? ನೀರು. ಸೂರ್ಯನ ಅಗ್ನಿಯಿಂದ ಬೆಳಕಿಗೆ ಬಂದ್ರು. ಬೆಳಕಾದ್ಮೇಲೆ ಆ ಗಿಡ ಬೆಳಿಬೇಕಾದ್ರೆ ಅದಕ್ಕೆ ಗಾಳಿ ಇರ್ಬೇಕು. ಮತ್ತೆ ಅಲ್ಲಿ ಮೋಡುಗಳಾಗಿ ಮೇಲಕ್ಕೆ ಹೋದ್ಮೇಲೆ ಗಾಳಿ ಅದನ್ನ ತಗೊಂಡೋಗಿ ಎಲ್ಲಿ ಮಳೆ ಆಗ್ಬೇಕು ಅಲ್ಲಿ ಎಲ್ಲ ಮೋಡಗಳು ಒಂದಕ್ಕೊಂದು ಡ್ಯಾಶ್ ಆಗಿ ಅಲ್ಲಿ ಮಳೆ ಸುರಿಬೇಕು. ಅಲ್ಲಿ ಗಾಳಿ ಬಂತು. ಇವೆಲ್ಲ ಎಲ್ಲಿದೆ? ಆಕಾಶದಲ್ಲಿದೆ. ಹೆಂಗ್ ಹೋಗ್ತಾರ ನೋಡ್ರಿ ಆಕಾಶಕ್ಕೆ ಹೋಗಿ. ಆಕಾಶವನ್ನ ಅಂತ ಹಿಂದೆ ಯಾವ್ದಿದೆ? ಪ್ರಶ್ನೆ ಯಾವ್ದಿದೆ ಆಕಾಶಕ್ಕಿಂತ ಹಿಂದೆ? ಚೈತನ್ಯ, ಅಂದ್ರೆ ಪರಮಾತ್ಮನೇ ಇದ್ದಾನೆ, ಆತ್ಮ. ಸೊ ಹೇಗಿದೆ ನೋಡ್ರಿ. ಅದಕ್ಕೆ ಶಾಸ್ತ್ರದಲ್ಲಿ ಆತ್ಮನು ಒಬ್ಬನೇ ಇದ್ದ, ಅವನು ಯೋಚನೆ ಮಾಡ್ದ. ಇಲ್ಲಿ ಯೋಚನೆ ಮಾಡ್ದ ಅಂತ ಅನ್ನೋದಕ್ಕೂ ಯಾಕೆ ಹೇಳಿದ್ರಂಗೆ ಪ್ರತಿಯೊಂದಕ್ಕೂ ಅರ್ಥ ಇದೆ. ಯಾರಾದ್ರೂ ಹೇಳ್ತೀರಾ? ಆತ್ಮನ ಒಬ್ಬನೇ ಇದ್ದ, ಅವನು ನಾನು ಅನೇಕವಾಗಬೇಕು ಅಂತ ಅನ್ಕೊಂಡು ಯೋಚನೆ ಮಾಡ್ದ. ಯಾಕೆ ಯೋಚನೆ ಮಾಡ? ಏನಂತಾನೆ ಯೋಚನೆ ಮಾಡ್ಲಿ? ಆ ಯೋಚನೆ ಮಾಡ್ದ ಅಂತ ಯಾಕೆ ಹೇಳಿದ್ರು? ಯಾಕೆ? ಯಾರಾದ್ರೂ ಹೇಳ್ತೀರಾ? ಯಾರೋ ಸುರೇಶ? ಇಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ಮನಸ್ಸು ಚೈತನ್ಯ ಅಂತ. ಇಲ್ಲಿ ಈ ಕಪಿಲ ಸಾಂಖ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರಧಾನದಿಂದ ಪ್ರಪಂಚ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಪ್ರಧಾನ ಅಂದ್ರೆ ಅನಾತ್ಮ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆಟಮ್ ಗೀಟಮ್ ಆ ಅರ್ಥ ಬಂದ್ಬಿಡ್ತದ, ಅನಾತ್ಮವೇ. ಅಲ್ಲಿಂದ ಪ್ರಪಂಚ ಸೃಷ್ಟಿ ಆಯ್ತು ಅಂತ ಈ ಕಪಿಲ ಸಾಂಖ್ಯರು ಹೇಳ್ತಾರೆ. ನೋಡ್ರಿ, ವೇದಗಳೇ ಆಧಾರ, ವೇದಗಳೇ ಓದ್ಕೊಂಡವರು ಎಷ್ಟು ತಪ್ಪಾಯ್ತು. ಇನ್ನ ಇವರು ವೈಶೇಷಿಕರು, ಅವರು ವೇದಗಳನ್ನೇ ಓದ್ಕೊಂಡವರು. ವೇದಾಂಗ ಎಲ್ಲ ಗೊತ್ತಿತ್ತು ಅವ್ರಿಗೆ, ಗ್ರಾಮರ್ ಗೊತ್ತಿತ್ತು, ಸಂಸ್ಕೃತ್ ಗೊತ್ತಿತ್ತು. ಅಷ್ಟು ವೇದಾಂಗಗಳು, ವೇದ ಉಪಾಂಗಗಳು ಗೊತ್ತಿತ್ತು ಅವ್ರಿಗೆ. ಅವ್ರೇನ್ ಹೇಳ್ತಾರೆ? ಅವರು ಅಣು ಅಂತ ಕರೀತಾರೆ, ಅಣು. ಇವರು ಕಪಿಲ ಸಾಂಖ್ಯರು ಇರೋದ್ರಿಂದ ಪ್ರಪಂಚ ಸೃಷ್ಟಿ ಆಗುತ್ತೆ ಅಂತ. ಅವರು ಇರೋದು ಯಾಕೋ ಸೃಷ್ಟಿ ಆಗ್ಬೇಕು ದಡ್ಡ ಅಂತ ಇವ ವೈಶೇಷಿಕರು ಇಲ್ಲದ್ರಿಂದ ಬರಬೇಕು ಅಂತ ಇವನು. ಅವರು ಇಲ್ಲದೆ ಇರೋದು ಹೆಂಗೋ ಬರುತ್ತೆ. ಈಗ ಬಂಜೆಯ ಮಗ ಎಲ್ಲಿ ಬರ್ತಾನ? ಇಲ್ಲದೆ ಇರೋದ್ರಿಂದ ಅದು ಹೆಂಗ್ ಬರ್ತಾನೆ? ಬಂಜೆ ಮಗ. ಆಮೇಲೆ ಮೊಲದ ಕೊಂಬು ವಸ್ತುನೇ ಇಲ್ಲ, ಅದಕ್ಕೆ ಮಗ ಬಂತು ಅಂದ್ರೆ ಅರ್ಥ ಎಂತದ್ದ? ಇಲ್ಲದೆ ಇರೋದ್ರಿಂದ ಅದೇಂಗ್ ಬರುತ್ತೆ? ಇರೋದೇ ಬರ್ಬೇಕು ಅಂತ ಇವರಿಬ್ರು ಕಿತ್ತಾಡ್ತಾರೆ. ಕಿತ್ತಾಡ್ದಾಗ ಶಂಕರಾಚಾರ್ಯ ಸುಮ್ಮನೆ ಕೈ ಕಟ್ಕೊಂಡು ಕಿತ್ತಾಡ್ರಪ್ಪ ಅಂತಾರೆ. ಕೊನೆಗೆ ಇರೋದ್ರಿಂದನೂ ಸೃಷ್ಟಿ ಆಗೋಲ್ಲ, ಇಲ್ಲದ್ರಿಂದನೂ ಸೃಷ್ಟಿ ಆಗಲ್ಲ.
ಅವನು ಎಲ್ಲರೂ ಅನಾತ್ಮನೇ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನು ಈ ಸೈಂಟಿಸ್ಟ್ಗಳು ಬಂದಿದ್ರೆ ಆಟಮ್ನಿಂದ ಸೃಷ್ಟಿ ಆಗುತ್ತೆ ಅಂತ ಇವರು ಹೆಂಗಿದೆ ನೋಡ್ರಿ. ವೆಸ್ಟರ್ನ್ ಫಿಲಾಸಫರ್ಸ್ ಎಲ್ಲ ಅನಾತ್ಮ ಇಟ್ಕೊಂಡು ಅನಾತ್ಮದಿಂದ ಎಲ್ಲಾದ್ರೂ ಬರುತ್ತಾ ಸ್ವಾಮಿ? ಬರೋದಿಲ್ಲ. ಅದಕ್ಕೆ ನೋಡ್ರಪ್ಪ, ನಮ್ಮದೂ ಕೂಡ ಸತ್ಯತ್ವವಾದಿಯೇ, ಇರೋದ್ರಿಂದಲೇ ಹುಟ್ಟಬೇಕು ಅಂತ ಹೇಳಿದ ತಕ್ಷಣ ಇವನು ಕಪಿಲ ಸಾಂಖ್ಯನು ನೋಡಿದ್ರ ನಮ್ದೇ ಕರೆಕ್ಟ್ ಅಂತಾನೆ. ನಿನ್ ಕರೆಕ್ಟ್ ಅಲ್ಲ, ಕೂತ್ಕೊ. ನಾವು ಹೇಳ್ತಾ ಇರೋದು ಮಾಯಾ ಸತ್ಯತ್ವವಾದ. ನೀನು ಅದು ಸತ್ಯವಾಗಿದೆ ಅಂತ ಇಟ್ಕೊಂಡು ಹೇಳ್ತಾ ಇದ್ದೀಯ, ಅನಾತ್ಮನ ಇಟ್ಕೊಂಡಿದ್ದೀಯ. ಇಲ್ಲಿ ಇವರು ಹೇಳೋ ಈ ಸತ್ಯತ್ವವಾದಿಗಳು ಅಲ್ಲ, ಪರಮಾತ್ಮನಿಂದಲೇ ಸೃಷ್ಟಿ ಆಯಿತು. ಅದೆಷ್ಟು ಚೆನ್ನಾಗಿದೆ. ಅದಕ್ಕೆ ಅವನು ಯೋಚನೆ ಮಾಡ್ದ. ಇಲ್ಲಿ ಯೋಚನೆ ಮಾಡ್ದ ಅಂದಿದ ತಕ್ಷಣ ಕಪಿಲ ಸಾಂಖ್ಯರು ಹೇಳೋ ಅನಾತ್ಮ ಯೋಚನೆ ಮಾಡಕ್ ಬರಲ್ಲ. ಅದಕ್ಕೆ ಹಿಂದೆಗಡೆ ಕರೆಂಟ್ ಇರಬೇಕು. ಕಣ್ಣೇ ಮನಸ್ಸೇ ಯೋಚನೆ ಮಾಡಕ್ ಬರಲ್ಲ, ಮನಸ್ಸು ಹಿಂದೆಗಡೆ ಕರೆಂಟ್ ಇರಬೇಕು. ಆದ್ದರಿಂದ ನಿಂದು ಒಪ್ಪಕ್ಕಾಗಲ್ಲ ಕಣೋ, ನಿಮ್ದು ಯಾರ್ದು ಒಪ್ಪಕ್ಕಾಗಲ್ಲ ಅಂತ ಹೇಳಿ ಸೃಷ್ಟಿ ವಿಚಾರ ಹಿಂಗೆ ತಗೊಂತಾರೆ. ಬಿಡಿ, ಅದಿವಾಗೆಲ್ಲ ನಮಗೆ ಬೇಕಾಗಿರೋದು. ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದ್ದೇನೆ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಹೀಗೆ. ಇದು ವ್ಯವಹಾರ ದೃಷ್ಟಿಯಲ್ಲಿ ಇದು. ಮತ್ತು ನಾನು ಇನ್ನೊಂದು ಹೇಳಿದ್ದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಇದು ದೃಗ್ದೃಶ್ಯ ವಿವೇಕಕ್ಕೆ ಹಿಂಗೆ ಉಪಯೋಗಿಸ್ಕೊಂಡು ಹೋಗ್ತಾರೆ. ವಿವೇಕ, ಎಲ್ಲದಕ್ಕೂ ವಿವೇಕ ಬೇಕು. ವೇದಾಂತಕ್ಕೆ ವಿವೇಕ ಮೂಲ ಆಧಾರ. ಈ ವಿವೇಕ ಎಲ್ಲಿವರೆಗೂ ಕೆಲಸ ಮಾಡುತ್ತೆ ಅಂದರೆ, ದೃಶ್ಯ ಪ್ರಪಂಚದಲ್ಲಿ ನೀವು ಏನು ಹೇಳ್ತೀರೋ ಎಲ್ಲದಕ್ಕೂ ಬೇಕಾಗುತ್ತೆ. ನೀವು ಅದೃಶ್ಯ ಪ್ರಪಂಚಕ್ಕೆ ಹೋಗಿದ ತಕ್ಷಣ ವಿವೇಕ ಅದು ಸ್ವಿಚ್ ಆಫ್ ಆಗಿಬಿಡುತ್ತೆ. ಆಗ ನಾವು ನೇರವಾದ ಅನುಭವ ಇಟ್ಕೋಬೇಕು. ಈ ವಿವೇಕ ವಿವೇಕ ಉಪಯೋಗಿಸ್ಬೇಕು ಅಂದರೆ ಮನಸ್ಸಿರ್ಲೇಬೇಕು. ಹೇಗೆ ಸ್ಮೃತಿ ಮತ್ತು ಪ್ರತಿಬಿಗ್ನಕ್ಕೆ ಮನಸ್ಸೇ ಆಧಾರವೋ, ಈ ವಿವೇಕಕ್ಕೂ ಮನಸ್ಸೇ ಆಧಾರ. ಈ ವಿವೇಕ ಎಲ್ಲಿವರೆಗೂ ಬರುತ್ತೆ? ಮನಸ್ಸು ಎಲ್ಲಿರುತ್ತೋ ಅಲ್ಲಿವರೆಗೂ ಬರುತ್ತೆ. ಅನಾತ್ಮದಲ್ಲಿ ಇದ್ರ ಕೆಲಸ. ಬಟ್ ಅನಾತ್ಮದಲ್ಲೇ ನಾವು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗೋದು ಬೇಕಾದಷ್ಟಿದೆ. ಬಟ್ಟೆಯಿಂದ ಹತ್ತಿ, ನೂಲು, ನೂಲಿಂದ ಹತ್ತಿ, ಹತ್ತಿಯಿಂದ ಮರ, ಇವೆಲ್ಲ ಗೊತ್ತಿದೆ. ಮರದಿಂದ ಭೂಮಿ. ಇಲ್ಲಿ ನಾವು ಇನ್ನೊಂದು ಪಾಯಿಂಟ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಹೇಗೆ ನಮಗೆ ಆ ನೂಲಿಗಿಂತ ಹಿಂದೆ ಹತ್ತಿ ಇದೆ ಅಂತ ಅಂದಾಗ, ಅಲ್ಲಿ ನೂಲು ಅಂತಂದ್ರೆ ಹೊರಗಡೆ ಇದೆ, ಸ್ಥೂಲವಾಗಿದೆ, ಅನಾತ್ಮವಾಗಿದೆ, ಅದು ಸಂಕುಚಿತವಾಗಿದೆ. ಹಾಗಾದ್ರೆ ಹತ್ತಿ ಹಿಂದೆ ಇದೆ, ಸೂಕ್ಷ್ಮವಾಗಿದೆ. ನಾನು ಇದಕ್ಕೆ ಹೋಲಿಸಿದಾಗ ಅದಕ್ಕೆ ಆತ್ಮ ಅಂತ ಕರಿತೀನಿ. ಆತ್ಮ ಅಂದ್ರೆ ನಾವು ಹೇಳೋ ಆತ್ಮ ಅಲ್ಲ, ಇಂಪಾರ್ಟೆಂಟ್. ನಿಮಗೆ ನೂಲು ಬರಬೇಕಾದ್ರೆ ಹತ್ತಿ ಇಲ್ಲದೆ ಬರೋಲ್ಲ. ಇದು ಕಾರಣ, ಅದು ಕಾರ್ಯ. ಆ ದೃಷ್ಟಿಯಿಂದ ಇದನ್ನು ಒಂದು ಆತ್ಮ ಅಂತ ಕರೀತೀವಿ. ಮತ್ತು ಸೂಕ್ಷ್ಮವಾಗಿದೆ, ಹಿಂತಡಿಕೆ ಇದೆ, ಇದೇ ಆ ನೂಲ್ಗೆ ಆಧಾರ ಅಂತ. ಹೆಂಗೆ ನೋಡ್ರಿ, ಇಲ್ಲಿ ನಾವು ವಿವೇಕ ಉಪಯೋಗಿಸ್ಕೊಳ್ಳುವಾಗ ಈ ರೀತಿ ಹೋಗ್ಬೇಕು. ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹಿಂಗೆ ಹೋಗ್ಬೇಕು. ಎಲ್ಲಿವರೆಗೂ ಬರ್ತೀರಾ? ಆಕಾಶದವರೆಗೂ ಬರ್ತೀರಾ. ಆಕಾಶಕ್ಕೆ ಒಂದು ಗುಣ ಇದೆ, ಶಬ್ದ. ಅಲ್ಲಿ ಗುಣ ಇದೆ ಅಂದ್ರೆ ಮನಸ್ಸು ಕೆಲಸ ಮಾಡುತ್ತೆ. ಈಗ ನಾನು ಆಕಾಶವನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಅಲ್ಲಿಗೆ ಹೋದಾಗ ಈ ವಿವೇಕ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಯಾಕೆ? ಮನಸ್ಸು ಅಲ್ಲಿ ಮುಂದಕ್ಕೆ ಹಿಂದಕ್ಕೆ ಹೋಗಲ್ಲ. ಆವಾಗ ಏನ್ ಮಾಡ್ಬೇಕು? ನಾನು ನೇರಾದ ಅನುಭವ ಇಟ್ಕೋಬೇಕು. ಹಾಗೆ ಈಗ ಇದು ಸಾಧನೆಗೆ ಸಹಾಯ ಆಗುತ್ತೆ. ವಿವೇಕ ಅಂತಂದ್ರೆ ಎಕ್ಸಾಂಪಲ್ ಜ್ಞಾಪಕ ಇಟ್ಕೊಳ್ರಿ, ಎಲ್ಲ ಕಡೆ ನಾವು ವಿವೇಕ ಉಪಯೋಗಿಸ್ಕೊಂತ ಬರಬೇಕು. ಇನ್ನೊಂದು, ಇದು ದೃಷ್ಟಾಂತ ಕೊಟ್ಟೆ ನಿಮ್ಗೆ ಎಕ್ಸಾಂಪಲ್. ದೃಷ್ಟಾಂತಿಕದಲ್ಲೂ ನಾವು ಹೀಗೆ ನೋಡಬೇಕು. ಈ ಕಾಟಕೋಪನಿಷತ್ ಪೂರ್ತಿ ಆಗಿಲ್ಲ ನಮ್ಗೆ. ಕಾಟಕೋಪನಿಷತ್ನಲ್ಲಿ ಅಧ್ಯಾತ್ಮ ಯೋಗ, ಧ್ಯಾನ ಯೋಗ, ಅಧ್ಯಾತ್ಮ ಯೋಗ ಅಂತ ಕರೀತಾರೆ. ಭಗವದ್ಗೀತೆ 6ನೇ ಅಧ್ಯಾಯ ಕಾಟಕೋಪನಿಷತ್ನಲ್ಲಿ ಹೇಳಿರೋದು ನಾವು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ಕಾರಿಕೆಯಲ್ಲಿ ಕೂಡ ಮುಂದಕ್ಕೆ ಮಾಂಡಿಕ್ಯ ಉಪನಿಷತ್ತು ಅಲ್ಲಿ ಕೂಡ ಒಂದು ಹೇಳ್ತಾರೆ. ಅಲ್ಲಿ ಅದು ಕೂಡ ನಾವು ಎಲ್ಲ ಸೇರಿಸ್ಕೋಬೇಕಾಗುತ್ತೆ. ಧ್ಯಾನ ಮಾಡೋದು ಹೇಗೆ ಅಂತಂದ್ರೆ, ಎಲ್ಲರೂ ಸುಮ್ಮನೆ ಧ್ಯಾನ ಮಾಡಬೇಕು ಅಂತಾರೆ. ಧ್ಯಾನ ಅಂದ್ರೆ ಗೊತ್ತಿಲ್ಲ, ಹೇಗೆ ಮಾಡಬೇಕು ಗೊತ್ತಿಲ್ಲ. ಈ ಎಲ್ಲ ನಾವು ಆಮೇಲೆ ತಿಳ್ಕೊಂಬರೋಣ. ಈಗ ಇಲ್ಲಿಗೆ ಬರೋಣ. ಇಲ್ಲಿ ದೃಷ್ಟಾಂತ ಹೇಳಿದ್ರಿ ಸರ್, ನೂಲು, ಹತ್ತಿ, ಸೂಕ್ಷ್ಮ, ಸ್ಥೂಲದಿಂದ ಸೂಕ್ಷ್ಮಕ್ಕೆ. ಇಲ್ಲಿ ನನಗೆ ದ್ರಾಷ್ಟಾಂತಿಕ ಇಂಪಾರ್ಟೆಂಟ್. ನಮಗೆ ಈ ದ್ರಾಷ್ಟಾಂತಿಕದಲ್ಲಿ ನೋಡ್ರಿ, ದೃಗ್ದೃಶ್ಯ ವಿವೇಕ. ಸ್ವಾಮಿಗಳು ಒಂದು ಪುಸ್ತಕನೇ ಬರೆದಿದ್ದಾರೆ, ದೃಗ್ದೃಶ್ಯ ವಿವೇಕ. ಅದರಲ್ಲಿ ಇದೇ ಮೇಯ್ನಾಗಿ ತಗೊಂಬಂದಿದ್ದಾರೆ.
ಕಾಟಕೋಪನಿಷತ್ನಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಇದನ್ನೇ ಎಕ್ಸ್ಪ್ಲೈನ್ ಮಾಡೋದು. ಹೇಗೆ ಸಂದರ್ಭ ಬಂದಾಗ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ತುಂಬ ಇಂಪಾರ್ಟೆಂಟ್, ಅವು ಚೆನ್ನಾಗಿ ನಾಟುತ್ತೆ ಅಂತ ಅಷ್ಟೇ. ಈಗ ಪ್ರಪಂಚ 5 ವಸ್ತುಗಳು. ಏನದು ಪ್ರಶ್ನೆ ಕೇಳ್ತೀನಿ. ಪ್ರಪಂಚ ಶಬ್ದ ರಸ ರೂಪ, ಶಬ್ದ ರಸ ರೂಪ, ಶಬ್ದ ಸ್ಪರ್ಶ ರೂಪ ರಸ 5 ಅಲ್ವಾ? ಈ 5 ವಸ್ತುಗಳು ಬಿಟ್ರೆ 6ನೇ ವಸ್ತು ನೀವು ತೋರ್ಸಕ್ ಬರಲ್ಲ. ಆಧ್ಯಾತ್ಮಿಕವಾಗ್ಲಿ, ಆದಿ ಭೌತಿಕ ಆಗ್ಲಿ, ಆದಿ ದೈವಿಕ ಆಗ್ಲಿ, ಮುಗಿದೋಯ್ತು. ಆದ್ದರಿಂದ ಈ 5 ವಸ್ತುಗಳು ಇದೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಇವು ಆಬ್ಜೆಕ್ಟ್, ವಿಷಯ. ನಾನೇ ಸಬ್ಜೆಕ್ಟ್ ಏನಿರ್ಬೇಕು ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ವಿಷಯವಿರ್ಬೇಕು, ವಿಷಯಕ್ಕೆ ವಿಷಯ ಇರ್ಬೇಕು. ವಿಷಯ ಇದೆ, 5 ಇದೆ. ಸಬ್ಜೆಕ್ಟ್ ಸ್ಟೋರಿ ಆಗಲ್ಲ ಸರ್, ಅದು ಆಬ್ಜೆಕ್ಟ್ ಇರ್ಬೇಕು, ಆಬ್ಜೆಕ್ಟ್ ಇರ್ಬೇಕು. ಆಬ್ಜೆಕ್ಟ್ ಇದೆ. ಈಗ 5 ವಸ್ತುಗಳು ಇದೆ. ನಾನು ಈ 5 ವಸ್ತುಗಳು ಇದೆ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಸಬ್ಜೆಕ್ಟ್ ಏನಿರ್ಬೇಕು? ಮನಸ್ಸಿರ್ಬೇಕು. ಸಬ್ಜೆಕ್ಟ್ ತೋರಿ ಆರಲ್ಲ ಸರ್, ಹಾಗಲ್ಲ, ಅರ್ಥ ಮಾಡ್ಕೊಳ್ಳಲಿಲ್ಲ. ಈಗ 5 ವಸ್ತುಗಳಿದೆ, ಅಲ್ಲಿ ರೂಪ ಇದೆ, ಬಣ್ಣ ಇದೆ, ಅದಕ್ಕೆ ಗುಂಡಾಗಿದೆ ಅಂತ ಹೇಳ್ಬೇಕಾದ್ರೆ ಈ ಸಬ್ಜೆಕ್ಟ್ ನಲ್ಲಿ ಏನ್ ಇರ್ಬೇಕು? ಇನ್ಸ್ಟ್ರೂಮೆಂಟ್, ಕಣ್ಣು, ಕಣ್ಣಿರ್ಬೇಕು. ಕಣ್ಣಿರ್ಬೇಕು. ಹಾಗೆ 5 ವಸ್ತುಗಳು ಇದೆ ಅಂತ ಹೇಳ್ಬೇಕಾದ್ರೆ ನನ್ಗೆ 5 ಇನ್ಸ್ಟ್ರೂಮೆಂಟ್ಸ್ ಇರ್ಬೇಕು. ಏನದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ. ಮುಗಿದೋಯ್ತು. ಆದ್ರಿಂದ ಇಲ್ಲಿ ವಸ್ತುಗಳು ಸ್ಥೂಲವಾಗಿದೆ, ಹೊರಗಡೆ ಇದೆ. ಈ ವಿಷಯ, ಇದಕ್ಕೆ ವಿಷಯ ಅಂತೀವಿ ನಾವು, ಇದಕ್ಕೆ ವಾಚ್ಯ ಅಂತೀವಿ. ನೋಡ್ರಿ ಹೆಸರುಗಳು ಹೆಂಗ್ ಬರುತ್ತೆ, ಬೇರೆ ಬೇರೆ ಕಡೆ ಎಲ್ಲೋ ಏನೋ ಹೇಳಿರ್ತಾರೆ. ವಾಚ್ಯ, ವಿಷಯ. ಹಾಗೆ ಅಭಿಧೇಯ, ನೀವೇನ್ ಬೇಕಾದ್ರೂ ಹೇಳ್ರಿ, ವಸ್ತು, ಆಬ್ಜೆಕ್ಟ್. ಈಗ ಇವು ಸ್ಥೂಲವಾಗಿದೆ, ಹೊರಗಡೆ ಇದೆ. ಈಗ ಇವಕ್ಕಿಂತ ನನ್ಗೆ ಇಂದ್ರಿಯಗಳಿಲ್ಲಪ್ಪ, ವಸ್ತು ಇದೆ, ಅದಕ್ಕೆ ಬೆಲೆ ಇಲ್ಲ. ಒಬ್ಬ ಕುರುಡ ಇದ್ದಾನೆ, ಹುಟ್ಟುಕುರುಡ, ವಸ್ತುಗಳು, ಅವನಿಗೆ ಅದಕ್ಕೆ ಬೆಲೆ ಇಲ್ಲ. ಅಲ್ಲಿಗೆ ನಿನ್ಗೆ ಈ ವಸ್ತುಗಳಿಗೆ ಬೆಲೆ ಬರಬೇಕಾದ್ರೆ ನಿನ್ನ ಕಣ್ಣು ಚೆನ್ನಾಗಿರ್ಬೇಕು ಅವನಿಗೆ. ಹಾಗೆ ಈ 5 ವಸ್ತುಗಳು ಇದೆ ಇಲ್ಲ ಅಂತ ನೀನು ಹೇಳ್ಬೇಕಾದ್ರೆ ನಿನ್ಗೆ 5 ಇಂದ್ರಿಯಗಳು ಬೇಕು. ಅಲ್ಲಿಗೆ ಸೂಕ್ಷ್ಮ ಯಾವುದು? ಈ ವಸ್ತುಗಳಿಗೆ ಬೆಲೆ ಬರಬೇಕಾದ್ರೆ ಯಾವುದು ಅಂತಂದ್ರೆ ಇವು ಇಂದ್ರಿಯಗಳು. ಅಲ್ಲಿ ಇಂದ್ರಿಯಗಳು ಒಳಗಡೆ ಇದೆ, ಸೂಕ್ಷ್ಮವಾಗಿದೆ. ಅದನ್ನು ನಾನು ಆತ್ಮ ಅಂತ ಕರಿತೀನಿ. ಅದು ಸೂಕ್ಷ್ಮವಾಗಿದೆ. ಈ ವಸ್ತುಗಳಿಗೆ ಇದೇ ಆಧಾರ, ಇವಿಲ್ಲ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ. ಅರ್ಥ ಆಯ್ತಲ್ಲ? ಅಲ್ಲಿಗೆ ನಾನು ಒಂದು ಸ್ಟೆಪ್ ಹಿಂದಕ್ಕೆ ಹೋದೆ. ಈಗ ಇಲ್ಲಿಗೆ ಬಂದಿದ ತಕ್ಷಣ ನನಗೆ ಬರೀ ಇಂದ್ರಿಯಗಳಿದ್ಬಿಟ್ರೆ ವಸ್ತುಗಳು ಕಾಣೋದಿಲ್ಲ. ಮತ್ತ ಆ ಇಂದ್ರಿಯಗಳಿಗೆ ಇನ್ನೇನ್ ಬೇಕು ಹಿಂದೆಗಡೆ? ಯಾರಾದ್ರು ಮನಸ್ಸು ಸರ್, ಮನಸ್ಸಿರ್ಬೇಕು. ಕರೆಕ್ಟ್. ಈಗ ಮನಸ್ಸು ಇಂದ್ರಿಯಗಳ ಜೊತೆ ಸೇರದೆ ಇದ್ರೆ ನನಗ ವಸ್ತು ಕಣ್ಣಿ, ಮನಸ್ಸು ಇಂದ್ರಿಯ ಜೊತೆ ಸೇರದೆ ಇದ್ರೆ ಆ ವಸ್ತು ಇದೆ ಅಂತ ನನ್ಗೆ ರೆಕಗ್ನೈಸ್ ಆಗಲ್ಲ. ನಾನು ಕೂತ್ಕೊಂಡಿರ್ತೇನೆ, ಸೈಂಟಿಸ್ಟ್ ಒಬ್ಬ ಎದುರುಗಡೆ ಕೂತಿದ್ದಾನೆ, ಕಣ್ ತೆಗ್ದಿದ್ದಾನೆ, ಅವನ ಫ್ರೆಂಡ್ ಬಂದಿದ್ದಾನೆ, 1/4 ಗಂಟೆ ಕೂತಿದ್ದಾನೆ, ಅವನ್ಗಿಟ್ಟಿದ್ದ ಊಟ ಎಲ್ಲ ತಿಂದ್ಬಿಟ್ಟಿದ್ದಾನೆ, ಅವನ್ಗೇನು ಅರ್ಥ ಆಗಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದಾನೆ. ಆ ಸೈಂಟಿಸ್ಟ್ ಕೊನೆಗೆ ಏನೋ ನೋಡ್ರಿ, ಆ ಸೈಂಟಿಸ್ಟ್ಗಳಂದ್ರೆ ಇವ್ರನ್ನ ಋಷಿ ಮುನಿಗಳು ಅಂತ ಕರೀತಾರೆ. ಮುಳುಗೋಗ್ಬೇಕು ನಾವು, ಅದು ಆ ಒಳಗಡೆ ಮುಳುಗೋಗ್ಬಿಟ್ರೆ ಅಲ್ಲಿ ಏನಾಗಿದೆ ಪ್ರಪಂಚದ ಗಾಬರ ಇರಬಾರ್ದು. ಪರಮಾರ್ಥದಲ್ಲ, ಸೈಂಟಿಸ್ಟ್ಗಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಇದಕ್ಕೆ ಬೇಕು ಸ್ವಲ್ಪ. ಆಮೇಲೆ ನೀವು ಈ ಸಾಕ್ಷಿ ಅನುಭವ ಇಟ್ಕೊಂಡಾಗ ಅದು ಬೇಕಾಗಲ್ಲ, ಅದು ಬೇರೆ. ಆಗ ಆಮೇಲೆ ಅವನೇನಾಯ್ತಂತೆ, ಒಬ್ಬ ಸೈಂಟಿಸ್ಟ್, ಸ್ವಾಮಿಗಳು ಬರ್ತಿದ್ದಾರೆ ಅವ್ರ ಪುಸ್ತಕಗಳಲ್ಲಿ, ಎಕ್ಸಾಂಪಲ್ಸ್ ಅಲ್ಲೇ ಸಿಕ್ಕಿದ್ದವು. ಆ ಸೈಂಟಿಸ್ಟ್ ನೋಡ್ತಾನೆ, ಎಷ್ಟು ಮುಳುಗೋಗಿದ್ದ ಅದರಲ್ಲಿ ಅಂದ್ರೆ, ಅರೆ ನಾನು ಊಟ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ಕೈ ತೊಳ್ಕೊಂಡು ಮೂತಿ ಒರ್ಸ್ಕೊಂಡಂತೆ. ಅವನ್ ಫ್ರೆಂಡ್ ತಿಂದೋಗಿದ್ದು ಆಮೇಲೆ ಗೊತ್ತಾಯ್ತು, ನಾನಲ್ಲ ತಿಂದ, ನನ್ನ ಫ್ರೆಂಡ್ ಬಂದಿದ್ದು. ಇವನ್ ಮನಸ್ಸು ಎಷ್ಟು ಮುಳುಗೋಗಿ, ಕಣ್ ತೆಗ್ದಿದ್ದಾನೆ, ನೋಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ, ಅವನ್ ಅಷ್ಟು ಗೊತ್ತಿಲ್ಲ. ಅದಕ್ಕೋಸ್ಕರ ಹಿಂದೆಗಡೆ ಮನಸ್ಸು ಸೇರಿದ್ರೇನೆ ಈ ಇಂದ್ರಿಯಗಳ ಕೆಲಸ ಮಾಡೋದು. ಅಲ್ಲಿ ಏನಾಯ್ತು, ಈ ಇಂದ್ರಿಯಗಳು ಸ್ಥೂಲವಾಯ್ತು, ಹೊರಗಡೆ ಆಯ್ತು, ಅನಾತ್ಮ ಆಯ್ತು, ಇದು ಸಂಕುಚಿತ. ಇದಕ್ಕೆ
ಆಧಾರ ಹಿಂದುಗಡೆ ಇರೋ ಮನಸ್ಸು, ಅದು ಸೂಕ್ಷ್ಮವಾಯಿತು, ಅದು ಆತ್ಮ, ಅದು ಬ್ರಾಡ್. ಈ ಮನಸ್ಸೇ ಇಂದ್ರಿಯಗಳನ್ನೆಲ್ಲ ವ್ಯಾಪಿಸಿದೆ. ಈ ಇಂದ್ರಿಯಗಳಿಗೆ ಇಂಥ ಮುಂದಕ್ಕೆ ವಸ್ತುಗಳನ್ನ ವ್ಯಾಪಿಸಿದೆ. ಮನಸ್ಸೇ ಹೊರಗಡೆ ಇರೋ ಪಂಚಭೂತಗಳನ್ನ ವ್ಯಾಪಿಸಿದೆ. ಅಲ್ಲಿಗೆ ನಿಮಗೆ ಆ ಪಂಚಭೂತಗಳು ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲಕ್ಕಿಂತ ನಿಮ್ಮ ಮನಸ್ಸು ಗ್ರೇಟ್ ಆಯ್ತು. ಅದಕ್ಕೆ ಮನಸ್ಸಿದ್ರೆ ಮಾರ್ಗ. ಹೀಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಹಿಂದಕ್ಕೆ ಹೋಗ್ಬೇಕು. ಸೊ ಅಲ್ಲಿಗೆ ಈ ಮನಸ್ಸು ಇಂಥ ಹಿಂದೆ ಸೂಕ್ಷ್ಮವಾಗಿ ಏನಾದ್ರೂ ಉಂಟಾ ಅಂದಾಗ ಯಾವುದಿದೆ? ಬುದ್ಧಿ ಸರ್, ಬುದ್ಧಿ. ಬುದ್ಧಿ. ಅಲ್ಲಿಗೆ ನಾವು ಹಂಗೆ ಬುದ್ಧಿಗೆ ಹೋಗ್ಬೇಕು. ಅಲ್ಲಿಗೆ ಈ ಮನಸ್ಸು ಹೊರಗಡೆ ಇದೆ, ಇದನ್ನ ಅನಾತ್ಮ ಅಂತ ಕರಿತೀನಿ. ಇದು ಸ್ಥೂಲ ಆಗೋಯ್ತು, ಮತ್ತಿದು ಸಂಕುಚಿತ, ಇದು ದುಃಖಾಲಯ. ಅದಕ್ಕಿಂತ ಹಿಂದೆ ಇರೋದು ಆತ್ಮ, ಅದು ಬ್ರಾಡ್, ಮತ್ತೆ ಮುಂದಿನದಕ್ಕೆ ಇದೆ ಆಧಾರ. ಹೀಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹಿಂದಕ್ಕೆ ಹೋಗ್ತೀನಿ. ಎಲ್ಲಿವರೆಗೂ ಹೋಗ್ತೀನಿ ಅಂತಂದ್ರೆ ಬುದ್ಧಿ ಆದ್ಮೇಲೆ ಚಿತ್ತ, ಚಿತ್ತ ಆದ್ಮೇಲೆ ಅಹಂಕಾರ, ಅಹಂಕಾರ ಆದ್ಮೇಲೆ ಆ ಅಹಂಕಾರವು ಅಥವಾ ಜೀವಪ್ಪ, ಅವನಿಗೆ ಹೆಸರುಗಳು ಬೇಕಾದಷ್ಟಿದೆ. ಜೀವಪ್ಪ ಅಂತಾರೆ, ಡೂಪ್ಲಿಕೇಟ್ ಅಂತಾರೆ, ಪಿಂಡಾತ್ಮ ಅಂತಾರೆ, ಅವನಿಗೆ ಇನ್ನೊಂದೇನು ವಸ್ತುಗಳ ಸತ್ಯತ್ವ ಅಲ್ಲ, ವಸ್ತುಗಳ ಸತ್ಯತ್ವವಾದ, ವಿಜ್ಞಾನವಾದ. ಅದಕ್ಕೆ ವಿಜ್ಞಾನ ಅಂತ ಕೊಡೋದನ್ನು ಕರೀತಾರೆ. ಅದಕ್ಕೆ ಇರ್ಲಿ, ಏನಾದರೂ ಇತ್ಕೊಳ್ಳಿ, ಒಟ್ಟಿನಲ್ಲಿ ಆ ಡೂಪ್ಲಿಕೇಟ್ ಈ ಜೀವಪ್ಪ ಇವನು ಇದ್ದಾನೆ ಇಲ್ಲ ಅಂತ ತಿಳಿಬೇಕಾದ್ರೆ ನೀವು ನೇರಾದ ಅನುಭವ ಉಪಯೋಗಿಸ್ಬೇಕು. ಅಲ್ಲಿಗೆ ಅವನೇ ಸೂಕ್ಷ್ಮ, ಅವನು ಹಿಂತಡಿಕೆ ಇದ್ದಾನೆ, ಅವನ ಆತ್ಮ. ನಾವು ಅಲ್ಲಿ ನಿಂತ್ಕೋಬೇಕು. ಹೋಗಿ ಅದಕ್ಕಿಂತ ಹಿಂದೆ ಇನ್ನೇನಾದ್ರೂ ಉಂಟಾ ಅಂದ್ರೆ ಏನಿಲ್ಲ. ಅದೇ ಅಸ್ತಿತ್ವ. ಅದನ್ನ ಆತ್ಮ ಅಂತ ಕರಿತೀವಿ, ಅದನ್ನ ಆನಂದ ಅಂತ ಕರಿತೀವಿ, ಅದು ಅತ್ಯಂತ ಸೂಕ್ಷ್ಮ ಅಂತ ಕರಿತೀವಿ. ಅದೇ ಇವಿಷ್ಟಕ್ಕೂ ಆಧಾರ. ಅಲ್ಲಿಗೆ ನಾನು ಅದೇ ಅವಸ್ಥೆಯಾಗಿ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನಾಗಿ ತೋರ್ತಾ ಇದೆ, ಎರಡಿಲ್ಲ. ಹೀಗೆ ನಾವು ಹೋಗ್ಬೇಕು. ಸಾರಿ, ನಾವು ಎಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ವಿ, ಬಟ್ ಆ ಇಂಪಾರ್ಟೆಂಟ್ ಪಾಯಿಂಟ್ ಇದ್ದಿದ್ದರಿಂದ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಯ್ತು. ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ ವ್ಯವಹಾರ ದೃಷ್ಟಿ, ಅವಿಚಾರ ದೃಷ್ಟಿ. ನಾವು ಇಷ್ಟು ಡೀಟೇಲ್ ವಿಚಾರ ಮಾಡಿರಲ್ಲ. ಆದ್ದರಿಂದ ಗುರು ಆದವನು ಈ ವ್ಯವಹಾರ ದೃಷ್ಟಿಯನ್ನು ಇಟ್ಕೊಂಡೇ ಪಾರಮಾರ್ಥ ದೃಷ್ಟಿಯನ್ನು ತೋರಿಸ್ಬೇಕಾಗುತ್ತೆ. ನೋನ್ ಟು ಅನ್ನೋನ್. ಆ ನೋನ್ ಟು ಅನ್ನೋನಿಗೆ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಯಾರಿಗಾದ್ರೂ ನೆನ್ಪುಂಟ ಈ ಶ್ಲೋಕ? ಆ ಶ್ಲೋಕ ಅದು ಚೆನ್ನಾಗಿ ತೋರಿಸುತ್ತೆ, ಇದೇ ಅರ್ಥ ತೋರಿಸುತ್ತೆ. ಯಾರಾದರೂ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ಹಿಂದೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಸೇಮ್ ಅರ್ಥ ಬರುತ್ತೆ. ಅಸತ್ತಿನಿಂದ ಸತ್ಯದ ಕಡೆಗೆ, ಮೃತ್ಯುವಿನಿಂದ ಅಮೃತದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ. ಇಷ್ಟು ಸಾಕು. ಇಷ್ಟು ತಿಳ್ಕೊಂಡ್ರೆ ಈ ವ್ಯವಹಾರಿಕ ದೃಷ್ಟಿ ಇದೆಯಲ್ಲ, ಇದು ಸಂಕುಚಿತ ದೃಷ್ಟಿ, ಇದು ನ್ಯಾರೋ ದೃಷ್ಟಿ, ಇದು ದುಃಖದ ದೃಷ್ಟಿ, ಇದು ಸ್ಥೂಲವಾದ ದೃಷ್ಟಿ. ಬೇಕಾದ ಹೆಸರುಗಳಿಗೆ ಮತ್ತು ತಪ್ಪು ದೃಷ್ಟಿ ಅಂದ್ರೆ ವ್ಯವಹಾರಕ್ಕೆ ಸಾಕು, ಪಾರಮಾರ್ಥಕ್ಕೆ ನಮ್ಮ ಕೆಲಸಕ್ಕೆ ಬರಲ್ಲ. ಇಷ್ಟು ತೆಗೆದುಕೊಂಡು ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ನೆಕ್ಸ್ಟು ಅದೇ ಪ್ಯಾರದಲ್ಲಿ ಕೊನೆ 3 ಲೈನ್ಗೆ ಬಂದ್ಬಿಟ್ಟಿದ್ದೀನಿ. ನಮ್ಮೆಲ್ಲರಿಗೂ ಎಚ್ಚರ, ಕನಸು, ನಿದ್ರೆ ಎಂಬ 3 ಅವಸ್ಥೆಗಳು ಆಗುತ್ತಿರುವಂತೆ ಅವುಗಳೊಳಗೆ ಒಂದಿರುವಾಗ ಇನ್ನೊಂದು ಇರೋದಿಲ್ಲ, ಇನ್ನೊಂದಿದ್ದಾಗ ಇನ್ನೊಂದಿರೋದಿಲ್ಲ ಅಂತ ಹೇಳ್ತಾರೆ. 3 ಅವಸ್ಥೆಗಳನ್ನು ಆತ್ಮನು ಅನುಭವಿಸುತ್ತಾನೆ ಎಂದಿದ್ದಾರೆ. ಇಲ್ಲಿ ಆತ್ಮನು ಯಾವುದಾದ್ರೂ ಅವಸ್ಥೆಗಳನ್ನ ಅನುಭವಿಸ್ತಾನ ಆತ್ಮನು ಅಂತ ಪ್ರಶ್ನೆ? ಇಲ್ಲ ಸರ್, ಇಲ್ಲ ಸರ್, ಅನುಭವಿಸಲ್ಲ. ಯಾಕೆ? ಅನುಭವಿಸೋದ್ರಿಂದ ಎರಡಾಗ್ಬಿಡತ್ತೆ. ಅನುಭವಿಸೋ ಅದೇ ಇರೋದಿಲ್ಲ. ತೋರಿ ಹಾರಲ್ಲ. ಹಗ್ಗ ಹಾವನ್ನ ಅನುಭವಿಸುತ್ತೆ ಅಂದ್ರೆ ಅರ್ಥ ಎಂತದ್ದು? ಎರಡು ಇಲ್ಲ ಅಲ್ಲಿ ಅಲ್ವಾ? ಅಲ್ಲಿ ಅನುಭವಿಸ್ತಾನೆ ಅಂದ್ರೆ ಇದಕ್ಕೆಲ್ಲ ಆಧಾರವಾಗಿದ್ದಾನೆ ಅಂತ ತಗೋಬೇಕಷ್ಟೆ. 3 ಅವಸ್ಥೆಗಳನ್ನ ಆತ್ಮನ ಅನುಭವಿಸ್ತಾನೆ ಅಂತ. ಇನ್ನು ಜೀವಪ್ಪನಿಗೆ ಹೇಳ್ರಿ,
ಅವನು ಎಚ್ಚರದ ಈ ಅನುಭವಗಳನ್ನ, ಕನಸನ ಅನುಭವಗಳನ್ನ, ನಿದ್ದೆಲ್ಲಾಗೋ ಆನಂದವನ್ನು ಅನುಭವಿಸ್ತಾನೆ ಅಂತ ಬೇಕಾದ್ರೆ ಹೇಳ್ರಿ. ಯಾಕೆ ಜೀವಪ್ಪ ಹಂಗೆ ಯೋಚನೆ ಮಾಡ್ತಾನೆ, ಆ ದೃಷ್ಟಿಯಿಂದ ಕರೆಕ್ಟ್ ಆಗ್ಬೋದು ಅಂತ ಇಷ್ಟು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಈಗ ನೋಡ್ರಿ, ನೆಕ್ಸ್ಟ್ ಸೆಂಟೆನ್ಸ್ ನಲ್ಲೇ ಸ್ವಾಮಿಗಳು ಕೊಟ್ಬಿಡ್ತಾರದು. ಈ ದೃಷ್ಟಿಯಿಂದಲೂ ಅವಸ್ಥೆಗಳು ಬಂದು ಹೋದ ಮೇಲೂ ಮತ್ತೊಂದು ಅವಸ್ಥೆ ಬಂದಾಗಲೂ ನಮ್ಮ ಸ್ವರೂಪ ಹಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು, ಅವಸ್ಥೆಗಳು ಆತ್ಮನಿಗೆ ಸ್ವಭಾವವಲ್ಲವೆಂದಾಗುತ್ತದೆ. ಸ್ವಭಾವ ಅಲ್ಲ ಅವರಿಗೆ. ಆದ್ದರಿಂದ ಅದು ಬಂದು ಹೋಗುತ್ತೆ, ಅವನು ಸಾಕ್ಷಿಯಾಗಿ ನಿಂತು ನೋಡ್ತಾ ಇರ್ತಾನೆ. ಮುಗಿದಾಯ್ತು. ಈಗ ಇಲ್ಲಿ ನಾನು ನೆಕ್ಸ್ಟ್ ಇದಕ್ಕೆ ಬರ್ತಾ ಇದ್ದೀನಿ. ಪುಸ್ತಕ ಇರೋರ ನೋಡ್ಕೊಳ್ರೆ ನೆಕ್ಸ್ಟ್ ಪೇಜ್ನಲ್ಲಿ 9ನೇ ಪೇಜ್ನಲ್ಲಿ, ಅಂದರೆ 59ನೇ ಪೇಜ್ PDF ಇರೋವರಿಗೆ ಮೇಲ್ಗಡೆಯಿಂದ 5ನೇ ಲೈನ್ ಇಲ್ಲಿ ಸ್ವಲ್ಪ ಅಲರ್ಟ್ ಆಗಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಪ್ರಶ್ನೆ ಕೇಳ್ತೀನಿ. ಹಾಯ್, ಇದರಂತೆ ಕನಸು ಕಂಡ ನಾನೇ ಈಗ ಎಚ್ಚೆತ್ತಿದ್ದೇನೆ, ಎಚ್ಚೆತ್ತು ಕಂಡ ನಾನೇ ನಿದ್ರೆಯಲ್ಲಿ ಏನೂ ಅರಿಯದಿದ್ದ ನಾನೇ ಈಗ ಎಚ್ಚರದಲ್ಲಿ ಹೊರಗಿನ ಪ್ರಪಂಚವನ್ನ, ಒಳಗಿನ ಮನಸ್ಸಿನ ಸ್ಥಿತಿಯನ್ನ ಅರಿತಾ ಇದ್ದೀನಿ ಅಂತಾರೆ. ಯಾರಿಗೆ ಹೇಳ್ತಾ ಇದ್ದಾರೆ ಇದನ್ನ? ಕರೆಕ್ಟ್ ಕರೆಕ್ಟ್. ಹಾಗೆ ನಮ್ಗೆ ಗೊತ್ತಿರೋದು ಇದೆ ಅಲ್ವಾ? ಎಷ್ಟು ಚೆನ್ನಾಗಿದೆ. ಯಾರಾದರೂ ಇದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ನಾನು ಹೇಳಿದ್ದೇನೆ ಇಲ್ಲ, ಅವ್ರು ಹೇಳಿದ್ದೇನೆ ಇನ್ನು ಸ್ವಲ್ಪ. ಯಾಕೆಂದ್ರೆ ಕಲ್ಪನಾ ಅವರೆಲ್ಲ ಪುಸ್ತಕ ಎಲ್ಲ ನೀವು ಹೇಳಿದಾಗ ಅವ್ರಿಗೆ ಅದು ಅರ್ಥ ಆಗಿದೆ. ಅಂದ್ರೆ ಅವನೇ ಎಚ್ಚರಿಕೆಯಲ್ಲೇ ಇರೋ ಜೀವಪ್ಪನೇ ಅನ್ಕೊಂತಾನೆ, ನಿದ್ದೆಯಲ್ಲಿ ನಾನೇ ಇದ್ದೆ, ನಾನೇ ಅನುಭವಿಸ್ದೆ, ನಾನೇ ಅನ್ಕೊಂಡು ಎಚ್ಚರಿಕೆ ದೃಷ್ಟಿಯಿಂದ ಅವನು ಹೇಳ್ತಾ ಇದ್ದಾನೆ ಎಲ್ಲ ನಾನೇ ಅಂತ. ಅದ್ ಹೇಳ್ತಾರೆ. ವಾಟ್ ಅಬೌಟ್ ಕನಸು? ಕನಸಲ್ಲೂ ಅಷ್ಟೇ, ಅದರಲ್ಲೂ ನಾನೇ ಇದ್ದೀನಿ ಅನ್ಕೊಂತಾನೆ. ನೋಡ್ರಿ ಹೆಂಗಿದೆ. ಈಗ ನಾವು ಈ ಜೀವಪ್ಪ ಡೂಪ್ಲಿಕೇಟ್ ಇವನ್ ಇಟ್ಕೊಂಡ್ರು ಕೂಡ ಅವನ್ ಕೇಳ್ರೆ 3 ಅವಸ್ಥೆಯಲ್ಲಿ ನಾನೇ ಇರೋದು ಅಂತ. ನಾವು ಎಚ್ಚರದಲ್ಲಿ ನಾನೇ ಕಣ, ಕನಸಿನಲ್ಲಿ ನಾನೇ ಇದ್ದಿದ್ದು ಕಣ. ಯಾಕೆ? ನಾನೇ ನೆನ್ಸ್ಕೊಂಡು ಹೇಳ್ತೀನಿ ನಿನಗೆ, ಬೆಳಗ್ಗೆ ಟಕ 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 ಹೇಳ್ತೇನೆ, ನಿದ್ದೆಯಲ್ಲಿ ನಾನೇ ಇದ್ದೆ ಕಣ ಅಂತ. ಈಗ ಈ ನಾನು ಅನ್ನೋದು 3 ಅವಸ್ಥೆಗೂ ಒಂದೇ ಅಂತ ಇವನ್ ಪ್ರಕಾರನೂ ಆಯ್ತು. ನಿಮ್ಮ ಆಧ್ಯಾತ್ಮದ ಏನ್ ಸ್ವಾಮಿ? ನೀವೇನ್ ಹೇಳೋದು? ನಾವು ಹಾಗೆ ಹೇಳ್ತಾ ಇದ್ದೀವಲ್ಲ. ವ್ಯವಹಾರದ ದೃಷ್ಟಿಯಿಂದ ಹೇಳಿದ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾನಲ್ಲ ಏನೋ. ಪ್ರಶ್ನೆ ನಮ್ದು. ವ್ಯವಹಾರದ ದೃಷ್ಟಿಯಿಂದ ನೀವೇನ್ ಹೇಳ್ತೀರಾ? 3 ಅವಸ್ಥೆಗಳಿಗೆ ಸಾಕ್ಷಿಯಾಗಿ ಆತ್ಮ ಇದ್ದಾನೆ ಅಂತ. ಇವನು ಅದೇ ಹೇಳ್ತಾ ಇದ್ದಾನಲ್ಲ ಸ್ವಾಮಿ. ಎಚ್ಚರದಲ್ಲಿ ನಾನೇ ಇದ್ದಿದ್ದು, ಕನಸಿನಲ್ಲಿ ನಾನೇ ಇದ್ದಿದ್ದು, ನಿದ್ದೆಯಲ್ಲಿ ನಾನೇ ಇದ್ದಿದ್ದು, ನಾನು ಒಬ್ಬನೇ ಆಯ್ತಲ್ಲ. ಅವನು ಅದ್ವೈತಾನೇ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಏನು ವ್ಯತ್ಯಾಸ? ಪ್ರಶ್ನೆ ಕೇಳ್ತಾ ಇದ್ದೆ. ಇವನು ಎಚ್ಚರಿಕೆ ದೃಷ್ಟಿಯಿಂದ ದೇಹಾಭಿಮಾನದಿಂದ ಹೇಳ್ತಾ ಇದ್ದಾನೆ. ಕರೆಕ್ಟು. ನನಗೆ ಇನ್ ಸ್ವಲ್ಪ ಕರೆಕ್ಟ್ ಆನ್ಸರ್ ಕರೆಕ್ಟು. ನನಗೆ ಇನ್ ಸ್ವಲ್ಪ ಕ್ಲಾರಿಫೈ ಆಗ್ಬೇಕು. ಇವನ್ ನಾನು ಅನ್ನೋದಕ್ಕೂ ಅಲ್ಲಿ ಜನಕ ಮಹಾರಾಜನೇ ಅದು ಹೇಳ್ತಾ ಇದ್ದಾನೆ. ಜನಕ ಮಹಾರಾಜ ನಾನೇ ಅಲ್ಲಿ ಭಿಕ್ಷಕನಾಗಿದ್ದೆ ಅಂತ, ನಿದ್ದೆಯಲ್ಲಿ ನನಗೇನು ಕಾಣಲಿಲ್ಲ ಅಂತ ಜನಕ ಮಹಾರಾಜ ದೃಷ್ಟಿಯಿಂದನೇ ಹೇಳ್ತಾ ಇದ್ದಾನೆ. ಇಲ್ಲಿ ನಾನು ಅಂತ ಹೇಳುವಾಗ ಒಂದು ವಸ್ತು, ಇಲ್ಲಿ ಎಚ್ಚರದಲ್ಲಿ ನಾನೇ ಇದ್ದೆ, ಕನಸಿನಲ್ಲಿ ನಾನೇ ಇದ್ದೆ, ನಿದ್ದೆಯಲ್ಲಿ ನಾನೇ ಇದ್ದೆ. ಕರೆಕ್ಟ್. ಪಾರಮಾರ್ಥ ದೃಷ್ಟಿಯಿಂದ ಇದ್ದಾಗ ಎಚ್ಚರದಲ್ಲಿ ಆತ್ಮ ನಾನೇ, ಕನಸಿನಲ್ಲಿ ನಾನೇ ಆತ್ಮ, ನಿದ್ದೆಯಲ್ಲಿ ನಾನೇ ಆತ್ಮ. ಇಲ್ಲಿ 2 ಆತ್ಮಗಳಿದೆ ಅಂತ ಆಯ್ತು. ವ್ಯತ್ಯಾಸ ಏನು ಅಂತ ನನ್ನ ಪ್ರಶ್ನೆ. ಇಲ್ಲ ಸರ್, 3ರಲ್ಲೂ ಒಂದೇ ಆತ್ಮ, ಅವನು ಸಾಕ್ಷಿಭೂತವಾಗಿರ್ತಾನೆ ಅಷ್ಟೇ. ಕರೆಕ್ಟು. ಈ ಶಾಸ್ತ್ರದ ಪ್ರಕಾರ ಗುರುಗಳು ತಿಳಿಸೋ ಆತ್ಮ ಸತ್ಯ, ಆನಂದ ಸ್ವರೂಪ, ಅದೇ ನಿಜವಾಗ್ಲೂ ಇರೋದು. ಇವನು ತಿಳ್ಕೊಂಡಿರೋ ನಾನು ಅನ್ನೋದು ಅದ್ವೈತ ಹೇಳ್ದಂಗೆ ಇದ್ರೂ ಇದು ದುಃಖಾಲಯ, ಇದು ಇಲ್ಲದೆ ಇರೋದು, ಇದು ಅನಾತ್ಮ. ವ್ಯತ್ಯಾಸ ಹಾಗೆ. ಆದ್ದರಿಂದ ನಾವು ಪರಮಾರ್ಥ ದೃಷ್ಟಿ ವಸ್ತು ತಪ್ಪಾಗಿ ತಿಳ್ಕೊಂಡಿದ್ವಿ ನಾವು. ಅವ್ರ ವಸ್ತು ಒಂದೇ ಅಂತ ಹೇಳ್ತಾ ಇದ್ದ ಅವನು ಹಾವೇ ಇರೋದು ಅಂತ. ನಮ್ಮ ಹಿಂದೆ ನೋಡಿದಾಗ್ಲೂ ಹಾವು, ಈಗ ನೋಡಿದಾಗ್ಲೂ ಹಾವು, ಮುಂದೆ ನೋಡಿದಾಗ್ಲೂ ಹಾವೇ ಸ್ವಾಮಿ ಅಂತ ಕರೆಕ್ಟಪ್ಪ. ಆ ವಸ್ತು ಯಾವುದು? ನೀನು ಹಾವು ಅನ್ಕೊಂಡಿದ್ಯಾ, ಅಲ್ಲಿರೋದು ಹಗ್ಗ. ನೀನು ಈ ಶರೀರ ಅನ್ಕೊಂಡಿದ್ದೀಯ, ಶರೀರ ಅಲ್ಲ, ಆತ್ಮನೇ ಇರೋದು. ವ್ಯತ್ಯಾಸ ಇಷ್ಟು ನಾವು ತಿಳ್ಕೋಬೇಕು.
ಆದ್ರಿಂದ ಸ್ವಾಮಿಗಳು ಇದರಲ್ಲಿ ಗೌಡಪ್ಪ ಆದ್ರೂ ವ್ಯವಹಾರದ ದೃಷ್ಟಿಯಿಂದಲೂ ಕೂಡ ನಿಮ್ದು ಆನ್ಸರ್ಗಳು ಎಷ್ಟೋ ಕರೆಕ್ಟ್ ಆಗತ್ತೆ ನೋಡ್ರಿ. ಬರೀ ಇದರೆಲ್ಲ ಸ್ವಲ್ಪ ವ್ಯವಹಾರದ ದೃಷ್ಟಿಯಿಂದಲೇ. ಈಗ ನನಗೆ ಎಚ್ಚರ ಕನಸು ನಿದ್ದೆ ನಾನೇ ಇದ್ದಿದ್ದು, ಮೂರಕ್ಕೂ ನಾನು ಸಾಕ್ಷಿಯಾಗಿದ್ದೀನಿ ಅಂತ ಹೇಳ್ತಾನೆ, ಎಲ್ಲ ಹೊಂದುತ್ತಾ ಇದೆ ನೋಡ್ರಿ. ಆದ್ರಿಂದ ಇವರೆಲ್ಲ ಕೆಲವರು ಏನ್ ಮಾಡ್ಬಿಟ್ರು ಅಂತಂದ್ರೆ ಇದನ್ನೇ ದೃಷ್ಟಿನ ಇಟ್ಕೊಂಡೆ ಹೊಡೆಯಕ್ಕೆ ಶುರು ಮಾಡಿದ್ರು. ಇವನ್ನೇ ಆತ್ಮ ಅಂತ ಅನ್ಕೊಳ್ಳೋಕ್ಕೂ ಶುರು ಮಾಡ್ಬಿಟ್ರು. ಕೆಲವು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಟ್ರು ಅನ್ನೋದನ್ನ ತೋರಿಸ್ತಾ ಇದೆ. ಅಷ್ಟು ಸಾಕು. ಈಗ ಆ ಮೂರರೆಲ್ಲ ಅಷ್ಟು ಅರ್ಥ ಆಯ್ತು, ನಾನೇ ಇರೋದು ಅಂತ. ಇಲ್ಲಿ ಸ್ವಾಮಿಗಳು ಬರೆದಿರೋದ್ರಲ್ಲ ಅರ್ಥ ಎಂದು ಒಬ್ಬನೇ ಹಿಂದಿನ ಅವಸ್ಥೆಯ ಸ್ವರೂಪವೇ ಅವನ ಅವಸ್ಥೆ ಎಂದು ಸ್ಮೃತಿಯಿಂದ ಗುರುಸ್ಕೊಳ್ತಾ ಇದ್ದಾನೆ. ಕರೆಕ್ಟ್ ಅಲ್ವಾ? ಈಗ ಇವನು ಎಚ್ಚರದಲ್ಲಿ ನಾನಿದ್ದೆ, ಕನಸಿನಲ್ಲಿ ನಾನಿದ್ದೆ, ನಿದ್ದೆಯಲ್ಲಿ ನಾನಿದ್ದೆ. ಇದು ಕನಸಿನಲ್ಲಿ ನಾನೇ ಇದ್ದಿದ್ದು ಅಂತ ಅವನು ಹೇಳ್ಬೇಕಾದ್ರೆ ಸ್ಮೃತಿ, ನಿದ್ದೆಯಲ್ಲಿ ನಾನಿದ್ದೆ ಅಂತ ಅನ್ನೋದು ಸ್ಮೃತಿ ಅಂತ ಹೇಳ್ತಾನೆ. ಈಗ ನಂದು ಇನ್ನೊಂದು ಪ್ರಶ್ನೆ, ವ್ಯವಹಾರದಲ್ಲಿ ನಾವು ನಂಗೆ ಉಪಯೋಗಿಸ್ಲಿ ಸ್ಮೃತಿ ಅಂತ, ಕರೆಕ್ಟ್, ನಾವು ಉಪಯೋಗಿಸ್ತೀವಿ. ಆದರೆ ಗುರು ಶಿಷ್ಯರಿಬ್ರು ಉಪಯೋಗಿಸಿದ್ರು ಈ ಶಿಷ್ಯನ ಅರ್ಥಕ್ಕೂ ಗುರು ಉಪಯೋಗಿಸೋ ಸ್ಮೃತಿ ಅಂತ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಈಗ ಗುರು ದೃಷ್ಟಿಯಲ್ಲಿ ಅದನ್ನ ಸ್ಮೃತಿ ಅಂತಂದ್ರೆ ಏನಂತ ಹೇಳ್ಬೇಕು ಪ್ರಶ್ನೆ. ನಿನ್ನೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಗುರುವಿನ ದೃಷ್ಟಿಯಲ್ಲಿ ಸ್ಮೃತಿ ಅಂದ್ರೆ ಒಂದೇ ಕಾಲ ಪ್ರವಾಹದಲ್ಲಿ ಆಗಿರೋ ಘಟನೆಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ಸ್ಮೃತಿ ಅಂತ ಹೆಸರು. ಸೊ ಇವನೇನ್ ಮಾಡ್ತಾನೆ, ಕನಸಿನಲ್ಲಾಗ್ಲಿ ನಿದ್ದೆಲಾಗ್ಲಿ ಕಾಲ ಪ್ರವಾಹ ಬೇರೆ ಬೇರೆ ಇದ್ರು ಸಹ ಇವನು ಅದನ್ನೇ ನೆನಪು ಅನ್ಕೊಂಡು ಸುದ್ಮಿ ಅನ್ಕೊಂಡು ಹೇಳ್ತಾ ಹೋಗ್ತಾನೆ ಅಷ್ಟೇ. ಇಬ್ರು ಸ್ಮೃತಿ ಅಂತ ಉಪಯೋಗಿಸಿದ್ರು, ಶಿಷ್ಯ ಆಗ್ಲಿ ಗುರು ಆಗ್ಲಿ. ಶಿಷ್ಯನ ಮನಸ್ಸಿನಲ್ಲಿ ಸ್ಮೃತಿ ಅಂತಂದ್ರೆ ಅವನು ಎಚ್ಚರದಲ್ಲಿ ಸ್ಮೃತಿ ಇದ್ದಂಗೆ ಹೇಳ್ಬಿಡ್ತಾ ಇದ್ದಾನೆ. ಕರೆಕ್ಟ್, ನೀವು ಹೇಳಿದ್ದು. ಒಂದೇ ಕಾಲ ಪ್ರವಾಹ, ಒಂದೇ ದೇಶ, ಮತ್ತೆ ಒಂದೇ ಮನಸ್ಸು ಅವನ ಪ್ರಕಾರ ಒಂದೇ ಮನಸ್ಸು ಇರಬೇಕು. ಆದ್ರೆ ಅವನು ಗುರುನು ಕೂಡ ಅವನು ಸ್ಮೃತಿ ಅಂತ ಉಪಯೋಗಿಸ್ತಾನೆ, ಬಟ್ ಈ ಅರ್ಥದಲ್ಲ. ಅವನಿಗೆ ಗೊತ್ತು, ಅವನಿಗೆ ಈ ಎಚ್ಚರದವನು ಕನಸಿಗೆ ಬರಲ್ಲ, ಕನಸಿನವನು ಎಚ್ಚರಕ್ಕೆ ಬರಲ್ಲ, ಇವರಿಬ್ಬರು ನಿದ್ದೆಗೆ ಬರಲ್ಲ. ಈ ನಿದ್ದೆನಲ್ಲಿ ಮನಸ್ಸೇ ಇಲ್ಲ. ಆದ್ದರಿಂದ ಅದನ್ನು ಸ್ಮೃತಿ ಹೇಳಬಾರ್ದು. ವ್ಯವಹಾರ ಮಾಡೋದಕ್ಕೆ ನಾವು ಸ್ಮೃತಿ ಅಂತ ಉಪಯೋಗಿಸ್ತೀವಿ. ಅರ್ಥ ಬೇರೆ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ವ್ಯತ್ಯಾಸ ಗೊತ್ತಾಯ್ತಲ್ಲ? ಇವಾಗ ಉಪಯೋಗಿಸ್ಲಿ, ನೀವು ಉಪಯೋಗಿಸಿದ್ರ ತಪ್ಪೇನಿಲ್ಲ, ಬಟ್ ನಮ್ಗೆ ನಿಜವಾದ ಅರ್ಥ ಏನು ಗೊತ್ತಿರಬೇಕು. ಮಂಗಳವಾರ, ಯೋಗ, ಅವಸ್ಥೆಗಳು, ಹೀಗೆ ನಿನ್ನೆ ಎಲ್ಲ ನೀವು ಶ್ರೀಧರ್ ಅವರು ಚೆನ್ನಾಗಿ ಆನ್ಸರ್ ಮಾಡಿದ್ರು. ಅಷ್ಟು ಸಾಕು. ಈಗ ಮುಂದಕ್ಕೆ ಹೋಗೋಣ. ಅದನ್ನು ಹೇಳ್ತಾ ಇದ್ದಾರೆ ಸ್ವಾಮಿಗಳು. ಹಿಂದಿನ ಅವಸ್ಥೆಯ ಸ್ವರೂಪವೇ ಈಗಿನ ಅವಸ್ಥೆ ಇದೆ ಎಂದು ಸ್ಮೃತಿಯಿಂದ ಗುರುತಿಸ್ಕೊಳ್ತಾ ಇರ್ತಾನೆ ಇವನು ಶಿಷ್ಯ ಅಂತ. ಅವಸ್ಥೆಗಳು ಮಾತ್ರ ಬೇರೆ ಬೇರೆ ಎಂಬ ಭಾವಿಸಿಕೊಂಡಿರ್ತಾನೆ. ಈ ವ್ಯವಹಾರ ದೃಷ್ಟಿಯಿಂದ ನೋಡಿದರೂ ಅವಸ್ಥೆಗಳಿಗಿಂತ ಆತ್ಮನು ಬೇರೆ ಅಂತಂತಾಯ್ತು. ಇದು ಇಲ್ಲಿ ಏನ್ ವ್ಯತ್ಯಾಸ ನೋಡಿದ್ರೆ, ಇಲ್ಲಿ ಸ್ವಾಮಿಗಳು ಎರಡು ದೃಷ್ಟಿಯನ್ನ ಹೇಳ್ತಾ ಇದ್ದಾರೆ. ಒಂದು ವ್ಯವಹಾರ ದೃಷ್ಟಿಯಿಂದ ಇವನು ಶಿಷ್ಯ, ಇವನು ಮುಕ್ತನಾಗಿಲ್ಲ, ಅವನು ನೋಡೋದಕ್ಕೂ, ಪರಮಾರ್ಥ ದೃಷ್ಟಿಯಿಂದ ಗುರು ನೋಡೋದಿಕ್ಕೂ. ನೀವು ಜೀವಪ್ಪನ ದೃಷ್ಟಿಯಿಂದನೂ ನೋಡ್ರಿ ಅಥವಾ ಆ ಗುರುಗಳ ಪರಮಾರ್ಥ ದೃಷ್ಟಿಯಿಂದ ನೋಡ್ಲಿ, ರಿಸಲ್ಟ್ ಎರಡು ಬೇರೆ ಬೇರೆ ಬರ್ತಾ ಇದೆಯಾ, ಒಂದೇ ಬರ್ತಾ ಇದೆಯಾ? ಪ್ರಶ್ನೆ. ಬೇರೆ ಬೇರೆ, ಒಂದೇ ಬರ್ತಾ ಇದೆ. ಎಲ್ಲಿ ಬರ್ತಾ ಇದೆ ಬೇರೆ ಬೇರೆ? ಇಲ್ಲ. ಈಗ ಅಲ್ಲ, ನೀವು ಅದ ಅರ್ಥ ಬೇರೆ ಬಿಟ್ಬಿಡ್ರಿ, ಅವನ ಆನ್ಸರ್ ಕರೆಕ್ಟ್ ಆಗಿದೆ ನೋಡ್ರಿ. ಎಚ್ಚರದಲ್ಲಿ ನಾನೇ ಇದ್ದಿದ್ದು, ಕನಸಿನಲ್ಲಿ ನಾನೇ ಇದ್ದಿದ್ದು, ನಿದ್ದೆಯಲ್ಲಿ ನಾನೇ ಇದ್ದಿದ್ದು. ಅವನು ಒಬ್ಬನೇ ಹೇಳ್ತಾನೆ, ಅದ್ವೈತ ತತ್ವನೇ ಹೇಳ್ತಾ ಇದ್ದಾನೆ ಇವನು. ಮತ್ತ ಮೂರು ಕೂಡ ಬಂದು ಹೋಗ್ತಾ ಇದೆ, ನಾನು ಸಾಕ್ಷಿಯಾಗಿದ್ದೀನಿ ಅಂತ. ನಾವು ಸಾಕ್ಷಿ ಅಂತಂದ್ರೆ ನಾನು ಈ ಅವಸ್ಥೆಗಳು ನನಗೇನು ಅಂಟ್ಕೊಂಡಿಲ್ಲ ಅಂತ ಅವನು ಹೇಳ್ತಾ ಇರೋದು. ಅವ್ನು ಬಂದು ಹೋಗ್ತಾ ಇದೆ, ನನ್ನಷ್ಟಕ್ಕೆ ನಾನು ಸುಮ್ಮನೆ ಇದ್ದೀನಿ. ಯಾಕೆ? ಎಚ್ಚರ ಬಂತು, ಕನಸು ಬಂತು, ಹೋಯ್ತು, ಡುಮ್ ಡುಮ್. ಎಚ್ಚರ ಬಂತು, ಕನಸು ನಿದ್ದೆ ಹೋಯ್ತು, ಡುಮ್ ಡುಮ್. ಕನಸು ಬಂತು, ಎಚ್ಚರ ನಿದ್ದೆ ಹೋಯ್ತು, ಡುಮ್ ಡುಮ್. ಕೋತಿ ಕತೆ. ಇಲ್ಲ, ಅವನು ಹಂಗೆ ಹೇಳ್ತಾ ಇದ್ದಾನೆ. ಮತ್ತೆ ನಾವು ಆತ್ಮನಿಂದ ನೋಡಿದ್ರು ಈ ಮೂರು ಸಾಕ್ಷಿಯಾಗಿದೆ ನನಗಿಂತ ಬೇರೆ ಅಂತ. ಇವನು ಹೇಳೋದು ಅವನು ಹೇಳೋದು ಎಲ್ಲ ಕರೆಕ್ಟ್ ಆಗಿದೆ, ಬಟ್ ಎರಡು ಇವನಿಗೂ ಕರೆಕ್ಟಾಗಿ ಅರ್ಥ ಆಯ್ತಲ್ಲ ಅಂತಂದ್ರೆ ಅಲ್ಲ. ಇವನು ಜೀವಪ್ಪನ್ ನಾನು ಅನ್ಕೊಂಡಿರ್ತಾನೆ, ಅವನು ಪರಮಾತ್ಮನ್ ನಾನು ಅನ್ಕೊಂಡಿರ್ತಾನೆ. ವ್ಯತ್ಯಾಸ ಅಷ್ಟಿದೆ.
ಅಲ್ಲಿ ಸ್ವಾಮಿಗಳು ಇಲ್ಲಿ ಗೌಡಪಾದರು ಇದನ್ನು ತೋರ್ಸಕ್ ಬಂದಿಲ್ಲ ಅಂತ ಸ್ವಾಮಿಗಳು. ನಾವು ಇಲ್ಲಿವರೆಗೂ ಏನ್ ಅನ್ಕೊಂತ ಇದ್ವಿ, ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅಂತ. ಹಂಗೇನಿಲ್ಲ. ನೀವು ವ್ಯವಹಾರ ದೃಷ್ಟಿಯಿಂದ ನೋಡಿದ್ರಿ ನಾನೇ ಇರೋದು ಅಂತ ನಾವು ವಸ್ತು ಯಾವುದು ವಿಚಾರ ಮಾಡಿದಾಗ ತಪ್ಪಾಗ್ಬಿಡುತ್ತೆ. ಇವನು ಏನ್ ಎಚ್ಚರದ ಜನಕ ಮಹಾರಾಜ ಅನ್ಕೊಂಡಿದ್ನಲ್ಲ, ಅಲ್ಲ, ಆತ್ಮ. ನಿನಗೂ ಅವನೇ ಆತ್ಮ, ನಿಮ್ಮ ಅಪ್ಪನಿಗೂ ಅವನೇ ಆತ್ಮ, ನಿನ್ನ ಮೊಮ್ಮಗನಿಗೂ ಅವನೇ ಆತ್ಮ. ಹೇಗಿದೆ, ಎಷ್ಟು ವ್ಯತ್ಯಾಸ ಇದೆ. ಆದ್ರಿಂದ ಅದು ಆನಂದ ಸ್ವರೂಪ, ಇದು ದುಃಖ ಸ್ವರೂಪ. ಆದ್ರಿಂದ ಇಲ್ಲಿ ವ್ಯವಹಾರ ದೃಷ್ಟಿಯಿಂದಲೇ ರಿಸಲ್ಟ್ ಸೇಮ್ ಬರ್ತಾ ಇದೆ, ಬಟ್ ವಸ್ತು ಬೇರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ನಾವು ಅರ್ಥ ಮಾಡ್ಕೋಬೇಕಿಲ್ಲ. ನಿಧಾನವಾಗಿ ಅದನ್ನು ಓದ್ರಿ, ಈ ಅರ್ಥ ಕ್ಲೀನಾಗಿ ಬರುತ್ತೆ. ನೋಡ್ರಿ, ಸ್ವಾಮಿಗಳು ಬರೆದಿದ್ದಾರೆ, ಈ ವ್ಯವಹಾರ ದೃಷ್ಟಿಯಿಂದ ನೋಡಿದರೂ ಅವಸ್ಥೆಗಳಿಗಿಂತ ಆತ್ಮನ್ ಬೇರೆ. ನೋಡ್ರಿ, ಅವನು ಹೇಳ್ತಾನಲ್ಲ, ಒಬ್ಬನು ಇನ್ನೊಂದು. ಇವನು ಎಚ್ಚರದಲ್ಲಿ ಎಚ್ಚರ ಅನುಭವಿಸ್ತಾ ಇರೋದು ನಾನೇ, ಕನಸು ನಾನೇ ಇದ್ದಿದ್ದು, ನೆನಪು ಅಂತ ಹೇಳ್ತಾನ ಅವನು. ಮತ್ತೆ ನಿದ್ದೆ ನಾನೇ ಇದ್ದಿದ್ದು, ಅದನ್ನು ನೆನಪು ಅಂತ ಕರೀತಾನೆ. ಇಲ್ಲಿ ನಾನು ಪ್ರಶ್ನೆ, ಒಬ್ಬ ಅನುಭವಿಸದನ್ನ ಇನ್ನೊಬ್ಬ ನೆನ್ಸ್ಕೊಳಕ್ ಬರುತ್ತ? ಇಲ್ಲ ಸರ್, ಬರಲ್ಲ, ಬರೋದೇ ಸಾಧ್ಯನೇ ಇಲ್ಲ, ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಈಗ ಒಂದು ಎಕ್ಸಾಂಪಲ್ ಕೊಡೋಣ, ಚೆನ್ನಾಗಿ ಅರ್ಥ. ಯಾರಾದ್ರೂ ಕೊಡ್ರಿ ಎಕ್ಸಾಂಪಲ್ಸ್, ನೀವು ಯಾರಾದ್ರೂ ಕೊಟ್ಟರು ಆಯ್ತು. ಏನೋ ಈ ತಕ್ಕಂತೆ ಹೊಂದೋ ಹಂಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು. ಯಾರು ಕೊಡ್ತೀರಿ, ಕೊಡಂಗಿದ್ರೆ ಕೊಡ್ರಿ. ಕನ್ಸಲ್ಲಿ ನಾನು ಕಂಡಿದ್ದನ್ನ ಬೇರೆಯವ್ರು ನೋಡು ಹೇಳಿ ಕರೆಕ್ಟ್ ಆಗಿ ಏನ್ ಬಂದಿದೆ ಅಂತ, ಅಷ್ಟೇ ಸಾಕು. ಕರೆಕ್ಟ್ ಕರೆಕ್ಟ್. ಈಗ ಇವತ್ತು ನಾವು ಏನೇನು ಮಾತಾಡಿದ್ವಿ, ನಾಳೆ ಪ್ರಶ್ನೆ ಕೇಳಿದೆ ಅಂತಿರ್ತಾರೆ. ಶ್ರೀಧರ್ ಅವರಾಗ್ಲಿ, ಸುರೇಶ್ ಆಗ್ಲಿ, ಕಲ್ಪನಾ ಹೇಳ್ತಾರೆ. ಕೃಷ್ಣವೇಣಿ ಹೇಳ್ತಾರ? ಹೇಳಕ್ಕಾಗಲ್ಲ. ಯಾಕೆ? ಅವರಿಲ್ಲ. ಸೊ ನಾವು ಸ್ಮೃತಿಯಿಂದ ಹೇಳ್ತೀವಿ, ಅವ್ರು ಹೇಳಕ್ ಬರೋಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಯಾರಿಗೆ ಅನುಭವ ಆಗಿದೆಯೋ ಅವನೇ ನೆನ್ಸ್ಕೊಳಕ್ಕಾಗುತ್ತೆ. ಇವಾಗ ನಮ್ಮ ಮೂವರಿಗೂ ಅನುಭವ ಆಗಿದೆ. ನಾಳೆ ಯಾರು ಕೇಳಿದ್ರು ಟಕ ಟಕ ನಮ್ಗೆ ಏನೋ ಅಟ್ಲೀಸ್ಟ್ ನಮ್ಗೆ ಗುರ್ತು ಅಷ್ಟು ಜ್ಞಾಪಕ ಬಂದಿದ್ದನ್ನು ಹೇಳ್ಬಿಡ್ತೀವಿ. ಎಲ್ಲಿ ಕೃಷ್ಣವೇಣಿ ಅವ್ರು ಹೇಳಿ ಇವತ್ತೇನಾಯ್ತು ಇಲ್ಲಿ ಅಂತ ಬರಲ್ಲ. ಆದ್ದರಿಂದ ಅಲ್ಲಿ ಯಾವನ್ ಇರ್ತಾನೋ, ಯಾವನಿಗೆ ಅನುಭವ ಆಗಿದೆಯೋ ಅವನೇ ನೆನ್ಸ್ಕೋಬೇಕು. ಈಗ ನೀನು ಅದನ್ನ ಸ್ಮೃತಿ ಅಂತ ಕರಿತಾ ಇದೆಯಲ್ಲ, ಈ ಕರಿ ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೇಕು. ನಾನು ಹೇಳಿದ ಪಾಯಿಂಟ್ ಇಲ್ಲಿ ಬಿಟ್ಟಿದ್ದೀನಿ. ಯಾರಾದ್ರೂ ಮಾತಾಡ್ರಿ, ಬೇರೆಯವರೆಲ್ಲ ಮಾತಾಡ್ಬೇಕು. ಏನು ಸುರೇಶ ನೀನೇನ್ ಮಾತಾಡೋದಿಲ್ಲ? ಹೇಳಿ ಶ್ರೀಧರ. ಎಚ್ಚರ ದೃಷ್ಟಿಯಿಂದ ಇರೋ ಅವನೇ ಬೇರೆ, ನಿದ್ದೆಲಿರೋವನೇ ಬೇರೆ ಆ ದೃಷ್ಟಿಯಿಂದ, ಮತ್ತೆ ಕನಸಲ್ಲಿರೋವನೇ ಬೇರೆ. ಸೊ ಅವನು ಹೇಗೆ ಎಚ್ಚರಿಕೆಯಲ್ಲಿ ನಾನು ನೋಡಿದೆ ಅಂತ ಸ್ಮೃತಿ ಮಾಡ್ಕೊಂಡು ಹೇಳ್ತಾನೆ? ಸಾಧ್ಯನೇ ಇಲ್ಲ. ಬೇರೆ ಬೇರೆ ಎಲ್ಲ ಬೇರೆ ಬೇರೆ, ಅವನ್ ಬೇರೆ ಇವನ್ ಬೇರೆ, ಅದ ಹೆಂಗಾಗ್ತಾನೆ? ಹಾಗೆ ಸರ್. ಇನ್ ಸ್ವಲ್ಪ ಇನ್ನೂ ಸ್ಥೂಲವಾಗಿ, ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುವಂತ ಹೇಳೋಣ ಅಂತಂದ್ರೆ, ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಭಿಕ್ಷುಕ. ಇವನು ಅಲ್ಲಿಗೆ ಬರಲ್ಲ, ಅವನು ಇಲ್ಲಿಗೆ ಬರಲ್ಲ, ಬೇರೆ ಬೇರೆ ಆಯ್ತು. ನಿದ್ದೆಯಲ್ಲಿ ಇವರಿಬ್ರು ಅಡ್ರೆಸ್ಸೇ ಇಲ್ಲ ಅಲ್ಲಿ. ಹೇಗ್ ಸಾಧ್ಯ? ಈಗ ಕನಸು ಕಂಡವನು ಯಾರಪ್ಪ? ಭಿಕ್ಷುಕ. ಎಚ್ಚರದಲ್ಲಿ ಇವನ್ ಜನಕ ಮಹಾರಾಜ ನೆನ್ಸ್ಕೊಳ್ತೀನಿ ಅಂದ್ರೆ ಅವನು ಬೇರೆ ಇವನ್ ಬೇರೆ, ಹೆಂಗ್ ಸಾಧ್ಯ? ಹಂಗಾಗ್ಬಿಟ್ರೆ ನಾಳೆ ಕೃಷ್ಣವೇಣಿ ಅವ್ರು ಬಂದಿದ ತಕ್ಷಣ ಕೇಳಿದ್ರೆ ಟಕ 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 ಇವತ್ತೇನಾಯ್ತು ಅವ್ರು ಹೇಳ್ಬಿಡ್ಬೇಕಪ್ಪ. ಆತ್ಮ ಆಗಿದ್ರೆ ಹೇಳ್ಬಿಡ್ತಾ ಇದ್ರು, ಆತ್ಮ ಅಲ್ಲ ಎಚ್ಚರದ್ದು. ಇವರು ಇಲ್ಲಿ ಶರೀರವಾಗಿ ಕೂತಿರ್ತಾರಲ್ವ, ಹಾಗೆ. ಆಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಆತ್ಮ ಎಲ್ಲಾನು ಹೇಳ್ಬಿಡ್ತಾನ? ನಾನು ಪ್ರಶ್ನೆ ಕೇಳ್ತೀನಿ, ಇದು ಸ್ವಲ್ಪ ಸೂಕ್ಷ್ಮವಾಗಿದೆ. ಆತ್ಮ ಎಲ್ಲ ಹೇಳ್ಬಿಡ್ತಾನ ಹಾಗಾದ್ರೆ? ನಾನು ಪ್ರಶ್ನೆ ಕೇಳ್ತೀನಿ, ಇವಾಗ 1 ನಿಮಿಷ. ಆತ್ಮ ನಮ್ಮಲ್ಲೂ ಹೇಳಿ 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 ಹೆಂಗಿದೆ ಮಜಾ? ಆತ್ಮ ಹೇಳಕ್ಕೆ ಅಂದ್ರೆ ಅವನೂನು ಏನೋ ಪ್ರೊಜೆಕ್ಟ್ ಮಾಡ್ಬೇಕು ಅಂದ್ರೆ ಅವನ್ಗೂನು ಒಂದು ಸಾಧನೆಗಳು ಬೇಕೇ ಬೇಕು. ಸೊ ಅದ್ರ ಮುಖಾಂತರ ಹೇಳ್ಬೇಕು.
ಸೊ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸಾಕ್ಷಿ ರೂಪದಲ್ಲಿರೋವನ್ನ ನೆನಪು ಮಾಡ್ಕೊಂಡು ಹೇಳ್ತಾರೆ ಅಷ್ಟೇ, ಹೊರತು ಮಾಡಕ್ಕಾಗಲ್ಲ ಅಷ್ಟೇ. ಅಲ್ಲ, ಇಲ್ಲ ನನ್ನ ಆತ್ಮನಿಗೆ ಪ್ರಶ್ನೆ ಆಗಲ್ಲ. ಹ್ಮ್. ಇಲ್ಲಿ ನನ್ನ ಪ್ರಶ್ನೆ ಸೂಕ್ಷ್ಮವಾಗಿದೆ. ಈಗ ಕರೆಕ್ಟ್, ಇಲ್ಲಿ ಕೃಷ್ಣವೇಣಿ ಇರಲಿಲ್ಲ, ನಾನು ಒಪ್ಕೊಂತೀನಿ. ಬಟ್ ನನ್ನಲ್ಲೂ ಒಬ್ಬನೇ ಆತ್ಮ, ಕೃಷ್ಣವೇಣಿಯಲ್ಲೂ ಒಬ್ಬನೇ ಆತ್ಮ. ನಾವು 3 ಜನ ಇದ್ದೀವಿ, ಒಬ್ಬನೇ ಆತ್ಮ. ಕೃಷ್ಣವೇಣಿಯಲ್ಲೂ ಅದೇ ಆತ್ಮ. ನೀವು ಬಿಟ್ಬಿಡಿ ಸರ್, ಕೃಷ್ಣವೇಣಿ ಇಲ್ಲ ಹೇಳಕ್ ಬರೋಲ್ಲ. ಕೃಷ್ಣವೇಣಿ ಹಿಂದೆಗಡೆ ಆತ್ಮ, ನಮ್ಮ ಮೂವರಲ್ಲೂ ಅದೇ ಆತ್ಮ. ಅಲ್ಲಿಗೆ ಆತ್ಮ ಒಬ್ಬನೇ ಇರೋದ್ರಿಂದ ಆ ಆತ್ಮ ಹೇಳ್ಬಹುದಲ್ಲ? ಪ್ರಶ್ನೆ ಕೇಳ್ತಾ ಇರೋದು. ಇಲ್ಲ, ಸ್ಕ್ರೀನ್ ಒಂದೇ ಆದ್ರೂನು ಪಿಕ್ಚರ್ ಬೇರೆ ಬೇರೆ ಅಲ್ವಾ ಸರ್? ಎಕ್ಸಾಕ್ಟ್ಲಿ, ಚೆನ್ನಾಗಿ ಹಿಡಿದ್ರಿ. ಹಿಂಗ್ ಹಿಡಿಬೇಕು ಸರ್. ಇನ್ಸ್ಟ್ರೂಮೆಂಟ್ ಬೇರೆ, ಕರೆಂಟ್ ಅದೇ, ಇನ್ಸ್ಟ್ರೂಮೆಂಟ್ ಬೇರೆ. ಹೇಗಿದೆ? ತುಂಬಾ ಜನ ಹಿಂಗ್ ಪ್ರಶ್ನೆ ಕೇಳ್ತಾರೆ. ಯಾರು? ಆರ್ಡಿನರಿ ಮನುಷ್ಯರಲ್ಲ ಸರ್, ದರ್ಶನಕಾರರು. ಇವರು ವೈಶೇಷಿಕರು, ಇವರೆಲ್ಲ ದರ್ಶನಕಾರರು. ಎಲ್ಲರೂ ನಿನ್ನ ಆತ್ಮ ಬೇರೆ, ನನ್ನ ಆತ್ಮ ಬೇರೆ. ಅವ್ರು ಹೇಳೋದೆಲ್ಲ ಕರೆಕ್ಟ್. ಇದು ಅನಾತ್ಮ, ಇದಕ್ಕಿಂತ ಆತ್ಮ ಒಂದಿದೆ, ಕಂಡ್ಕೋಬೇಕು. ಆಯ್ತು, ಕಂಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು? ನಿಮ್ಮ ಆತ್ಮ ಬೇರೆ, ನಮ್ಮ ಆತ್ಮ ಬೇರೆ. ಪ್ರಶ್ನೆ ನೋಡ್ರಿ ಹೆಂಗ್ ತಗೊಂಡ್ಬರ್ತಾರೆ ಅಂದ್ರೆ ಪೂರ್ತಿ ಸರಿಯಾಗಿ ಇಲ್ಲ. ಇವರೆಲ್ಲ ಕುರುಡ್ರ ಆನೆ ಕಣ್ಣಂಗ ಆಯ್ತು. ಈಗ ಅವರು ಪ್ರಶ್ನೆ, ನನ್ನಾತ್ಮ ನಿಮ್ಮಾತ್ಮ ಒಂದೇ ಆದರೆ, ಅವರೊಂದು ಪ್ರಶ್ನೆ ಕೇಳ್ತಾರೆ. ನಾನು ಊಟ ಮಾಡ್ತೀನಿ, ನನಗೆ ಹೊಟ್ಟೆ ಹಸಿವಾಯ್ತು, ನಾನು ಊಟ ಮಾಡ್ತೀನಿ. ನಿಮ್ಮಾತ್ಮನ ಅದೇ ತಾನೆ, ನೀವು ಊಟ ಮಾಡಬಾರ್ದು. ಈ ಪ್ರಶ್ನೆ ಕೇಳ್ತಾರೆ ಸರ್. ಅವಾಗ ಏನ್ ಆನ್ಸರ್ ಕೊಡ್ತೀರಿ ನೀವು? ಅವ್ರು ಕೇಳ್ತಾರೆ. ಹೌದು, ಬೆಳಗೋ ಆತ್ಮ ಒಂದೇ ಆದ್ರೂನು ಬೆಳಗಿಸ್ಕೊಳ್ಳೋದು ಬೇರೆ ಬೇರೆ ಇದೆ ಅಲ್ಲ. ಒಂದು ಕ್ಯಾಂಡಲ್ ಬೆಳಗತ್ತೆ, ಇನ್ನೊಂದು ಟ್ಯೂಬ್ ಲೈಟ್ ಆಗತ್ತೆ, ಇನ್ನೊಂದು ಹೀಟರ್ ಆಗತ್ತೆ, ವಾಷಿಂಗ್ ಮಿಷಿನ್ ಆಗತ್ತೆ. ಸೊ ವಾಷಿಂಗ್ ಮಿಷಿನ್ಗೆ ಹೀಟರ್ದು ಗೊತ್ತಾಗಲ್ಲ ಏನು ಕೆಲಸ, ಹೀಟರ್ಗೆ ವಾಷಿಂಗ್ ಮಿಷಿನ್ ಗೊತ್ತಾಗಲ್ಲ, ಫ್ಯಾನ್ಗೆ ಬಿಡ್ದು ಗೊತ್ತಾಗಲ್ಲ. ಹೀಗೆ ಬೇರೆ 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 ಇನ್ಸ್ಟ್ರೂಮೆಂಟ್ಸ್ ಇರೋದು ಅದನ್ನ ಗೊತ್ತಾಗಲ್ಲ ಅಷ್ಟೆ. ಅದಕ್ಕೆ ಊಟ ತುಂಬಿಸ್ಬೇಕಂದ್ರೆ ಅವನೇ ತುಂಬಿಸ್ಕೋಬೇಕು, ಅದೇ ಹೊಟ್ಟೆಗೆ ತುಂಬಿಸ್ಬೇಕು ಅಷ್ಟೆ. ಕರೆಕ್ಟ್. ನೀವು ಅದನ್ನ ಒಂಥರ ಸೂಕ್ಷ್ಮವಾಗಿ ಹೇಳಿದ್ರೆ, ನಾನು ಸ್ಥೂಲವಾಗಿ ಹೇಳ್ತೀನಿ ನೋಡಿ. ಅಷ್ಟೇ ಡಿಫ್ರೆನ್ಸ್, ಏನೇನಿಲ್ಲ. ಕಲ್ಪನಾ ಅಂತವ್ರಿಗೆ ಅರ್ಥ ಆಗಲಿ ಅಂತ. ಈಗ ಇವರು ಏನ್ ಮಾಡಿದ್ದಾರೆ? ಇವರು ಏನ್ ಮಾಡಿದ್ದಾರೆ? ಬೇರೆ ದರ್ಶನಕಾರರು ಈಗ ಹೊಟ್ಟೆ ಹಸುವಾಗೋದು ಯಾರಿಗೆ? ಜೀವನಿಗೆ. ಪ್ರಾಣ ಯಾರಿಗಿದೆಯೋ, ಪ್ರಾಣ ಧಾರಣೆ ಮಾಡಿದವನಿಗೆ ಹೊಟ್ಟೆ ಹಸುವಾಗದು. ಪ್ರಾಣದ ಗುಣ ಏನು ಅಂತಂದ್ರೆ ಬಾಯಾರಿಕೆ, ನೀರಡಿಕೆ. ಬಾಯಾರಿಕೆ ನೀರಡಿಕೆ ಎರಡು ಒಂದೇ. ಹಸಿವು ಬಾಯಾರಿಕೆ ನೀರಡಿಕೆ ಪ್ರಾಣನ ಧರ್ಮಗಳು. ಆತ್ಮನಿಗೆ ಪ್ರಾಣದ ಧರ್ಮಗಳು ಉಂಟಾ? ಇವರು ಪ್ರಾಣವನ್ನ ಇಟ್ಕೊಂಡು ಅಂದ್ರೆ ಅನಾತ್ಮವನ್ನ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದಾರೆ. ವ್ಯವಹಾರದ ದೃಷ್ಟಿಯಿಂದಲೋ ಅನಾತ್ಮ ದೃಷ್ಟಿಯಿಂದ. ಅವರು ಪರಮಾರ್ಥ ದೃಷ್ಟಿಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಜಾಯಿನ್ ಆಗಲ್ಲ. ಅದೇ ಕೇಳಿದ್ವಿ ಇವಾಗ. ಈಗ ಇಲ್ಲಿ ನಾವೇನ್ ಮಾಡಿದ್ವಿ? ಶರೀರನ ಇಟ್ಕೊಂಡು ಮಾತಾಡಿದ್ವಿ. ಇವಾಗ ನಾವು ಮೂವರು ಇಲ್ಲಿ ಇದ್ದೀವಿ. ಶರೀರ ಅಂದ್ರೆ 19 ಮುಖಗಳು ಇದೆ. ಈಗ ನೆಕ್ಸ್ಟ್ ಕೃಷ್ಣವೇಣಿಯವರು ಕೂಡ ನನ್ನಲ್ಲಿರೋ ಆತ್ಮನೇ ಅವರಲ್ಲಿ ಇದೆ ಅಂತಂದ್ರೆ ಅವ್ರು ಆನ್ಸರ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ವಿ, ಕರೆಕ್ಟ್. ಬಟ್ ಇಲ್ಲಿ ನಾವು ಆತ್ಮ ತಗೊಂಡ್ಬಂದ್ವಿ. ಆತ್ಮನಿಗೆ ಶರೀರಗಳ ಹಂಗಿಲ್ಲ. ಈಗ ನಾವು ಪ್ರಶ್ನೆ ಕೇಳ್ತಾ ಇರೋದು, ಕೃಷ್ಣವೇಣಿಯವರು ನಮ್ಮ ಆತ್ಮ ಅಂತ ಅನ್ನುವಾಗ ಆತ್ಮ ದೃಷ್ಟಿ ತಗೊಂಡ್ಬಿಟ್ವಿ. ನನ್ನಲ್ಲೂ ನಿಮ್ಮಲ್ಲೂ ಒಂದೇ ಆತ್ಮ ಇದೆ ಅಂದಾಗ ಇಲ್ಲಿ ಅಶರೀರ ಸ್ವರೂಪ ಅಂತ ನಾವು ಆನ್ಸರ್ ಅದು ತಗೊಂಡ್ಬಿಟ್ವಿ. ನಾವು ಪ್ರಶ್ನೆ ಕೇಳುವಾಗ ಈ ಶರೀರನ ಇಟ್ಕೊಂಡು ಹೇಳಿದ್ವಿ. ಇವಾಗ ಶರೀರ ಇಟ್ಕೊಂತಾನೆ ನಾವೆಲ್ಲ ಇರೋದು ಇಲ್ಲಿ. ನಿಮ್ಮ ಮನಸ್ಸು ಬೇರೆ, ನನ್ನ ಮನಸ್ಸು ಬೇರೆ. ಬಟ್ ಆದ್ರೆ ಮೂವರ ಮನಸ್ಸು ಕೂಡ ಒಂದೇ ವಿಚಾರ ಚಿಂತನೆ ಮಾಡಿರೋದ್ರಿಂದ ನಮಗ್ ನೆನಪಿದೆ. ಈಗ ಕೃಷ್ಣವೇಣಿಯವರು ಅದನ್ನ ಹೇಳ್ರಿ ಅಂತಂದ್ರೆ ಹೆಂಗ್ ಹೇಳಕ್ಕಾಗುತ್ತೆ? ಈ ಆತ್ಮ ಒಂದೇ ಇದೆಯಲ್ಲ ಅಂತಂದ್ರೆ ನಿನ್ ತಲೆ ಶರೀರಗಳು ಬೇರೆ, ಆ ಮನಸ್ಸು ಈ ಮನಸ್ಸುಗಳು ನಮ್ಮದು ಮೂವರು ಒಂದೇ ಆದ್ರೂ ಒಂದೇ ವಿಚಾರನ ಗ್ರಾಸ್ಪ್ ಮಾಡಿದೆ. ಅವ್ರದ್ದು ಇಲ್ಲಿಲ್ಲ. ಆತ್ಮ ಶರೀರ ಇಲ್ಲದೆ ಇರೋದ್ರಿಂದ, ಶರೀರ ಅಂದ್ರೆ ಈ ಮನಸ್ಸಿಗೆ ಸಂಬಂಧಪಟ್ಟಿರೋದು ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ?
ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹೀಗೆ ನಾವು ಚಿಂತನೆ ಮಾಡಬೇಕು. ಅರ್ಥ ಆಯ್ತು ಸರ್, ಕಂಪ್ಲೀಟ್ ಅರ್ಥ ಆಯ್ತು. ವೆರಿ ಗುಡ್ ಸರ್. ಇದು ಒಂದೇ ಸಾರಿ ಬೇಗ ಇದು ನಾಟೋತಿಲ್ಲ, ಮತ್ ಚಿಂತನೆ ಮಾಡ್ತಾ ಇರಬೇಕು. ಅವಾಗ ಹೆಂಗ್ ನಾಟುತ್ತೆ ಅಂದ್ರೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇಲ್ಲ, ನಮ್ಗೆ ಇನ್ನೂ ಸ್ವಲ್ಪ ಡೌಟ್ ಇರುತ್ತೆ. ನಮ್ಗಿವೆಲ್ಲ ಆಗ್ತಾ ಇತ್ತು, ಅದನ್ನ ಹೇಳ್ತಾ ಇದ್ದೀನಿ. ಬಟ್ ಇವನ್ನೇ ಚಿಂತನೆ ಮಾಡ್ತಾ ಇದ್ರೆ ಒಂದೇ ಎಕ್ಸಾಂಪಲ್ ಇಟ್ಕೊಳ್ರಿ ಸಾಕು. ನಾನು ಇದೇ ಎಕ್ಸಾಂಪಲ್ ಇಟ್ಕೊಂಡಿದ್ದೆ ಇವನ್ನೇ ಮನಸ್ಸಿನಲ್ಲಿ ನನಗೆ ಆ ಪ್ರಶ್ನೆ ಬಂದಾಗ ಇದನ್ನ ಚಿಂತನೆ ಮಾಡ್ತೇನೆ, ಅದನ್ನ ಟಕ್ ಅಂತ ಹೊಡೆದಾಕ್ಬಿಡ್ತೆ, ಸರಿ ಇಲ್ಲ ಅಂತ. ಲೌಕಿಕವಾಗಿ ಜೀವನ ಮಾಡ್ಬೋದು, ಪಾರಮಾರ್ಥಿಕವಾಗಿ ಜೀವನ ಮಾಡ್ಬೋದು. ಇದನ್ನ ತಿಳ್ಕೊಬಿಟ್ರೆ ಏನು ಮಾಡ್ಬೋದು, ಹಾಗೂ ಮಾಡ್ಬೋದು. ಈಸಿ ಆಗೋಯ್ತು, ಇದಕ್ಕೆ ಈಸಿ ಆಗೋಯ್ತು, ನಮ್ ಸಾಧನೆಗೆ ತುಂಬಾ ಈಸಿ ಆಗೋಯ್ತು. ಕರೆಕ್ಟ್. ನೀವು ಸರಿಯಾಗಿ ಕ್ಯಾಚ್ ಮಾಡ್ತಾ ಇದ್ದೀರಾ ಶ್ರೀಧರ್ ಅವರೇ. ನೀವು ಬಂದು ಆಫ್ಟರ್ 1 ವರ್ಷ 2 ವರ್ಷ ಆಗಿರ್ಬೋದು, ನೀವು ಇಷ್ಟೊಂದು ಪೂರ್ತಿ ಕೇಳೇ ಇಲ್ಲ. ನೀವು ಕೇಳಿರೋದು ಪರಮಾರ್ಥ ಚಿಂತಾಮಣಿ, ಇದು 2ನೇ ಪುಸ್ತಕ. ಈವನ್ ಭಗವದ್ಗೀತೆ ಸಾಧನೆಗಳದ್ದು ಕೂಡ ನೀವು ಪೂರ್ತಿ ಕೇಳೇ ಇಲ್ಲ. ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊತಾ ಇದ್ದೀರಿ. ನಿಮ್ಮ ಹಿಂದಿನ ಜನ್ಮ ಸಂಸ್ಕಾರ ನಾನು ಹೇಳ್ತೀನಿ, ಈ ಜನ್ಮದಲ್ಲ. ಆದ್ದರಿಂದ ನೀವು ಹೀಗೆ ಕಸರತ್ತು ಮಾಡ್ತಾ ಹೋಗ್ರಿ. ಕಸರತ್ತು ಅಂದ್ರೆ ಇದಕ್ಕೆ ಪುರುಷ ಪ್ರಯತ್ನ. ನೀವೇನ್ ಮಾಡ್ತಾ ಇದ್ದೀರ ಅದು ಮಾಡ್ತಾ ಹೋಗಿ. ದಿನಕ್ಕೆ ನೀವು 4 ಗಂಟೆ ಓದ್ತೀನಿ ಅಂದ್ರಲ್ಲ, ಇಂಥವನ್ನ ಓದಿ. ಬೇರೆದೆಲ್ಲ ನೀವೇ ಬಿಟ್ಬಿಡ್ತೀರಿ, ಫಿಲ್ಟರ್ ಮಾಡಿಬಿಡ್ತೀರ. ನಿಮ್ಗೆ ವಿಚಾರಗಳು ಗೊತ್ತಾದಾಗ ನಾನು ನಿಮ್ಗೆ ಈ ಮಾಂಡಿಕ್ಯ ಉಪನಿಷತ್ತು ಮಾಡಿದ್ನಲ್ಲ, ಮಂಜರಿ, ಇದೇ ಕಾರಣ. ನೀವು ಯಾರ್ದೋ ಅದೊಂದು ಇಟ್ಕೊಂಡು ಅವ್ನು ಸೈಂಟಿಫಿಕ್ ಆಗಿ ಹೇಳ್ತಾರೆ ಅಂತ ನೀವು, ನಾನು ಯಾವಾಗಲೂ ಮಾತಾಡಿದ್ರೆ ಸೈಂಟಿಫಿಕ್ ಮಾತಾಡ್ತಾ ಇದ್ದೆ. ನನಗೆ ಅವಾಗ ತುಂಬಾ ಆಸೆ ಇರ್ತಾ ಇತ್ತು. ಇವನು ಸುರೇಶ, ನಾನು ನನಗೆ ಅವ್ನು ಸುರೇಶ ಇವಾಗಲೂ ಇಟ್ಕೊಂಡಿದ್ದಾನೆ. ಸೈಂಟಿಫಿಕ್ ನೀನು ಮುಂದಕ್ಕೆ ದೇವರು ತೋರಿಸ್ಬಿಡ್ತಾನೆ, ಸೈಂಟಿಸ್ಟ್ಗಳು ತೋರಿಸ್ಬಿಡ್ತಾರೆ ಅಂತ. ಅವನು ಅಪ್ರಾಣಗೂ ಆಗಲ್ಲ ಅಂತ ನಾನು ಸ್ವಾಮಿಗಳು ಪುಸ್ತಕಗಳಲ್ಲಿ ಬೇಕಾದಷ್ಟು ಬರ್ತಿದ್ದಾರೆ. ಹೀಗೆ ಈಗ ನೋಡ್ರಿ, ನೀವು ಆ ಪುಸ್ತಕ ಇವಾಗ ಓದ್ರಿ, ನೀವು ನೋಡ್ರಿ, ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಚೆಪ್ಪ ಬರ್ತಿದ್ದಾರೆ, ಯಾರೋ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು, ಬಟ್ ನನಗೆ ಹೆಲ್ಪ್ ಇಲ್ಲ, ದೆನ್ ಇಟ್ಸ್ ಎ ವೇಸ್ಟ್ ಫಾರ್ ಟೈಮ್. ಹಿಂಗೆ ಮಾಡ್ತಾ ಬಂದ್ರಿ. ವೆರಿ ಗುಡ್. ಒಬ್ಬನು ಅನುಭವಿಸಿದ್ದನ್ನ ಮತ್ತೊಬ್ಬನು ಸ್ಮರಿಸಿಕೊಳ್ಳುತ್ತಾನೆ ಎಂಬುದು ಯಾರೂ ಒಪ್ಪೋದಿಲ್ಲ. ಅಂದ್ರೆ ಇಷ್ಟು ಡಿಸ್ಕಸ್ ಮಾಡಬೇಕು. ನಾವು ಪ್ರವಚನ ಮಾಡುವಾಗ ಇಷ್ಟೊಂದು ಎಲ್ಲ ಹೋಗ್ತೀವಿ, ಡಿಸ್ಕಷನ್ಸ್ ಬಂದಾಗ ನೋಡ್ರಿ ಎಷ್ಟು ಆಳವಾಗಿ ಹೋಗ್ತೀವಿ. ಆದ್ದರಿಂದ 3 ಅವಸ್ಥೆಗಳನ್ನು ಒಂದಾದಾಗಿ ಒಂದು ಅನುಭವಿಸಿ ಹಿಂದಿನ ಅನುಭವಗಳನ್ನ ನೆನಪಿಗೆ ತಂದುಕೊಳ್ತೀವಿ ಅಂತನ್ನೋದು ಈ ಆತ್ಮನ ಒಬ್ಬನೇ ಎಂದಾಯಿತು. ಮತ್ತೆ ತಿರ್ಗಾ ಆತ್ಮನೇ ತಿಳ್ಕೊಳ್ಳೋ ಅಂತ ಅಂದ್ಬಿಡ್ತಾನಲ್ಲ, ಹಂಗಲ್ಲ. ಇಲ್ಲಿ ನೆನೆಸ್ಕೋಬೇಕಾದ್ರೆ ಮನಸ್ಸಿರ್ಬೇಕು, ಆತ್ಮನಿಗೆ ಮನಸ್ಸು ಬೇಕಾಗಿಲ್ಲ. ಅರ್ಥ ಏನು ಅನ್ನೋದು ಇವತ್ತು ನಮ್ಗೆ ಅರ್ಥ ಆಯ್ತು, ಅಷ್ಟೇ, ಮುಂದಕ್ಕೆ ಹೋಗೋಣ. ಹೀಗೆ 3 ಅವಸ್ಥೆಗಳನ್ನು ಅನುಭವಿಸುತ್ತಿರುವಂತೆ ಕಂಡರು. ಇನ್ನೊಂದು ಶ್ರೀಧರ್ ಅವರೇ, ನೀವು ಹೇಳಿದ್ರಲ್ವಾ, ತುಂಬಾ ಚೆನ್ನಾಗಿರೋ ಪಾಯಿಂಟ್. ಇಲ್ಲಿ ನಮ್ಗೆ ಈ ಬ್ರಹ್ಮಜ್ಞಾನಿಗೆ 2 ದೃಷ್ಟಿಗಳು ಗೊತ್ತಿರುತ್ತೆ. ಪಾರಮಾರ್ಥಿಕ ದೃಷ್ಟಿ ಅವನು ಗೊತ್ತಿರುತ್ತೆ, ಕಂಡ್ಕೊಂಡ್ಬಿಟ್ಟಿರ್ತಾನೆ, ಅವನ ಅನುಭವದಲ್ಲಿ ನಿಂತಿರ್ತಾನೆ. ವ್ಯವಹಾರ ದೃಷ್ಟಿ ಮೊದಲಿನ ಅವನಿಗೇನು ವ್ಯವಹಾರ ದೃಷ್ಟಿ ಹೇಳ್ಕೊಡ್ಬೇಕನ, ವ್ಯವಹಾರ ದೃಷ್ಟಿಯಿಂದನೇ ಪಾರಮಾರ್ಥ ದೃಷ್ಟಿಗೆ ಹೋಗಿರೋದು. ಅವನು ಎಂಥವನ ಆಗಿರ್ಲಿ, ವ್ಯವಹಾರ ದೃಷ್ಟಿ ಮುಗಿಸ್ಕೊಂಡೇ ಹೋಗಿರ್ಬೇಕು. ಅವನಿಗೆ ಶರೀರ ಎಲ್ಲ ಗೊತ್ತಿರುತ್ತೆ ಅವನಿಗೆ. ಈಗ ಅವನಿಗೆ ಏನಾಗುತ್ತೆ, ಅವನಿಗೂ ಬ್ರಹ್ಮಜ್ಞಾನಿಗೂ ನಮಗೂ ವ್ಯವಹಾರ ಮಾಡ್ತಾ ಇರ್ತಾನೆ. ಮೊದ್ಲು ಹೇಗ್ ವ್ಯವಹಾರ ಮಾಡ್ತಾನೋ ಈಗಲೂ ಹಾಗೇ ವ್ಯವಹಾರ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಅವನಿಗೆ ಪರಮಾರ್ಥ ದೃಷ್ಟಿ ಗೊತ್ತಾಗಿರುತ್ತೆ. ಆ ಅನುಭವದಲ್ಲಿ ನಿಂತಿರ್ಬೇಕು. ದೃಷ್ಟಿ ಗೊತ್ತಾದ್ರೆ ನೀವು ಕುಣಿಯೋಂಗಾಗುತ್ತೆ, ನಿಮ್ಗೆ 80% ನಿಮ್ಗೆ ಆನಂದ ಸಿಕ್ಕೋಗ್ಬಿಡುತ್ತೆ. ಮತ್ತೆ ಎಷ್ಟೊಂದು ಪ್ರಶ್ನೆಗಳು ನಿಮ್ಗೆ ಪೂರ್ತಿ ಉತ್ತರ ಸಿಕ್ಬಿಡುತ್ತೆ. ಬಟ್ ನೀವು ಪೂರ್ತಿ ಮುಕ್ತರಾಗದೆ ಇದ್ರೆ ಮತ್ತೆ ಹುಟ್ಟು ಬರಬೇಕು. ಮತ್ತೆ ದುಃಖ ಕೆಲವು ಕಡೆ ನಿಮ್ಗೆ ಆ ಅರಿಷಡ್ ವರ್ಗಗಳಿದೆಯಲ್ಲ, ಪೂರ್ತಿ ಗೆಲ್ಲೋಕ್ಕಾಗಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಇದು ಮೀಟ್ರು, ಮೆಜರಿಂಗ್ ಸ್ಕೇಲ್. ಇದಕ್ಕೆ ಇದು ನೀವು ಇಟ್ಕೊಳ್ರಿ ಮನಸ್ಸಿನಲ್ಲಿ. ಯಾವ ಹೆಣ್ಣನ್ನು ನೋಡಿದ್ರು ನನ್ನ ಮನಸ್ಸಿನಲ್ಲಿ ಕಿಂಚಿತ್ ಏನು ಬದಲಾವಣೆ ಆಗಬಾರ್ದು, ಕಿಂಚಿತ್ ಆ ಕಡೆ ಆಸೆ ಬರಬಾರ್ದು. ಇದನ್ನು ಕುಲಕರ್ಣಿ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಹೇಳಿದ್ರು. ಆಯಾ ಸಂದರ್ಭದಲ್ಲಿ ನಾನು ಹೇಳ್ಬಿಡ್ತೀನಿ, ನಿಮ್ಗೆ ಚೆನ್ನಾಗಿ ನಾಟುತ್ತೆ ಅಂತ. ರಮಣ ಮಹರ್ಷಿಗಳ ಹತ್ರ ಯಾರೋ ಒಬ್ಬ ಶಿಷ್ಯ ಬಂದ. ರಮಣ ಮಹರ್ಷಿಗಳ ಆಶ್ರಮದಲ್ಲಿ ಹೆಂಗಸರು ಬೇರೆ ಗಂಡಸರು 1000 ಜನ ಇರ್ತಾ ಇದ್ರಂತೆ ಸರ್.
ಒಂದ್ ದಿನದಲ್ಲಿ ಈಗಿನಲ್ಲಿ ಯಾವನ್ ಸೇರ್ತಾನೆ 1000 ಜನ ಒಂದು ಕಡೆ ಪ್ರತಿದಿನ. ಅವ್ರು ಏನು ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾರಿಗೂ ಮಂತ್ರ ಕೊಡೋಲ್ಲ, ಪ್ರವಚನ ಮಾಡೋದಿಲ್ಲ, ಸುಮ್ಮನೆ ಇರ್ತಾರೆ ಅಷ್ಟೆ. 1000 ಜನ ಅಂತೆ ಸರ್, ಫಾರಿನರ್ಸ್ ಎಲ್ಲರು. ಏನಿತ್ತು ಅಂತ ಬರ್ತಾ ಇದ್ರು. ಎಲ್ಲಿ ಸ್ವೀಟ್ ಇರುತ್ತೋ ಅಲ್ಲಿ ನೊಣ ಉಳ್ಕೊಂಡ್ಬರುತ್ತೆ, ಡಂಗೂರ ಹೊಡಿಬೇಕಾಗಿಲ್ಲ. ಆಮೇಲೆ ಪುನಃ ಏನಾಯ್ತು, ಯಾರೋ ಒಬ್ಬ ಶಿಷ್ಯ ಬಂದ, ಅವ್ರ ಹತ್ರ ನೀವು ಏನ್ ಬೇಕಾದ್ರೂ ಕೇಳ್ರಿ, ಓಪನ್ ಹಾರ್ಟೆಡ್, ಬೇಜಾರು ಪಡೋದಿಲ್ಲ. ಇದು ನೀವು ಯಾರಾದ್ರೂ ಬ್ರಹ್ಮಜ್ಞ ಯಾರ ಹತ್ರ ಆದ್ರೂ ಟೀಚರ್ಗಳ ಹತ್ರ ನೀವು ಮುಕ್ತರಾಗಿದ್ದೀರಂತ ಕೇಳ್ರಿ, ಕಪಾಳ ಕೊಡ್ಬಿಡ್ತಾರೆ ನಿಮ್ಗೆ. ಬಟ್ ನಿಜವಾದ ಗುರುನ ಅವನು ಮುಕ್ತನಾಗಿದ್ದಾನೆ ಎಲ್ಲ ಚೆಕ್ ಮಾಡ್ಬೇಕಾದ್ರೆ ನೀವು ಕಪಾಳಕ್ಕೆ ಹೊಡೆದು ಮಾಡ್ಬೇಕು. ಅವನು ಮುಕ್ತನಾಗಿದ್ದಾನೆ ಎಲ್ಲ ನಿಮ್ಗೆ ಅಲ್ಲೇ ರಿಸಲ್ಟ್ ಬಂದ್ಬಿಡುತ್ತೆ. ಹಾಗೆ ಮುಕ್ತನಾದವನು ಹೇಗೆ ಟ್ರೀಟ್ ಮಾಡ್ತಾನೆ ಗೊತ್ತಾ? ಅಕಸ್ಮಾತ್ ಕಪಾಳಕ್ಕೆ ಹೊಡೆದ್ರೆ ಅವನು, ಸರ್ ಇಲ್ಲಿವರೆಗೂ ನಾನು ಎಷ್ಟೊಂದು ತಪ್ಪು ಮಾಡಿಬಿಟ್ಟಿದ್ದೆ, ಅದಕ್ಕೆ ಒಂದು ಕಪಾಳಕ್ಕೆ ಹೊಡೆದ್ರಿ, ದಯವಿಟ್ಟು ಈ ಕಪಾಳಕ್ಕೂ ಹಾಗೆ ಹೊಡೆದು ಬಿಡಿ ಸರ್ ಅಂತ. ಮುಕ್ತನಾದವನು. ಆಗದೆ ಇರೋನು ಇವನು ಕಪಾಳಕ್ಕೆ ಹೊಡೆದ ಅಂದ್ರೆ ಅವನ ಮೈಗೆಲ್ಲ ಹೊಡೆದ ಕಡೆ ಇದು ಮಾಡಕ್ ಬಿಡ್ತಾನೆ. ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ರಮಣ ಮಹರ್ಷಿಗಳನ್ನ, ಸ್ವಾಮಿ ನಾವು ಇಲ್ಲಿ ಕೂತಿದ್ದೀವಿ, ನೀವು ಇದ್ದೀರಾ, ಈ ಕಡೆ ಗಂಡಸರು ಈ ಕಡೆ ಹೆಂಗಸರಿದ್ದಾರೆ, ಕಾಣಿಸುತ್ತಾ ಗೊತ್ತಾಗುತ್ತಾ ನಿಮ್ಗೆ? ಹೌದಪ್ಪ, ಇಂದ್ರಿಯಗಳಿದೆ, ಅವರು ಹೆಂಗಸರು ಗಂಡಸರು ಮನುಷ್ಯರಿದ್ದಾರೆ, ಬುದ್ಧಿ ಇರೋದ್ರಿಂದ ಅವರು ಗಂಡಸರು ಹೆಂಗಸರು ಸೀರೆಗೆರೆ ಉಟ್ಕೊಂಡು ಗೊತ್ತಾಗ್ತಾ ಇದೆ. ನಮ್ಗೆ ಹೆಂಗಸರನ್ನ ಕಂಡ್ರೆ ಏನೋ ಮನಸ್ಸಿನಲ್ಲಿ ಆಸೆ ಬರುತ್ತೆ, ನಿಮಗ್ ಬರುತ್ತಾ? ನಮ್ಗೆ ಬರೋದು. ವ್ಯತ್ಯಾಸ ಅರ್ಥ ಆಯ್ತಾ ಸರ್? ಇಂದ್ರಿಯಗಳಿದೆ, ಮನಸ್ಸಿದೆ, ಆ ಮನಸ್ಸಿನಲ್ಲಿ ಕಾಮ ಇಲ್ಲ. ಹೇಗಿದೆ ಈಗ ನನಗೆ ಗಂಡಸರು ನೋಡಿದ್ರೆ ಏನ್ ಅನ್ಸುತ್ತೋ ಹೆಂಗಸರು ನೋಡಿದ್ರೆ ಹಂಗೆ ಅನ್ಸ್ಬೇಕು. ಮುಕ್ತನಾದವನಿಗೆ ಏನೇನು ಅನ್ಸಲ್ಲ, ಕಿಂಚಿತ್ ಕಾಮದ ಭಾವನೆ ಬರುತ್ತಿಲ್ಲ. ಶ್ರೀಧರ್ ಸ್ವಾಮಿ ನೋಡುವ ದೃಷ್ಟಿ ಅವರು ಆತ್ಮನ ದೃಷ್ಟಿಯಿಂದ ನೋಡ್ತಾರೆ. ಅವ್ರಿಗೆ ಕಾಮ ಇತ್ತು ಅಂತಂದ್ರೆ ಅವನಿಗೆ ಎಲ್ಲಿ ಮುಕ್ತನಾಗಿದ್ದಾನೆ? ಯಾಕೆ? ಕಾಮಕ್ಕೆ ಹಿಂದೆಗಡೆ ಕಾರಣ ಏನು ಹೇಳಿ ಸರ್? ಕಾಮ ಇರೋದಕ್ಕೆ ಹಿಂದೆಗಡೆ ಕಾರಣ ಏನು? ಪ್ರಶ್ನೆ. ಅವಿದ್ಯೆ. ಅವಿದ್ಯೆ. ಅವಿದ್ಯೆ ಅಂತಂದ್ರೆ ಏನು? ರಾಂಗ್ ನಾಲೆಡ್ಜ್. ಆ ರಾಂಗ್ ನಾಲೆಡ್ಜ್ ಕಾರಣ ಏನು? ಇನ್ನು ಹಿಂದಕ್ಕೆ ಹೋಗ್ರಿ. ಏನ್ ಸರ್ ಬೇಕು ಹೇಳೋದು? ಕರ್ಮಗಳು ಅಲ್ಲ ಸರ್, ರಾಂಗ್ ನಾಲೆಡ್ಜ್. ನಾನು ಹಾವನ್ನ ಹಗ್ಗವನ್ನ ಅಧ್ಯಾಸ ಕಲಬೆರಕೆ ಆಗಿದೆ. ಕಲಬೆರಕೆ ಯಾರಿಗಿನ್ನೂ ಕಲಬೆರಕೆ ಆಗಿದೆಯೋ, ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿರೋದ್ರಿಂದ, ಈ ಅನಾತ್ಮ ಇರೋದ್ರಿಂದ ಅವನಿಗೆ ಆಸೆಗಳಿರುತ್ತೆ. ಯಾವಾಗ ಬ್ರಹ್ಮಜ್ಞಾನಿಗೆ ಈ ಅಧ್ಯಾಸ ಕಲಬೆರಕೆ ಬಿಟ್ಕೊಂಡ್ಬಿಟ್ಟಿರುತ್ತೆ, ಈಗ ನಿದ್ದೆಯಲ್ಲಿ ನಿಮ್ಗೆ ಹೆಣ್ಣಿನ ಮೇಲೆ ಮೋಹ ಬರುತ್ತಾ? ಪ್ರಶ್ನೆ ಕೇಳ್ತೀವಿ. ನಮ್ಮ ಅನುಭವ ನೋಡ್ಕೊಳ್ರಿ. ಯಾಕೆ? ಕಲಬೆರಕೆ ಇಲ್ಲ ಅಲ್ಲಿ. ಬಟ್ ಇನ್ನೊಂದು ಅಲ್ಲಿ ಮನಸ್ಸೇ ಇಲ್ಲ ನಿಮ್ಗೆ, ಹೆಂಗಸರು ಗಂಡಸರು ಹೆಂಗ್ ಗೊತ್ತಾಗುತ್ತೆ? ಅದು ಬೇರೆ ಕ್ವಶನ್. ಈಗ ಬ್ರಹ್ಮಜ್ಞಾನಿ ಎದುರುಗಡೆ ಇರ್ತಾನೆ. ಇವಾಗ ರಮಣ ಮಹರ್ಷಿನ ಕೇಳಿದ್ರು, ನನಗೆ ಅನ್ಸಲ್ಲ ಅಂತ. ಹೆಂಗಿದೆ ನೋಡ್ರಿ, ಅಲ್ಲಿ ಹಣ ಬಿದ್ದಿದೆ, ತಗೊಂತಾನ ಅವನು? ಛೇ, ರಾಮಕೃಷ್ಣ ಪರಮಹಂಸರು ಈ ಕಡೆ ಕೈನಲ್ಲಿ ಹಣ ಇಟ್ಕೊಂಡು ಈ ಕಡೆ ಮಣ್ಣು ಇಟ್ಕೊಂಡು, ಛೀ 2 ಮಣ್ಣೆ ಅಂತ ಅಲ್ಲಿ ಬಿಸಾಕ್ತಾರೆ. ಇದು ಬಂದಿರ್ಬೇಕು. ಬ್ರಹ್ಮ ನಡ್ಕೊ ರೀತಿ ಬೇರೆ. ಇವನು ಶಿವಾಜಿ ಒಂದ್ಸಲ ಅವ್ರ ಗುರುಗಳು ಸಮರ್ಥ ರಾಮದಾಸರು ದೋಣಿಯಲ್ಲಿ ಹೋಗ್ತಾ ಇರ್ತಾರೆ, ಇಬ್ಬರೇ ಹೋಗ್ತಾ ಇರ್ತಾರೆ. ಅವ್ರಿಗೆ ನಾನು ಗುರುಗಳಿವರು ಅಂತ ಹೇಳಿದ್ದೆ, ಅವನ ಅರಮನೆಯಲ್ಲಿ ಇದ್ದಂತ ವೈಭವವಾದ ಬೆಲೆ ಬಾಳೋ ಅಂತ ಡೈಮಂಡ್ಗಳನ್ನ ಗುರುಗಳು ಕೊಟ್ಟಿದ ತಕ್ಷಣ ಅವ್ರ ನೆರಿಗೆ ಹಾಕ್ಬಿಡ್ತಾರೆ. ಅಯ್ಯಯ್ಯೋ ಸ್ವಾಮಿ, ಎಷ್ಟು ಬೆಲೆ ಅಂತ ಕೊಟ್ನಲ್ಲ ಸ್ವಾಮಿ ಅಂತ. ನನಗೆ ಮಣ್ಣು ಒಂದೇ, ಅದು ಒಂದೇನಪ್ಪ ಅಂತ ಹಿಂಗ್ ನೋಡಕ್ ಬರುತ್ತೆ. ಬ್ರಹ್ಮಜ್ಞಾನಿಗಳ ದೃಷ್ಟಿ ಆಗಿರುತ್ತೆ ಸರ್. ಏನಾದ್ರೂ ಇರ್ಲಿ, ಇಲ್ಲಿ ಯಾಕೆ ಹೇಳಿದೆ ಅಂತಂದ್ರೆ, ಯಾರಿಗೆ ಈ ಕಲಬೆರಕೆ ಆಗಿರಲ್ವೋ ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವನ್ನ ರಾಕ್ಷಸರ ಗುಣ, ಅಸುರಿ ಗುಣ, ಇವುಗಳನ್ನ ಕೆಟ್ಟ ಗುಣಗಳು ಅಂತಾರೆ. ಪ್ರತಿಯೊಬ್ಬರಿಗೂ ಇರುತ್ತಿದ್ದು ಸಹಜ, ನೈಸರ್ಗಿಕ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಕಲಬೆರಕೆ ಇದ್ರೆ ಇರುತ್ತೆ.
ಗಾಢನಿದ್ರೆಯಲ್ಲಿ ಇಲ್ಲ. ಹಾಗೆ ಬ್ರಹ್ಮಜ್ಞಾನಿಗೆ ಇವು ಇರೋದಿಲ್ಲ. ನನ್ನ ಪ್ರಶ್ನೆ ಯಾಕಿರೋಲ್ಲ? ನನ್ನ ಪ್ರಶ್ನೆ ಯಾಕಿರಲ್ಲ? ಯಾಕಿರಲ್ಲ ಹೇಳ್ರಿ? ಕಲಬೆರಕೆ ಇಲ್ಲ, ಆಯ್ತು. ಕಲಬೆರಕೆ ಇರೋದ್ರಿಂದ ಅವನಿಗೆ ಯಾಕಿದ್ ಬೇಕು ಅನ್ಸಲ್ಲ? ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಉತ್ತರ ಕೊಡ್ಬೇಕು. ಎಲ್ಲರಲ್ಲಿರೋದು ಅವನೇ, ನಾನೇ, ಎಲ್ಲರಿರೋದು ನಾನೇ. ಅದಕ್ಕಿಂತ ಹೆಚ್ಚಾಗಿ ಕಾಶಿ ರಾಜ್ಕುಮಾರ ತರ ಕಾಶಿ ಹೇಳಿದ್ರಲ್ಲ. ಕರೆಕ್ಟ್. ಸೊ ಎಲ್ಲದರಲ್ಲಿರೋದು ನಾನೇ. ಸೊ ನಾನೇನು ನಾನು ಆಸೆ ಪಡ್ಬೇಕು? ನನ್ನ ಹತ್ರ ಇದೆ ಅಲ್ವಾ, ಯಾಕೆ ಆಸೆ ಪಡ್ಬೇಕು? ಬೇರೆಯವ್ರಿಗೆ ತೊಂದರೆ ಕೊಡುವಂಗಿದ್ರೆ ನನಗೆ ತೊಂದರೆ ಕೊಟ್ಟಂಗೆ. ಸೊ ನನ್ನ ಪ್ರಶ್ನೆ ಬರೋದೇ ಇಲ್ಲ. ಹಾಗೆ ಎಲ್ಲರಲ್ಲೂ ಎಲ್ಲರಲ್ಲೂ ಅದೇ ಕಾಣ್ತಾ ಇರುತ್ತೆ, ಪರಮಾತ್ಮನೇ ಕಾಣ್ತಾ ಇರುತ್ತೆ. ನಿಜವಾಗ್ಲೂ ಕಲಬೆರಕೆ ಆಗಿದೆಯಾ? ಕಲಬೆರಕೆ ಅದಾಮೇಲೆ ಈಗ ನೆಕ್ಸ್ಟ್ ನನ್ನ ಪ್ರಶ್ನೆ ನೀವು ಕೇಳಿದ್ದಕ್ಕೆ, ಬ್ರಹ್ಮಜ್ಞಾನಿಗೆ 100, ಈಗ ನಾನು ಫಾರ್ ಎಕ್ಸಾಂಪಲ್ ಆ ಹೆಣ್ಣನ್ನು ನೋಡಿ ಮೋಹಪಟ್ಟು ನಾನು ಅಕಸ್ಮಾತ್ ಸೆಕ್ಸ್ ತಗೊಂಡ್ರೆ ನನ್ಗೇನ್ ಸಿಗುತ್ತೆ? ಈ ಬ್ರಹ್ಮಜ್ಞಾನಿಗೆ ಆ ಸೆಕ್ಸ್ ತಗೊಳ್ದೇನೆ 100% ಆನಂದ ಯಾವಾಗ್ಲೂ ಇದ್ದಾಗ ಶುಡ್ ಹಿ ಗೋ ಫಾರ್ ದಟ್? ಅಲ್ಲ, 100% ಆನಂದ ಸಿಗೋಲ್ಲ ಯಾವ್ದ್ರಲ್ಲಿ. ನೀವು ಸೆಕ್ಸ್ ತಗೊಳ್ರಿ 100%. ಮೆಟೀರಿಯಲಿಸ್ಟಿಕ್ ಅಲ್ಲಿ ಯಾವ್ದು ಸಿಗಲ್ಲ. ಮತ್ತೆ ಅವನಿಗೆ 100 ಇಲ್ಲಿ ಇದಕ್ ಹೊಂದೋಂಗ್ ನಾವು ಹೇಳ್ಬೇಕು. 100% ಆನಂದ ಅವನಿಗೆ ಸಿಕ್ಕಿದಾಗ ಈ ಜುಜುಬಿ ಆನಂದಕ್ಕೆ ಬಾಯಿ ಬಿಡ್ತಾನ? ನನ್ನ ಪ್ರಶ್ನೆ ಅಷ್ಟೇ. ಇಲ್ಲಿ ಕರೆಕ್ಟ್ ಆಗಿ ಕಾಂಟ್ರಾಸ್ಟ್ ಇದು ಇಟ್ಕೋಬೇಕು. ಎಲ್ಲರಲ್ಲೂ ಆತ್ಮನಿದ್ದಾನ, ಬೇರೆ ಹೇಗ್ ತಗೊಂಡ್ಬರ್ತಾನೆ ನೋಡ್ರಿ ಸರ್. ಯಾವನ್ಗ ಅದ್ ಸಿಕ್ಕಿರುತ್ತೋ, ಶ್ರೀಧರ್ ಸ್ವಾಮಿಗಳಿಗೆ ಅವ್ರ ತಾಯಿ ಹೇಳ್ತಾ ಇದ್ರು, ಎಲ್ಲರನ್ನು ನಿನ್ನ ತಾಯಿಯ ಸ್ವರೂಪದಲ್ಲಿ ನೋಡ್ಬೇಕು. ಇದು ಭಾವನೆ ಮಾಡ್ಕೋಬೇಕು. ಅವ್ರು ಶ್ರೀಧರ್ ಸ್ವಾಮಿಗಳು ಮೊದಲು ಭಾವನೆ ಮಾಡ್ಕೊಂಡೇ ಮಾಡ್ತಾ ಇದ್ರು. ಮುಕ್ತರ ಆದ್ಮೇಲೆ ಅವರ ಅನುಭವಕ್ಕೂ ಭಾವನೆಗೂ ವ್ಯತ್ಯಾಸ ಇದೆ. ನಾವು ಸಾಧನೆ ಮಾಡುವಾಗ ಭಾವನೆನೇ ಮಾಡ್ಕೋಬೇಕಾದ್ರೆ, ನೀವು ಭಾವನೆ ಮಾಡಿಕೊಂಡು ಅದರಿಂದ ಬೇರೆ ಇದ್ರೂ ಆಯ್ತು. ಇಂದ್ರಿಯ ನಿಗ್ರಹ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೋಸ್ಕರ. ಮನಸ್ಸಿನ ನಿಗ್ರಹ ಯಾಕೆ ಹೇಳ್ತಾರೆ? ಶಮ ದಮ. ಶಮ ಅಂತಂದ್ರೆ ಇಂದ್ರಿಯ ನಿಗ್ರಹ ಅಲ್ಲ, ಶಮ ಅಂತಂದ್ರೆ ಮನಸ್ಸಿನ ನಿಗ್ರಹ, ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಶಮ ದಮ ಎಸ್ ಆ ಥರ. ಒಟ್ಟಿನಲ್ಲಿ ನಾವು ಸಾಧನೆ ಮಾಡುವಾಗ ಇವುಗಳನ್ನ ಕಂಟ್ರೋಲ್ ಮಾಡಿರ್ಬೇಕು. ಕಂಟ್ರೋಲ್ ಮಾಡಿ ಇವನ್ ಬ್ರಹ್ಮಜ್ಞಾನಿ ಆದ್ಮೇಲೆ ಹೆಂಗ್ ಸಿಕ್ಕಿದ್ರೆ ಹಂಗೆ ಹೋಗ್ತಾ ಇದ್ರೆ ಇವನ್ ಬ್ರಹ್ಮಜ್ಞಾನಿ ಅಂತಾರೆ ಅಲ್ಲ. ಸುರೇಶ, ಇವಾಗ ನಿನ್ ಪ್ರಶ್ನೆ ಬಾ. ನಿಜವಾಗ್ಲೂ ಕಲಬೆರಕೆ ಆಗಿದೆಯಾ? ಕರೆಕ್ಟ್. ಏನ್ ಸರ್ ಅವ್ನ ಪ್ರಶ್ನೆ ಕೇಳ್ತಾ ಇದ್ದೆ, ನಿಜವಾಗ್ಲೂ ಕಲಬೆರಕೆ ಆಗಿದೆಯಾ? ನಾನು ಕೇಳ್ತೀನಿ ಸುರೇಶ. ಆಗಿಲ್ಲ, ಕರೆಕ್ಟ್. ಹಾಗಾದ್ರೆ ನಿಮಗ್ ಕಲಬೆರಕೆ ಆಗಿಲ್ವಾ ಸರ್? ನಾನು ಪ್ರಶ್ನೆ ಕೇಳ್ತೀನಿ ಸುರೇಶ. ನಾನು ನಿನ್ ಪ್ರಶ್ನೆ ಕೇಳ್ತೀನಿ, ನಿನ್ಗೆ ಕಲಬೆರಕೆ ಆಗಿಲ್ವೇನೋ? ನಿಜವಾಗ್ಲೂ ಆಗಿಲ್ಲ ತಾನೆ ನಿನ್ ಪ್ರಕಾರ? ಕರೆಕ್ಟ್ ತಾನೆ? ಶ್ರೀಧರ್ ಅವ್ರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟರು. ಸುರೇಶ, ನಿಜವಾಗ್ಲೂ ಆಗಿದೆಯಾ? ನಿಜವಾಗ್ಲೂ ಆಗಿಲ್ಲ, ಆಗೋದೇ ಇಲ್ಲ. ಅಲ್ಲಿ ಇಲ್ದೇ ಇರೋದು ಎಲ್ಲಿ ಆಗುತ್ತೆ? ಅದಿಲ್ವೇ ಇಲ್ಲ. ಕರೆಕ್ಟ್. ನಾನ್ ಪ್ರಶ್ನೆ ನಿನ್ ಕೇಳ್ತಾ ಇದ್ದೀನಿ, ನಿನ್ಗೆ ಇವತ್ತು ಕಲಬೆರಕೆ ಆಗಿದೆಯೋ ಇಲ್ವಾ? ನಿಜವಾಗ್ಲೂ ನಾನು ಪ್ರಶ್ನೆ ಕೇಳ್ತೀನಿ, ಪರ್ಸನಲ್ ಆಗಿದೆಯಾ ಇಲ್ವಾ ಅಷ್ಟೇ. ಆಗಿದೆಯಾ ಇಲ್ವಾ? ನಾನು ಆನ್ಸರ್ ಬೇಕು ಅಲ್ಲ. ಅವನ್ ಕೇಳೋಣ ಸರ್, ಅವನ್ ನಿಮ್ಗೆ ಹೆಂಗ್ ಸರ್ ಆಗುತ್ತೆ? ಏನು ನಾನು ಪ್ರಶ್ನೆ ಕೇಳ್ತೀನಿ, ಹೇಳಪ್ಪ. ನಿಜಾಗ್ಲೂ ಆಗಲ್ಲ, ಆಗಂಗ್ ಸಾಧ್ಯನೇ ಇಲ್ಲ. ಹಾವು ಹಗ್ಗ ಕಲಬೆರಕೆ ಆಗಕ್ ಸಾಧ್ಯನೇ ಇಲ್ಲ. ಎರಡಿಲ್ಲ. ಥಿಯರಿಟಿಕಲ್ ಕರೆಕ್ಟ್. ನಾನು ಇವಾಗ ಪ್ರಾಕ್ಟಿಕಲ್ ಬರ್ತೀನಿ. ನಿನ್ಗೆ ಆಗಿದೆಯಾ ಇಲ್ವಾ ಪ್ರಶ್ನೆ ಕೇಳ್ತೀನಿ. ಹೇಳು ನೋಡ. ಏನೋ ಯಾಕೆ ನಗ್ತೀಯ? ಅಲ್ಲ, ನನಗೆ ಉತ್ತರ ಬೇಕು. ನೀನ್ ಪ್ರಶ್ನೆ ಕೇಳೋದ್ಮೇಲೆ ಏನು ಅದು ನಿಜವಾಗಿ ಜ್ಞಾನ ಆದ್ಮೇಲೆ ಅದು ಕಲಬೆರಕೆ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ಈಗ ಆಗಿದೆಯಾ ಇಲ್ವಾ? ನಮ್ಗೆ ಇನ್ನೂ ಆತ್ಮಜ್ಞಾನ ಆಗಿಲ್ಲ. ಆತ್ಮಾನುಭವ ಇನ್ನೂ ಆಗಿಲ್ಲ. ಅಲ್ಲ, ಆತ್ಮನ ಅನುಭವ ಬೇಡಪ್ಪ, ಎಲ್ಲ ಒಂದೇ. ಆತ್ಮನ ಅನುಭವ ಆಗಿಲ್ಲ ಅಂದ್ರೆ ಕಲಬೆರಕೆ ಆಗಿದೆ ಅಂತ. ಏನಾದ್ರೂ ಕಲಬೆರಕೆ ನನಗ ಆಗಿಲ್ಲ ಅಂದ್ರೆ ನಾನು ಪ್ರಶ್ನೆ ಕೇಳ್ತೀನಿ. ನೆಕ್ಸ್ಟ್ ಪ್ರಶ್ನೆ,
ನಿನಗೆ ಕೋಪ ಬರೋದಿಲ್ವಾ? ಯಾರನ್ನಾದ್ರೂ ಹೆಂಗಸರು ನೋಡಿದ್ರೆ ಸ್ವಲ್ಪನೂ ಮನಸ್ಸು ಸ್ವಲ್ಪ ಆ ಕಡೆ ಹೋಗದಿಲ್ವಾ ಅಂತ ಪ್ರಶ್ನೆ ಕೇಳ್ತೀನಿ. ಇದಕ್ಕೆ ಉತ್ತರ ಕೊಟ್ಬಿಡಿ ನನಗೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳ ಪರೀಕ್ಷೆ ಮಾಡ್ಕೊಳ್ರಿ. ಪಾರಮಾರ್ಥಿಕ ದೃಷ್ಟಿಯಿಂದ ಆಗಿಲ್ಲ, ವ್ಯವಹಾರ ದೃಷ್ಟಿಯಿಂದ ಆಗಿದೆಯೋ ಇಲ್ವೋ, ಬ್ರಹ್ಮಜ್ಞಾನಿ ಬಿಟ್ಟಿನ್ ಯಾವನ್ಗೂ ಆಗಲ್ಲ. ಈ ರಿಸಲ್ಟ್ ಬಂದಿರ್ಬೇಕು, ಚೆಕ್ ಮಾಡ್ಕೊಳ್ರಿ. ಜೀಸಸ್ನ ಶಿಲ್ಬೆಗೆ ಹಾಕ್ತಾ ಇದ್ರು ಕೂಡ ಕೋಪ ಬರಲಿಲ್ಲ. ಅವ್ರ ಮೇಲೆ ಕರುಣೆ, ಕ್ಷಮಾಗುಣ, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ ಹೀಗಿರ್ತಾ ಇತ್ತು. ಹೇಗಿದ್ದು? ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್. ಯಾರು ಕೊಡೋದಲ್ಲ, ಇಸ್ಕೊಳ್ಳೋದಲ್ಲ. ಇದು ಸಹಜವಾಗಿರುತ್ತೆ. ಈಗ ನನಗೇನಿದೆ ಸಹಜ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಹೇಗಿದೆ? ಹೇಗಿದೆ? ನಾವು ಯೋಚನೆ ಮಾಡ್ಕೋಬೇಕಿದು. ಆದ್ದರಿಂದ ನಾವು ಹೀಗೆ ಚಿಂತನೆ ಮಾಡ್ಕೋಬೇಕು. ಕರೆಕ್ಟ್ ಆನ್ಸರ್, ಕರೆಕ್ಟ್. ಹಿಂಗೆ ಹೋಗ್ಬೇಕು. ಆಸಿಡ್ ಟೆಸ್ಟ್ ಸರ್, ಆಸಿಡ್ ಟೆಸ್ಟ್ ಅಂತೀವಲ್ಲ, ಆಸಿಡ್ ನಾವು ಟೆಸ್ಟ್. ಮಾಡ್ಕೋಬೇಕು. ಏನದು ಆಸಿಡ್ ಟೆಸ್ಟ್? ಆಸಿಡ್ ಟೆಸ್ಟ್ ಅದೇ ಸರ್, ಲುಮಿನಸ್ ಪೇಪರ್ ಇಂದ ಹಾಕಿದ್ರೆ ಇದಾಗತ್ತಲ್ಲ ಸರ್. ಒಂದು ಗ್ರೀನ್ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ, ಇದು ಬರುತ್ತೆ, ಆ ತರ. ಆಸಿಡ್ ನನ್ಗೆ ಸರ್ ಹೇಳಿ ಸರ್. ಅದು ಆಸಿಡ್ ಟೆಸ್ಟ್ ಅಂತ ಲುಮಿನಸ್ ಪೇಪರ್ ಇಂದ, ಲುಮಿನಸ್ ಪೇಪರ್ ಅಲ್ಲಿ ಹಾಕಿದ್ರೆ ಅಲ್ಲಿ ಆಕ್ಸಿಡೇಷನ್ ಆಗತ್ತೆ, ಒಂದ್ ಕಲರ್ ಬರುತ್ತೆ, ಅನ್ಆಕ್ಸಿಡೇಷನ್ ಒಂದ್ ಕಲರ್ ಬರುತ್ತೆ, ಬೇರೆ 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 ಗ್ಯಾಸಸ್ ಹಾಕಿದ್ರೆ, ಇದೇನು ಕೆಮಿಕಲ್ಸ್ ಹಾಕಿದ್ರೆ ಒಂದೊಂದು ಬರುತ್ತಲ್ಲ, ಆ ತರ ಯಾವ್ದೊಂದು ಕಂಡುಹಿಡಿಯಕ್ಕೆ ಅವನು ಯೂಸ್ ಮಾಡ್ತಾನೆ ಆ ಪೇಪರ್ನ. ಆಸಿಡ್ ಟೆಸ್ಟ್. ಓಕೆ. ಏನೋ ಅವನು ಸುರೇಶ್, ಅವನು ಸೈಂಟ್, ನೀವು ಸ್ವಲ್ಪ ಅವನು ಸುರೇಶ್ ಸ್ವಲ್ಪ ಆಸೆ ಇದೆ, ಅವನಿಗೆ ಅರ್ಥ ಆಗ್ತಾ ಇರುತ್ತೆ ಹಾಗೆ. ಓಕೆ. ಸೊ ಇನ್ನು ಇವತ್ತು ಎಷ್ಟೊಂದು ಇನ್ನು ಆಯ್ತು. ಇಲ್ಲಿಗೆ ನಿಲ್ಸೋಣ ಪಾಪ. ಇಲ್ಲಿ ಸುರೇಶ ಯಾವಾಗಲೂ ಹೇಳ್ತಾ ಇರ್ತಾನೆ, ಎಲ್ಲ ಆದಮೇಲೆ ನೀವು ಈಗ ಹೇಳಪ್ಪ ಸುರೇಶ, ನೀನೇ ಫಸ್ಟ್ ಹೇಳೋ. ಏನು ಹೇಳ, ಏನಾದರೂ ಇದ್ರ ಬಗ್ಗೆ 2 ಲೈನು 1 ಲೈನು ಮಾತಾಡೋರು ಮಾತಾಡ್ಬೋದು. ಮಾತಾಡೋ. ಇನ್ನೂ ಒಂದು 10-15 ನಿಮಿಷ ಇದೆ. ಸುರೇಶ್ ಸ್ಟಾರ್ಟ್ ಮಾಡಿ. ಎಲ್ಲ ಪರಮಾರ್ಥ ಚಿಂತಾಮಣಿನೇ ಮಾತಾಡ್ದಾಗಾಯ್ತು. ಆಮೇಲಿಂದ ಆತ್ಮ ಅನಾತ್ಮದ ವಿಚಾರ, ಒಂದು ಕ್ಲಾರಿಟಿ ಬಂತು, ಕ್ರಿಸ್ಟಲ್ ಕ್ಲಿಯರ್ ಅಬೌಟ್ ಆತ್ಮ. ಆಮೇಲಿಂದ ಇಲ್ಲಿ ಹೇಗೆ ಅಧ್ಯಾಸ ಆಗುತ್ತೆ ಅನ್ನೋದನ್ನು ಒಂದು ಪಾಯಿಂಟ್ ಬಂತು. ಪ್ರಾಕ್ಟಿಕಲ್ ಆಗಿ ಅಧ್ಯಾಸ ಹೆಂಗಾಗುತ್ತೆ ಅನ್ನೋದು. ಸೊ ಕಲ್ಪನಾ, ಶ್ರೀಧರ್ ಅವರು, ನೀವು ಏನೇನು ಅನ್ನಿಸ್ತು ಹೇಳಿ. ಅದೇ ಸರ್, ಅವನು ಒಬ್ಬನೇ ನಾನೇ ಅನ್ಕೊಂಡು ಹೇಳ್ತಾನಲ್ಲ ಎಲ್ಲಾನು, ಅಲ್ಲ ಸರ್. ಯಾಕಂದ್ರೆ ಇಲ್ಲಿ ಜನಕ ಮಹಾರಾಜ, ಅಲ್ಲಿ ಭಿಕ್ಷುಕ, ಅಲ್ಲಿ ಏರಿ ಇಲ್ಲ, ಆದ್ರೂ ಸಹ ಅವನು ನಾನೇ ಅಂತ ಹೇಳ್ತಾನೆ. ಬೇರೆ ಬೇರೆ ಇದ್ರು ಸಹ ಅವನು ನಾನೇ ಅಂತ ಹೇಳ್ತಾನೆ. ಅದಲ್ಲ ಅದು. ಸೊ ಇರೋದೇ ಸಾಕ್ಷಿಭೂತವಾಗಿ ನೋಡಿರತ್ತೆ. ಅದನ್ನ ನೋಡ್ಕೊಂಡು ಅವನು ಅದನ್ನ ನಾನೇ ಅಂತ ಆ ಸ್ಮೃತಿ ನೆನಪು ಅನ್ಕೊಬಿಡ್ತಾನೆ. ಅದನ್ನೆಲ್ಲ ಅದಲ್ಲ. ಅದೊಂದು ಇಂಪಾರ್ಟೆಂಟ್ಲಿ. ಆಮೇಲೆ ಹೇಗೆ ಅದನ್ನ ಮಾಡ್ಕೋಬೇಕು ಅಂತ ಸ್ಮೃತಿ ಅಂದ್ರೆ ಎಲ್ಲ ಗೊತ್ತಾಗತ್ತೆ. ಹೇಗೆ ನಾವು ಅದನ್ನ ನಮ್ಮ ಸಾಧನೆಗೆ ತಗೋಬೇಕು ಅಂತ ಹೇಳ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್. ವ್ಯವಹಾರ ದೃಷ್ಟಿಯಿಂದನೇ ಅದನ್ನ ನಾವು ಹೇಗೆ ವ್ಯವಹಾರ ದೃಷ್ಟಿಲೂ ಸಾಧನ ಹೇಗೆ ತಗೋಬೇಕು ಅಂದ್ರೆ ನಾವು ಪಾರಮಾರ್ಥಿಕ ದೃಷ್ಟಿನ ವ್ಯವಹಾರಿಕ ದೃಷ್ಟಿಯಲ್ಲಿ ನೋಡ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಸಾಧನೆಗೆ. ಅದನ್ನ ಚೆನ್ನಾಗಿ ಅರ್ಥ ಆಯ್ತು. ಸೊ ಬ್ರಹ್ಮಜ್ಞಾನಿ ಮುಕ್ತನಾಗಿದ್ದ ತಕ್ಷಣ ಸಾಯ್ಬೇಕಾಗಿಲ್ಲ. ಕೆಲವರು ಹೇಳೋರಿದ್ದಾರೆ,
ಶರೀರದಲ್ಲಿ ಪ್ರಾರಬ್ಧ ಕರ್ಮ ಇರೋದ್ರಿಂದ ಅವನು ಮುಕ್ತನಾಗಲ್ಲ. ಪ್ರಾರಬ್ಧ ಕರ್ಮ ಎಕ್ಸಾಸ್ಟ್ ಮಾಡಬೇಕು, ಅದಕ್ಕೆ ಅವ್ನು ಸಾಯ್ಬೇಕು ಅಂತ. ಮೋಕ್ಷ ಅಂದ್ರೆ ಅದೊಂದು ರೋಗನ ಅಂತ ನಮ್ಮ ಕುಲಕರ್ಣಿ ಸ್ವಾಮಿಗಳು ಹಸ್ವಾಗಿ ಹೇಳ್ತಾ ಇದ್ರು. ಹಾಗಲ್ಲ. ಎರಡನೇದು ಅನಾತ್ಮವನ್ನ ಇಲ್ದಂಗ್ ಮಾಡ್ಕೋಬೇಕು. ಯಾಕೆ? ಆತ್ಮ ಅನಾತ್ಮಗಳು ಕಲಬೆರಕೆ ಆಗಿರುತ್ತೆ, ಅಥವಾ ಎರಡೂ ಒಂದೇ ಕಡೆ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ಎರಡೂ ಒಂದೇ ಕಡೆ ಇರೋಕ್ಕಾಗಲ್ವಾ? ಆತ್ಮ ಅನಾತ್ಮ ಒಂದು ಕಡೆ ಇರೋಕ್ಕಾಗಲ್ವಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಈಗ ನಾವು ಆತ್ಮ ತಿಳ್ಕೊಬಿಟ್ರೆ ಅನಾತ್ಮ ಎಲ್ಲಿದೆ? ಎಲ್ಲದರಲ್ಲೂ ಅದೇ. ಹೌದು ಹೌದು. ಆತ್ಮನನ್ನೇ ನಾನು ಸರ್ ಯಾಕೋ ಕೇಳಿಸ್ತಾ ಇಲ್ಲ. ಕನೆಕ್ಷನ್ ಹೋಯ್ತಾ? ಬಂತು. ಅನ್ಸತ್ತೆ. ಅದೇನೋ ಹೋಗಿತ್ತು. ಅದರಿಂದ ಚಿನ್ನವನ್ನೇ ನಾನು ಒಡವೆ ಅಂತ ಕರಿತಾ ಇದ್ದೀನಿ, ಆತ್ಮನನ್ನೇ ಪ್ರಪಂಚ ಅಂತ ಕರಿತೇನೆ. ನನಗೆರಡಿಲ್ಲ. ನೋಡೋ ದೃಷ್ಟಿ ಬದಲಾವಣೆ ಆಗಬೇಕು. ಇಲ್ಲಿ ಪ್ರಪಂಚದಲ್ಲಿ ಏನು ಬದಲಾವಣೆ ಮಾಡಬೇಕಿಲ್ಲ. ನೀವು ಸಾಯ್ಬೇಕಾಗಿಲ್ಲ, ಪ್ರಪಂಚ ಪ್ರವಿಳಯ ಮಾಡ್ಕೋಬೇಕಾಗಿಲ್ಲ, ಪ್ರಪಂಚ ಇಲ್ದಂಗೆ ಮಾಡ್ಕೋಬೇಕಾಗಿಲ್ಲ. ಮತ್ತೇನಾಗಬೇಕು? ಎಲ್ಲಿ ಬದಲಾವಣೆ ಆಗೋದು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲಿ ಬದಲಾವಣೆ ಆಗಬೇಕು? ಅಬಾಧಿತ ಆಗ್ಬೇಕು. ಏನಾಗ್ಬೇಕು? ಅಬಾಧಿತ. ಅಲ್ಲಿ ಹಾವೇ ಇಲ್ವಲ್ಲ. ಹಾ, ಹಾವೇ ಇಲ್ವಲ್ಲ. ಇನ್ನೊಂದ್ಸರಿ ಹೇಳಿ ಆ ವರ್ಡು. ಅಬಾಧಿತ. ಬಾಧಿತವಾಗಬೇಕು. ಬಾಧಿತ ಆಗ್ಬೇಕು. ಬಾಧಿತವಾಗಬೇಕು. ಬಾಧಿತ ಆಗ್ಬೇಕು. ಇಲ್ಲಿ ಬಾಧಿತ ಅಂದ್ರೆ ಏನು? ವೆರಿ ಗುಡ್. ಬಾಧಿತ ಅಂದ್ರೆ ಏನು ನಮ್ಗೆ ಅರ್ಥ ಮಾಡ್ಕೋಬೇಕು. ಭ್ರಾಂತಿ. ಬಾಧಿತ ಭ್ರಾಂತಿ ಇಲ್ಲ ಅನ್ನೋದನ್ನ ಇದೆ ಅನ್ನೋದು ಅನ್ಕೋಬೇಕು. ಯಾವ್ದು ಇಲ್ವೋ ಅದೇ ಸರ್, ಹಗ್ಗ ಹಾವುನೇ. ಹಾವೇ ಇಲ್ವಲ್ಲ, ಹಗ್ಗನೇ ಇರೋದಲ್ಲಿ. ನಾವು ನೋಡ್ಕೊಂತೀವಿ ಹಗ್ಗ ಅಂತ ನಾವು ಮನ್ಸಲ್ಲಿ ಅನ್ಕೋಬಿಟ್ಟಿದೀವಿ ಅಷ್ಟೇ. ಆ ಮನ್ಸಲ್ಲಿ ಇಟ್ಕೊಬಿಟ್ರೆ ಸತ್ಯ ಆಗ್ಬಿಡತ್ತ. ಸತ್ಯದ ಅನ್ವೇಷಣೆಯಿಂದ ಗೊತ್ತಾಗ್ಬಿಡತ್ತೆ. ಹಾಗೇನೆ ಪ್ರಪಂಚನೂ ಅಷ್ಟೇ. ದೇಹ ಅಲ್ಲ ಇದು, ಇರೋದೇ ಒಂದೇ ಆತ್ಮ ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ ಲೆಕ್ಕ ಹಾಕೊಂಡು ಮಾಡ್ಕೋಬೇಕು. ವ್ಯವಹಾರ ದೃಷ್ಟಿಯಿಂದ ಹೇಳಿದ್ರಲ್ಲ, ಈಗ ವ್ಯವಹಾರ ದೃಷ್ಟಿಯಿಂದನೇ ನೋಡ್ಕೊಂಡು ಅನಾತ್ಮೆಯಿಂದನೇ ಆತ್ಮದ ಕಡೆ ಹೋಗ್ಬೇಕು ಅಂದ್ರೆ ಇದೆ. ಬಾಧಿತ ಆಗಿದ್ರೆ ಆಗತ್ತೆ. ಬಾಧಿತ ನಾಲೆಡ್ಜ್ ಬಿಟ್ಟೋಗತ್ತದು. ಇಲ್ಲಿ ವೆರಿ ಗುಡ್. ಒಂದು ಪಾಯಿಂಟ್ ಎತ್ತಿದ್ರೆ, ಇಲ್ಲಿ ಬಾಧಿತ ಅಂದ್ರೆ ಏನು, ನಾಶ ಅಂದ್ರೆ ಏನು, ಮತ್ತೆ ಲಯ ಅಂತಂದ್ರೆ ಏನು, ಈ ಮೂರನ್ನು ಚೆನ್ನಾಗಿ ಸ್ವಲ್ಪ ಹೇಳಬೇಕು. ಈಗ ಫಸ್ಟ್ ನಾಶ ಅಂದ್ರೆ ಇರೋದೇನೋ ಹೊಟ್ಟೋಗೋದು. ಏನಿದೆ ವಿಡಿಯೋ ಬನ್ನಿ ಶ್ರೀಧರ್ ಅವರೇ. ಆದ್ರೆ ಬನ್ನಿ, ಇಲ್ಲದಿದ್ರೆ ಪರವಾಗಿಲ್ಲ. ಸರ್, ಈಗ ನಾಶ ಅಂದ್ರೆ ಅಸ್ತಿತ್ವದಲ್ಲಿರೋದನ್ನ ಹೊರಗೆ ಹಾಕೋದು. ಅಸ್ತಿತ್ವದಲ್ಲಿ ಇಲ್ಲ, ಅಸ್ತಿತ್ವ ಏನಿದೆ ಅದನ್ನ ತೆಗೆದಾಕ್ಬಿಡೋದು. ಎಕ್ಸಾಂಪಲ್ ಅದಿಲ್ದಿರ ಅದು ಮಾಡಬೇಕು. ಎಕ್ಸಾಂಪಲ್ ಏನಾದ್ರು ಸುಲಭವಾಗಿ ಈಗ ಏನೋ ಒಂದು ಸರ್, ಈಗ ನೀವು ಇದೇ ಇಟ್ಕೊಳ್ಳಿ, ಆಭರಣ ಕರಗಿಸ್ಬಿಡಿ, ಅಲ್ಲಿ ಚಿನ್ನ ಇದೆ. ಎಲ್ಲಿದೆ? ಇಲ್ವ? ಆಭರಣ ಅನ್ನೋದು ವಸ್ತುನೇ ಇಲ್ವಲ್ಲ ಅಲ್ಲಿ. ನಾಶಕ್ಕೆ ಅದು ಕೊಡಕ್ಕಾಗಲ್ಲ. ಟೇಬಲ್ ಮೇಲೆ ಒಂದು ಗ್ಲಾಸ್ ಇದೆ. ಕೆಳಗ್ ಬಿದ್ದು ಒಡೆದೋಗುತ್ತೆ. ಆಗ್ಲೂ ಇದೇ ಎಲ್ಲ ಚೂರ್ ಆಗ್ಬಿಟ್ಟಿದೆ. ಅದ್ರಿಂದ ನಾಶ ಅಂತಂದ್ರೆ ಇರೋದು ಈ ತರ ಆಗೋದು. ನಾಶ, ಸತ್ತೋದ ಶರೀರ ಇದೆ ಬಟ್ ನಾಶವಾಗಿದೆ ಅಂತ ಹೇಳೋದು. ಒಡೆದೋಯ್ತು. ಅಲ್ಲೇನಾಗ್ಬಿಡುತ್ತೆ ಅಂದ್ರೆ ಅದು ಕರ್ಗೆ ಹೋಗ್ಬಿಡುತ್ತದು. ಅಲ್ಲಲ್ಲ, ನಾಶ ಅಂದ್ರೆ ಅಲ್ಲಿ ಇರ್ಬೇಕು ಆ ವಸ್ತು. ಅದನ್ನ ಹೇಳ್ತೀವಿ ನಾಶ. ಈಗ ಲಯ ಅಂತಂದ್ರೆ ಏನು? ಎಕ್ಸಾಂಪಲ್ ಕೊಟ್ಬಿಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ದಿದ್ರೆ ಅರ್ಥ ಆಗೋಲ್ಲ ಅವು. ಲಯ ಯಾವ್ದಾರು ಒಂದು ಎಕ್ಸಾಂಪಲ್ ಕೊಡು. ಲಯ ಅಂದ್ರೆ ಒಂದ್ರಲ್ಲಿ ಒಂದು ಸೇರ್ಕೊಳ್ಳೋದು ಸರ್. ಲಯ ಅಂದ್ರೆ ಒಂದ್ರಲ್ಲಿ ಒಂದು ಸೇರ್ಕೊಳ್ಳೋದು. ಲಯ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಗಾಢ ನಿದ್ರೆಯಲ್ಲಿ ಮನಸ್ಸು ಇವೆಲ್ಲ ಏನಾಗಿರುತ್ತೆ? ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನಾನು ಗಾಢ ನಿದ್ರೆಗೆ ಹೋದ್ರೆ ಏನಾಗಿರುತ್ತೆ ಅಂತ ಪ್ರಶ್ನೆ ಕೇಳ್ತೀನಿ. ಲಯ ಆಗತ್ತೆ. ಲಯ ಆಗಿರುತ್ತೆ. ಯಾಕೆ ಲಯ ಆಗಿರುತ್ತೆ? ಎದ್ದಾಗ ಮತ್ತೆ ತೋರ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ? ಸೇಮ್
ಹಂಗೆ ಬರುತ್ತೆ. ಅದಕ್ಕೆ ಇದಕ್ಕೆ ಲಯ ಅಂತ ಅಂತಾರೆ. ಈ ಗ್ಲಾಸ್ ಮೇಲ್ಗಡೆಯಿಂದ ಹೊಡೆದೋಗ್ಬಿಟ್ರೆ ಮತ್ತೆ ಗ್ಲಾಸ್ ಆಗಲ್ಲ, ಅದನ್ನ ಆಮೇಲೆ ಬೇರೆ ರೀಸೈಕಲ್ ಮಾಡೋದು ಬೇರೆ. ಇಲ್ಲಿ ನೀವೇನ್ ರೀಸೈಕಲ್ ಮಾಡಿದ್ರೆ ಎದ್ದಿದ ತಕ್ಷಣ ಬುದುಕ್ಕಂತ ತೋರ್ಕೊಂತು, ಹೋಗಿದ ತಕ್ಷಣ ಹಂಗೆ ಬುದುಕ್ಕಂತ ಹೋಯ್ತು. ಇದಕ್ಕೆ ಲಯ. ಈಗ ನೀವು ಬಾಧಿತ ಅಂತ ಉಪಯೋಗಿಸಿದ್ರೆ, ಇಲ್ಲಿ ಬಾಧಿತ ಅಂದ್ರೆ ಬರೀ ಎಕ್ಸಾಂಪಲ್ ತಗೊಳ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಅದ್ರ ಡೆಫಿನೇಷನ್ಗೆ ಹೋಗ್ಬಾರ್ದು, ಎಕ್ಸಾಂಪಲ್ಗೆ ಇಟ್ಕೋಬೇಕು. ನಾವು ಎಕ್ಸಾಂಪಲ್ ಯಾವ್ದು ಕೊಡ್ತೀರಾ? ಹಾವು ಹಗ್ಗ, ಕರೆಕ್ಟಾಗಿ ಹೇಳುತ್ತೆ. ಈಗ ನನಗೆ ಹಾವು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಈಗ ನನಗೆ ಹಗ್ಗ ಅಂತ ಟಾರ್ಚ್ ಆಗಿ ತೋರಿಸಿದ್ರೆ ಹಗ್ಗ ಅಂತ ಗೊತ್ತಾಯ್ತು. ಅವಾಗ ಹಾವು ಏನಾಯ್ತು ಅಂತ ಪ್ರಶ್ನೆ ಕೇಳ್ತೀನಿ. ಏನಾಯ್ತು? ಅದೇ ಸರ್, ಬಾಧಿತ ಆಯ್ತು ಅಷ್ಟೇ. ಎಕ್ಸಾಂಪಲ್ ಇಟ್ಕೊಳ್ರಿ. ಇಲ್ಲ ಅಲ್ಲಿ ಅನ್ನೋದು ಸ್ಪಷ್ಟ ಆಯ್ತು, ಇಲ್ಲ ಅನ್ನೋದು ಸ್ಪಷ್ಟವಾಗೋಯ್ತು. ನಾನು ಅನ್ಕೊಂಡಿರೋದು ಮಿಸ್ಟೇಕ್ ಅಂತ. ಕರೆಕ್ಟ್. ಅಲ್ಲಿಗೆ ಲಯದಲ್ಲಿ ಮತ್ತೆ ಅದೇ ಬರುತ್ತೆ, ಪುಸ್ತಕಂತ. ನಾಶದಲ್ಲಿ ಇದ್ದಿದ್ ನಾಶ ಆಗುತ್ತೆ, ಅದು ಎರಡು ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಅರ್ಥ. ಬಾಧಿತದಲ್ಲಿ ನಿಜವಾಗ್ಲೂ ಇಲ್ಲ, ಇದ್ದಂಗ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು. ಅಲ್ಲಿಗೆ ಹಾವು ಹಗ್ಗದಲ್ಲಿ ಬಾಧಿತವಾಯ್ತು ಅಂತಾರೆ ಅಷ್ಟೇ. ಬಾಧಿತ ಅಂದ್ರೆ ಇದು ಅರ್ಥ. ಎಕ್ಸಾಂಪಲ್ಸ್ ಇಟ್ಕೊಂಡ್ಬಿಡಿ, ಡೆಫಿನೇಷನ್ ಹೋಗ್ಬೇಡಿ. ಇಲ್ಲಿ ಬ್ರಹ್ಮಜ್ಞಾನಿಗೆ ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಬಾಧಿತವಾಗುತ್ತೆ. ನಮ್ಗೇನಾಗುತ್ತೆ? ಲಯ ಆಗಿರುತ್ತೆ. ಸುರೇಶ್ ಹೇಳಿದ್ನಲ್ಲ, ನಾವೆಲ್ಲ ಮುಕ್ತರಾಗ್ಬಿಟ್ಟಿರ್ತೀವಿ, ನಾವೆಲ್ಲ ಕೇಳಿದ ತಕ್ಷಣ ಆಗೋಯ್ತು ಅನ್ನಂಗೆ ಅನ್ಸ್ತಾ ಇರುತ್ತೆ ನಮ್ಗೆ. ಲಯ, ಅಯ್ಯೋ ಆ ಟೈಮಲ್ಲಿ ಇರಲ್ಲ. ಮತ್ತಿರ್ಗ ನಾವು ಹೊರಗಡೆ ಹೋಗ್ಲಿ, ಪ್ರಪಂಚದ ಕಡೆ ಒಂದ್ ಹೆಣ್ಣು ನೋಡ್ಲಿ, ಗೊತ್ತಾಗತ್ತೆ ಹಿಂಗಾಗ್ಬಿಡುತ್ತೆ ಅಂತ. ಎಂಥ ಸನ್ಯಾಸಿಗಳು ಬಿಟ್ಟಿಲ್ಲ ಸರ್. ಎಷ್ಟು ಕಷ್ಟ ಇದೆ ಗೊತ್ತಾ ಇದು? ಏನ್ ಸುಮ್ಮನೆ ಬರದಣ್ಣ ಮುಕುತಿ. ಎಕ್ಸಾಂಪಲ್ಸ್ ತಗೋಬೇಕು ನಾವು. ಇವನು ವಿಶ್ವಾಮಿತ್ರ 10,000 ವರ್ಷಗಳ ಕೆಲಸ ಮಾಡಿ, ಸಾಧನೆ ಮಾಡಿ, ಅವನು ಹಿಡ್ದ ಆ ರಾಜ್ಯವನ್ನ ಬಿಟ್ಟ, ಹೆಂಡತಿ ಮಕ್ಕಳನ್ನ ತ್ಯಾಗ ಮಾಡ್ದ, ಬಂದ ಇಲ್ಲಿ ಸಾಧನೆ ಮಾಡ್ತಾ ಇದ್ದ. ಅವನ ಸಾಧನೆ ಸಿದ್ಧಿಗಳು ಬಂದ್ಬಿಡ್ತು. ಈ ಸ್ವರ್ಗವನ್ನು ಸೃಷ್ಟಿ ಮಾಡ್ಬಿಟ್ಟ. ಬದುಕಿರೋ ಹಂಗೆ ಕಳಿಸ್ಬಿಡ್ತೀನಿ ನೀನಲ್ಲಿ. ಇವೆಲ್ಲ ಅತಿ ಬುದ್ಧಿ ಉಪಯೋಗಿಸ್ತಾರಲ್ಲ, ಇದು ಹಂಗ್ ಮಾಡ್ಕೊಂಡ. ಕೊನೆಗೆ ಏನಾಯ್ತು? ಅವನ್ ಮೇಲ್ಕು ಹೋಗ್ಬಾರ್ದು, ಕೆಳಕು ಬರ್ಬಾರ್ದು, ತ್ರಿಶಂಕು ಸ್ವರ್ಗ. ಅವನಿಗೆ ನಂದು 10,000 ಸಾಧನೆ ವರ್ಷ ವ್ಯರ್ಥ ಆಯ್ತು ಅನ್ಕೊಂಡ. ಅವನ್ ನೀರ್ ಮೇಲೆ ನಡೆದಂಗೆ ಹೋಯ್ತು. ತಿರ್ಗಾ ಬಂದ, ಕೂತ್ಕೊಂಡ, ತಪಸ್ ಮಾಡ, ನಾನು ಬ್ರಹ್ಮ ಋಷಿ ಆಗ್ಬೇಕು ಅಂದ್ರೆ ಮುಕ್ತನಾಗ್ಬೇಕು, ಅವ್ರಂಗ ಆಗ್ಬೇಕು ಅಂತ. ಈ ಛಲ ಇರ್ಬೇಕು ಸರ್ ಇದರಲ್ಲಿ. ತಿರ್ಗಾ 10,000 ವರ್ಷ ಮಾಡ್ದ. ಮೇನ್ ಕೇಕ್ ಸೋತ. ಮೇನ್ ಕೇಕ್ ಹೆಂಗಿದೆ ನೋಡಿ ಸರ್, ಎಲ್ಲಿದ್ದೀವಿ ನಾವು? ಕೊನೆಗೆ ಬಂದ, ಮೇನ್ ಕೇಕ್ ಸೋತ ಆದ್ಮೇಲೆ ಅವಳು ಯಾರು? ವಿಶ್ವಾಮಿತ್ರನ್ ಹುಟ್ಟಿದ ಮಗಳ ಹೆಸರೇನು ಯಾರಿಗಾದ್ರೂ ಗೊತ್ತಾ? ಕೃಷ್ಣವೇಣಿ ಇದ್ದಿದ್ರೆ ಹೇಳ್ಬಿಡ್ತಾ ಇದ್ಲು. ಏನಮ್ಮ ಕಲ್ಪನಾ ಇಲ್ವೇ ಇಲ್ಲ. ಶಾಕುಂತಲೆ ನೋಡ್ರಿ ಹೇಗಿದೆ. ಶಾಕುಂತಲೆ ಕಥೆ ಬೇರೆ, ಬಿಟ್ಬೇಡ. ಆಮೇಲೆ ಏನ್ ಮಾಡ್ದ? ತಿರ್ಗ ಬಂದ, ತಪಸ್ ಮಾಡ್ದ 10,000 ವರ್ಷಗಳು. ಇಲ್ಲಿ ಕಾಮ ಅವನ್ಗೆ ಇನ್ನೂ ಬಿಟ್ಟಿಲ್ದೆ ಇರೋದ್ರಿಂದ ಕಾಮದ ಕನೆಕ್ಷನ್ ಇತ್ತು. ಮೇನ್ಕೆ ಸೊತ್ತ. ಎಷ್ಟು ಕಷ್ಟ ಇದೆ ಸರ್. ಆಮೇಲೆ ಏನಾಯ್ತು? ಇನ್ನು 10,000 ವರ್ಷಗಳು ಮಾಡ್ದ. ಆಮೇಲೆ ಯಾತಿಕ್ ಸೋತ? ತಿರ್ಗಾ ಏನಾಯ್ತು ಗೊತ್ತಾ ನಿಮ್ಗೆ? ಅವರ ಗುರುಗಳು ವಸಿಷ್ಠರು, ನೋಡ್ರಿ ವಸಿಷ್ಠರಿಗೂ ಇವ್ರಿಗೂ ವ್ಯತ್ಯಾಸ ನೋಡ್ರಿ. ಅವರು ಮುಕ್ತರಾಗಿದ್ದಾರೆ, ಇವನು ಮುಕ್ತನಾಗಿಲ್ಲ. ಮುಕ್ತನಾಗದ ತುಂಬಾ ಹತ್ತಿರದಲ್ಲಿದ್ದಾರೆ. ಇನ್ನೂ ಅಹಂಕಾರ ಹೋಗಿಲ್ಲ. ನಾನು ಗರ್ವ ಅಹಂಕಾರ ಹೋಗಿಲ್ಲ. ಕಾಮ ಹೋಗಿರ್ಬಹುದು ಇವಾಗ. ಕಾಮ ಅಕಸ್ಮಾತ್ ತಪ್ಪಿಸ್ಕೊಂಬಂದ, ಇನ್ನೂ ಅದು ಹೋಗಿರಲ್ಲ. ಬಿತ್ತು, ತಿರ್ಗ ಸ್ನಾನ ಮಾಡ್ದ. ಅದಾದ್ಮೇಲೆ ಏನಾಯ್ತು? ಈ ವಸಿಷ್ಠರು ಯಜ್ಞ ಮಾಡ್ತಾ ಇದ್ರು. ಅವ್ರು 100 ಜನ ಮಕ್ಕಳಂತೆ. ಪ್ರತಿ ಸಾರಿ ಯಜ್ಞ ಮಾಡಿದಾಗ ಇವನಿಗೆ ಆಹ್ವಾನ ಪತ್ರ ಕಳ್ಸೋದು. ಯಾರಿಗೆ? ವಿಶ್ವಾಮಿತ್ರನಿಗೆ. ಯಾಕೆ? ಶಿಷ್ಯ. ಸರಿ, ವಿಶ್ವಾಮಿತ್ರ ಬಂದಿದ ತಕ್ಷಣ ರಾಜ ಋಷಿ ಒಳಗಡೆ ಬಾ ಅಂತ ಇದ್ದ. ಆಗ ಸರ್ ಕೇಳ್ತಾ ಇದ್ದೀರಾ? ರಾಜ ಋಷಿ ಒಳಗಡೆ ಬಾ ಅಂತ ಕೇಳ್ದ. ಆತರ ಹೇಳಿದ ತಕ್ಷಣ ಕೋಪ ಬಂದ್ಬಿಡ್ತು ಅವನಿಗೆ. ಇನ್ನು ನನ್ನ ರಾಜ ಋಷಿ ಅಂತ ಕರಿತಾನಲ್ಲ, ನಾನು ಬ್ರಹ್ಮ ಋಷಿ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀನಲ್ಲ ಅಂತ.
ಕೋಪಕ್ಕೆ ಏನ್ ಮಾಡ್ದ, ಅಲ್ಲಿ ಸುತ್ತು ನೋಡ್ದ. ವಸಿಷ್ಠನೇನು ಮಾಡಕ್ ಬರೋಲ್ಲ, ಅವ್ರು ಬ್ರಹ್ಮಜ್ಞಾನಿಗಳು, ಗುರುಗಳು ಬೇರೆ, ಅವ್ರನ್ನೇನ್ ಸುಟ್ಟಕ್ಕೆ ಇವನ್ ಬೆಂಕಿ ಇವನೇನು ಆಟ ಆಡುತ್ತಾನೆ, ಏನೂ ಆಗಲ್ಲ. ಭಕ್ತ ಪ್ರಹ್ಲಾದನ್ನೇ ಸುಡ್ಲಿಲ್ಲ ಬೆಂಕಿ, ಇವ್ರ ಗುರುಗಳನ್ನ ಮುಕ್ತನಾದವನ್ ಸುಡ್ತಾನೋ, ಸುಡೋದಿಲ್ಲ. ಭಕ್ತನ್ನೇ ಸುಡ್ಲಿಲ್ಲ, ಅವನೇನು ಮುಕ್ತನಾಗಿಲ್ಲ, ಭಕ್ತ. ಆಮೇಲೆ ಏನಾಯ್ತು, ಕೊನೆಗೆ ಬಂದಿದ್ದೇವೆ ಇದೆ ಸರ್, ಕೋಪ ನೋಡ್ರಿ ಹೆಂಗಿರುತ್ತೆ ಅಂತ ವಾಪಸ್ ಹೋಗ್ಬಿಟ್ಟ. ತಿರ್ಗ ಇನ್ನೊಂದ್ಸರಿ ಯಜ್ಞ ಮಾಡ್ದ, ತಿರ್ಗ ಆಹ್ವಾನ ಕಳ್ದ, ಬಂದಿದ ತಕ್ಷಣ ರಾಜ ಋಷಿ ಒಳಗಡೆ ನಿಂಗೆ ಸ್ವಾಗತ ಬಾ ಅಂದ. ತಿರ್ಗ ಸುಟ್ಟ, ಇನ್ನೊಬ್ಬ ಮಗನ್ ಸುಟ್ಬಿಟ್ಟ. ಹೀಗೆ 99 ಮಕ್ಕಳನ್ನ ಸುಟ್ಟು ಬಿಟ್ಟ ವಿಶ್ವಾಮಿತ್ರ ತಪಸ್ ಮಾಡಿ. ಕೊನೆಗೆ 100ನೇ ಮಗನಿಗೆ ಅವಾಗ 100ನೇ ಒಂದು ಯಜ್ಞವನ್ನ ಮಾಡ್ದ, ಅವಾಗ್ಲೂ ಆಹ್ವಾನ ಕಳಿಸ್ದ. ಅಂದ್ರೆ ಬ್ರಹ್ಮಜ್ಞಾನಿಗಳು ಆ ಗ್ರಿಡ್ಜ್ ಇಟ್ಕೊಳಲ್ಲ, ಮತ್ತೆ ಕೋಪ ಇಟ್ಕೊಳಲ್ಲ ನೋಡ್ರಿ. ಅವನು ಮತ್ತೆ ಇನ್ವಿಟೇಷನ್ ಕಳಿಸ್ತಾ ಇದ್ದ. ಸರ್, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇಲ್ಲದೆ ಇರೋರು ಕರುಣೆಯಿಂದ ಪ್ರೀತಿಯಿಂದ ಅವ್ರಿಗೆ ಇನ್ವಿಟೇಷನ್ ಕಳಿಸ್ತಾನೆ ಇದ್ರು. ಅವರಲ್ಲಿ ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ದೈ, ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್ ಆಗಿರುತ್ತೆ. ಆಮೇಲೆ ಏನಾಯ್ತು, ತಿರ್ಗಾ ಬಂದಿದ ತಕ್ಷಣ ರಾಜಋಷಿ ಒಳಗಡೆ ಬಾ ಅಂದ. ತಿರ್ಗಾ ಒಳಗಡೆ ಬಂದಿದ ತಕ್ಷಣ ಮೈ ಬಿಸಿ ಆಗೋಯ್ತು, ಇನ್ನೇನ್ ಸುಟ್ಟಾಗ್ಬಿಡ್ಬೇಕು ಅಂತ ಕಣ್ಣಲ್ಲಿ ಹಿಂಗ್ ನೋಡ್ತಾನೆ. ಅಂಗವಿಕಲ ಮಗ ಕೊನೆಯವನು, ಅವನಿಗೇನೋ ಕೈಯೋ ಕಾಲ ಇಲ್ಲ. ಅವನಿಗೆ ಅವಾಗ ಏನನ್ನಿಸ್ತು ಏನೋ ಗೊತ್ತಿಲ್ಲ, ಸುಡಕ್ ಹೋಗ್ಬಾರ್ದು. ಅವನ ಮನಸ್ಸು ಪರಿವರ್ತನೆ ಆಗೋಯ್ತು. ಅವನ್ ಸುಡ್ಲಿಲ್ಲ, ವಾಪಸ್ ಹೋಗೋಕ್ ಶುರು ಮಾಡ್ದ. ಆಗ ಬ್ರಹ್ಮ ಋಷಿ ಒಳಗಡೆ ಬಾ ಅಂತ. ಅಹಂಕಾರ ಹೊರಟೋಯ್ತು ಅವನಿಗೆ, ಆ ಮೂಮೆಂಟ್ ಹೊರಟೋಯ್ತು. ಈಗ ನಿನ್ನಲ್ಲಿ ಕಲ್ಬೇರ್ಗೆಲ್ಲ ಬಾ, ಬ್ರಹ್ಮ ಋಷಿ ಅಂತ ಕರೆದಿದ ತಕ್ಷಣ ವಿಶ್ವಾಮಿತ್ರ ಆಗ್ಬಿಡ್ತ. ಹೇಗಿದೆ ಸರ್? ಅದರಿಂದ ಈ ಕಾಮವನ್ನ ಗೆಲ್ಲೋದು ತುಂಬಾ ಕಷ್ಟ ಇದೆ. ಈ ನಾಲ್ಗೆ ಚಪ್ಲ ಮತ್ತೆ ಕಾಮ ಇವೆರಡು ತುಂಬಾ ಕಷ್ಟ ಇದೆ. ನಾಲ್ಗೆ ಚಪ್ಲದಲ್ಲಿ 3 ಇಂದ್ರಿಯಗಳಿದೆ, ಚೆನ್ನಾಗಿ ಜ್ಞಾಪಕ ಮಾಡ್ಕೊಡ್ರಿ. 1 ಇಂದ್ರಿಯ ಗೆಲ್ಲೋದೇ ಕಷ್ಟ. ಈ ನಾಲ್ಗೆ ಚಪ್ಲದಲ್ಲಿ 3 ಇಂದ್ರಿಯ. ಯಾವುದು ಇಂದ್ರಿಯ ಇದೆ? ನಾಲ್ಗೆ ಇಂದ್ರಿಯ, ಸ್ಪರ್ಶ ಇದೆ. 2ನೇದು ಕರ್ಮ, ನಾಲ್ಗೆ, ಆ ಕರ್ಮದ್ದು ಅಂಗನೂ ಇದೆ, ಅದು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮತ್ತೆ ಇನ್ನೂ ಒಂದೇನೋ ಇದೆ. ಅದರಲ್ಲಿ 3 ಇಂದ್ರಿಯಗಳು ಇರೋದ್ರಿಂದ 3 ಇಂದ್ರಿಯಗಳು ಗೆಲ್ಬೇಕು. ಅದಕ್ಕೆ ನಮ್ಗೆ ಈ ಆಹಾರ ಇಲ್ಲದೆ ಇದು ಅಂದ್ರೆ ಈ ರುಚಿಗೆ ನಾವು ಮರಳಾಗ್ಬಿಡ್ತೀವಿ. ಮತ್ತೆ ಮಾತು ಹೆಂಗ್ ಸಿಕ್ಕಿದ್ರೆ ಹಂಗೆ ಮಾತಾಡ್ಬಿಡ್ತೀವಿ. ಇದು ಮಾತಾಡೋದಕ್ಕೂ ಅದೇ, ರುಚಿ ನೋಡೋದಕ್ಕೂ ಅದೇ, ಸ್ಪರ್ಶಸುಖಕ್ಕೂ ಅದೇ. ಹೇಗಿದೆ ರುಚಿ ನೋಡೋ ಇಂದ್ರಿಯ, ಇದು ಬಿಸಿ ಇದೆಯಾ ತಣ್ಣಗಿದೆಯಾ ಅಂತ ಸ್ಪರ್ಶ ಸುಖ. ಮಾತಾಡೋದಕ್ಕೂ ಈ ನಾಲ್ಗೆನೇ ಉಪಯೋಗಿಸ್ಬೇಕು. ಅದಕ್ಕೆ 3 in 1. ಮತ್ತೆ ಈ ನಾಲ್ಗೆಗೆ ಮೂಳೆ ಇಲ್ಲ, ಯಾವಾಗ ಏನ್ ಸಿಕ್ಕಿದ್ರೆ ಅದು ಮಾತಾಡ್ತಾ ಇರುತ್ತೆ. ಎಲ್ಲ ಬಾಡಿನಲ್ಲಿ ಮೂಳೆ ಇದೆ, ಅಟ್ಲೀಸ್ಟ್ ಒಂದಕ್ಕೆ ಹಿಂಗಿರುತ್ತೆ, ಇದಕ್ಕೆ ಒಂದೇ ಮೂಮೆಂಟು ಕೈಗೆ. ಆ ನಾಲ್ಗೆಗೆ ಏನಿಲ್ಲ, ಯಾಕೆ ಮೂಳೆ ಇಲ್ಲ, ಹೆಂಗ್ ಸಿಕ್ಕಿದ್ರೆ ಹಂಗೆ ಮಾತಾಡ್ತಾ ಇರುತ್ತೆ. ಅದಕ್ಕೆ ಕಾಂಗ್ರೆಸ್ನವ್ರು ಈಗ ಇದಕ್ಕೆ ಇಜ್ಜೆ ಅದಿದ್ದು ಅಜ್ಜೆ ಹೀಗೆಲ್ಲ ಇರುತ್ತೆ. ಇಲ್ಲಿಗೆ ನಿಲ್ಸಿರೋಣ. ಇವತ್ತು ನಿಜವಾಗ್ಲೂ ನಾವು ಮಾತಾಡಿದ್ರಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ಇಲ್ಲಿ ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೂ ಕೂಡ ಈ ಜೀವಪ್ಪನ್ನೇ ಇಟ್ಕೊಂಡ್ರು ನಮ್ಗೆ ಅವಸ್ಥೆಗಳು 3 ಬೇರೆ ಬೇರೆ. ನನಗೇನು ಅಂಟ್ಕೊಳ್ಳಲ್ಲ, ನಾನು ಬೇರೆ ಅನ್ನೋದನ್ನೇ ರಿಸಲ್ಟ್ ಬರುತ್ತೆ. 2ನೇದು ನನ್ಗೆ ಅದೇನು ಅಂಟ್ಕೊಳ್ಳಲ್ಲ, ಅಸಂಗನೋ, ಇವೆಲ್ಲ ಹಾಗೇ ಇರುತ್ತೆ. ಆತ್ಮನೋ ಅಸಂಗನೋ, ನೀವು ವ್ಯವಹಾರ ದೃಷ್ಟಿಯಿಂದ ನೋಡಿದ್ರು ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರು ಎರಡೂ ಒಂದೇ ರಿಸಲ್ಟ್ ಬಂದ್ರು. ಕೊನೆಗೆ ಪರಮಾರ್ಥ ದೃಷ್ಟಿಯಿಂದ ನಾವು ಚಿಂತನೆ ಮಾಡಿದಾಗ ನಮಗೆ ಇನ್ನೂ ಗ್ಯಾರಂಟಿ ಆಗತ್ತೆ, ಇನ್ನು ಸ್ಪಷ್ಟತೆ ಆಗತ್ತೆ ಅನ್ನೋದನ್ನ ಇಲ್ಲಿ ಸ್ಪೆಷಲ್ ಆಗಿ ಈ ಇದರಲ್ಲಿ ಇವತ್ತು ನಾವು ಮಾಡೋದ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್. ಜೈ ಶ್ರೀರಾಮ್.